ನನ್ನ ಹೆಸರು ಚಿರಾಗ್. ಇಂದು ನನ್ನ ಮೆಡಿಕಲ್ ಸ್ಟೋರ್ಗೆ ಬೆಳಗಿನಿಂದ ಯಾವುದೇ ಕಸ್ಟಮರ್ ಬಂದಿರಲಿಲ್ಲ ಮತ್ತು ನಾನು ತುಂಬ ಸಮಯದಿಂದ ಕಸ್ಟಮರ್ಗಳಿಗಾಗಿ ಕಾಯುತ್ತಿದ್ದೆ. ಯಾರಾದರೂ ಕಸ್ಟಮರ್ ಬಂದರೆ ಸಾಕು, ಅವರು ನನ್ನಿಂದ ಹೆಚ್ಚಿನ ಪ್ರಮಾಣದ ಔಷಧಿಗಳನ್ನು ಖರೀದಿಸಲಿ. ಇದರಿಂದ ಇಂದು ನನ್ನ ಸಂಪಾದನೆ ಹೆಚ್ಚಾಗಲಿ ಮತ್ತು ನಾನು ನನ್ನ ತಂಗಿಯ ಫೀಸ್ನ ಹಣವನ್ನು ಒಟ್ಟುಗೂಡಿಸಲು ಸಾಧ್ಯವಾಗಲಿ ಎಂದು ಯೋಚಿಸುತ್ತಿದ್ದೆ. ನಾನು ಹೀಗೆ ಯೋಚಿಸುತ್ತಿರುವಾಗ ಒಬ್ಬ ವೃದ್ಧ ವ್ಯಕ್ತಿ ಮೆಡಿಕಲ್ಗೆ ಬಂದರು. ಮಗನೇ, ಸ್ವಲ್ಪ ಈ ಚೀಟಿಯನ್ನು ನೋಡು, ಇದರಲ್ಲಿ ಬರೆದಿರುವ ಔಷಧಿಗಳನ್ನು ನನಗೆ ಕೊಡು ಎಂದರು. ಆಗ ಮಧ್ಯರಾತ್ರಿಯ ಸಮಯವಾಗಿತ್ತು. ಈ ದುರ್ಬಲ ವೃದ್ಧರು ಮೆಡಿಕಲ್ ಸ್ಟೋರ್ನ ಕೌಂಟರ್ನಲ್ಲಿ ತನ್ನ ನಡುಗುತ್ತಿರುವ ಬೆರಳುಗಳಿಂದ ಒಂದು ಚೀಟಿಯನ್ನು ನನ್ನ ಕಡೆಗೆ ಚಾಚುತ್ತಾ ಗಾಬರಿಯಿಂದ ಹೇಳಲಾರಂಭಿಸಿದರು. ನಾನು ಸ್ವಲ್ಪ ಸಮಯದ ಮುಂಚೆಯಷ್ಟೇ ನನ್ನ ಕಿರಿಯ ತಂಗಿ ನೇಹಾಳ ಫೀಸ್ನ ಹಣದ ಬಗ್ಗೆ ಯೋಚಿಸುತ್ತಿದ್ದೆ. ನಾನು ಈ ವೃದ್ಧ ಅಂಕಲ್ ಕಡೆಗೆ ನೋಡಲಾರಂಭಿಸಿದೆ. ರಸ್ತೆಯಲ್ಲಿ ಟ್ರಾಫಿಕ್ ತಕ್ಕ ಮಟ್ಟಿಗೆ ಕಡಿಮೆಯಾಗಿತ್ತು ಮತ್ತು ರಾತ್ರಿಯ ಮೌನ ಎಲ್ಲೆಡೆ ಆವರಿಸಿತ್ತು. ಮತ್ತು ಈ ಸಮಯದಲ್ಲಿ ಸ್ಟೋರ್ನಲ್ಲಿ ಈ ಅಂಕಲ್ ಹೊರತಾಗಿ ಬೇರೆ ಯಾವುದೇ ಕಸ್ಟಮರ್ ಇರಲಿಲ್ಲ. ನಾನು ಮೌನವಾಗಿ ಅವರ ಮಡಚಿದ ಚೀಟಿಯನ್ನು ಕೈಗೆ ತೆಗೆದುಕೊಂಡು ನೋಡಿದೆ. ಅದರ ಮೇಲೆ ತುಂಬ ದುಬಾರಿ ಔಷಧಿಗಳನ್ನು ಬರೆಯಲಾಗಿತ್ತು. ಇವು ಸಾಮಾನ್ಯ ಔಷಧಿಗಳಲ್ಲ ಮತ್ತು ಪ್ರತಿ ಮೆಡಿಕಲ್ ಸ್ಟೋರ್ನಲ್ಲೂ ಲಭ್ಯವಿರುವುದಿಲ್ಲ ಎಂಬುದು ನನಗೆ ಚೆನ್ನಾಗಿ ಗೊತ್ತಿತ್ತು. ನಾನು ಸ್ಟೋರ್ನ ಗ್ಲಾಸ್ ರ್ಯಾಕ್ನಿಂದ ಜಾಗರೂಕತೆಯೊಂದಿಗೆ ಆ ಎಲ್ಲ ಔಷಧಿಗಳನ್ನು ಹೊರಗೆ ತೆಗೆದು ಕೌಂಟರ್ ಮೇಲೆ ಇಟ್ಟೆ ಮತ್ತು ನನ್ನ ಕಂಪ್ಯೂಟರ್ನಲ್ಲಿ ಬಿಲ್ ಮಾಡಿ ಈ ವೃದ್ಧ ಅಂಕಲ್ ಕಡೆಗೆ ನೋಡಿದೆ. ಅಂಕಲ್ ಅವರೇ, ಈ ಔಷಧಿಗಳ ಬಿಲ್ 5,000 ರೂಪಾಯಿ ಆಗುತ್ತದೆ, ನಾನು ಮೃದುವಾಗಿ ಅವರಿಗೆ ತಿಳಿಸಿದೆ. ಆ ಅಂಕಲ್ ಮುಖದಲ್ಲಿ ಒಂದೇ ಸಮನೆ ಗಾಬರಿ ಮತ್ತು ಅಸಹಾಯಕತೆಯ ಭಾವನೆಗಳು ಮೂಡಿಬಂದವು ಮತ್ತು ಅವರು ಗಾಬರಿಯಾಗಿ ತಮ್ಮ ಜೇಬುಗಳನ್ನು ಹುಡುಕಲು ಪ್ರಾರಂಭಿಸಿದರು. ಮಗನೇ, ನನ್ನ ಬಳಿ ಇಷ್ಟೊಂದು ಹಣವಿಲ್ಲ. ಈ ಔಷಧಿಗಳು ಇಷ್ಟು ದುಬಾರಿಯಾಗಿರುತ್ತವೆ ಎಂದು ನನಗೆ ತಿಳಿದಿರಲಿಲ್ಲ. ನನ್ನ ಬಳಿ ಇರುವ ಇಷ್ಟೇ ಹಣದಲ್ಲಿ ಎಷ್ಟು ಬರುತ್ತೋ ಅಷ್ಟೇ ಔಷಧಿ ಕೊಡಲು ಸಾಧ್ಯವೇ? ನನ್ನ ಆರೋಗ್ಯ ತುಂಬ ಹದಗೆಟ್ಟಿದೆ ಮತ್ತು ಉಸಿರಾಡಲು ಆಗುತ್ತಿಲ್ಲ. ಅವರ ಧ್ವನಿಯಲ್ಲಿ ಒಂದು ವಿವರಿಸಲಾಗದ ಅಸಹಾಯಕತೆ ಇತ್ತು. ಅದು ನನ್ನ ಅಂತರಂಗವನ್ನು ಕಲುಕಿತು. ತಕ್ಷಣವೇ ನನ್ನ ತಲೆಯಲ್ಲಿ ನನ್ನ ಕಿರಿಯ ತಂಗಿ ನೇಹಾಳ ಮುಗ್ಧ ನಗು ಮತ್ತು ಬೆಳಿಗ್ಗೆ ನಾನು ಕೆಲಸಕ್ಕೆ ಬರುವಾಗ ಅಮ್ಮ ಹೇಳಿದ ಆ ಮಾತುಗಳು ಮೊಳಗಲಾರಂಭಿಸಿದವು. ಮಗನೇ ಚಿರಾಗ್, ನೇಹಾಳ ಫೀಸ್ ಜಮಾ ಮಾಡುವ ಕೊನೆಯ ದಿನಾಂಕ ತೀರಾ ಸಮೀಪಿಸುತ್ತಿದೆ. ನೀನು ಸೇರಿಸಿಟ್ಟ ಹಣವನ್ನು ಜಾಗರೂಕತೆಯಿಂದ ಇಟ್ಟುಕೋ. ಅದನ್ನು ಎಲ್ಲಾದರೂ ಖರ್ಚು ಮಾಡಿಬಿಟ್ಟಿಯಾ? ತಾಯಿಯ ಆ ಚಿಂತೆ ತುಂಬಿದ ಧ್ವನಿ ನನ್ನ ಕಿವಿಯಲ್ಲಿ ಮೊಳಗಲಾರಂಭಿಸಿತು. ಈ ಹಣವನ್ನು ನಾನು ಎಷ್ಟೋ ರಾತ್ರಿಗಳ ನಿದ್ದೆಯನ್ನು ತ್ಯಾಗ ಮಾಡಿ ಕೂಡಿಟ್ಟಿದ್ದೆ ಎನ್ನುವುದನ್ನು ನಾನು ಅರಿತಿದ್ದೆ. ಆದರೆ ಈ ವೃದ್ಧ ಅಂಕಲ್ ಅವರ ಅಸಹಾಯಕತೆ ಮತ್ತು ಸಾವಿನ ಭಯವನ್ನು ನೋಡಿ ನನ್ನಿಂದ ಸುಮ್ಮನಿರಲು ಸಾಧ್ಯವಾಗಲಿಲ್ಲ. ನಾನು ಯೋಚಿಸಿದೆ, ತಂಗಿಯ ಫೀಸ್ನ ವ್ಯವಸ್ಥೆಯನ್ನು ನಾನು ಬೆಳಿಗ್ಗೆ ರಾಕೇಶ್ ಅಂಕಲ್ ಹತ್ತಿರ ಸ್ವಲ್ಪ ಅಡ್ವಾನ್ಸ್ ಸ್ಯಾಲರಿ ಕೇಳಿ ಹೊಂದಿಸಿಕೊಳ್ಳುತ್ತೇನೆ. ಅವರು ನನಗೆ ಎಂದಿಗೂ ಇಲ್ಲ ಎನ್ನುವುದಿಲ್ಲ. ಆದರೆ ಈ ಸಮಯದಲ್ಲಿ ಈ ವೃದ್ಧ ವ್ಯಕ್ತಿಯ ಜೀವ ಉಳಿಸುವುದು ಎಲ್ಲಕ್ಕಿಂತ ಹೆಚ್ಚು ಮುಖ್ಯವಾಗಿದೆ. ನಾನು ಹೇಳಿದೆ, ಪರವಾಗಿಲ್ಲ ಅಂಕಲ್ ಅವರೇ, ನೀವು ಈ ಎಲ್ಲ ಔಷಧಿಗಳನ್ನು ತೆಗೆದುಕೊಂಡು ಹೋಗಿ. ಎಷ್ಟು ಹಣ ಕಡಿಮೆ ಇದೆಯೋ ಅದನ್ನು ನಾನು ನನ್ನ ಕಡೆಯಿಂದ ಹಾಕುತ್ತೇನೆ. ನೀವು ಮಾತ್ರ ಗಾಬರಿಯಾಗಬೇಡಿ ಮತ್ತು ನಿಮ್ಮ ಕಾಳಜಿ ವಹಿಸಿ. ನಂತರ ನನ್ನ ತಂಗಿಯ ಫೀಸ್ಗಾಗಿ ಇಟ್ಟಿದ್ದ ಹಣದಿಂದ ಅಲ್ಪ ಮೊತ್ತವನ್ನು ತೆಗೆದು ಬಿಲ್ ಪಾವತಿಸಿದೆ ಮತ್ತು ಔಷಧಿಗಳನ್ನು ಅವರಿಗೆ ಹಸ್ತಾಂತರಿಸಿದೆ. ಆ ವ್ಯಕ್ತಿ ನನ್ನನ್ನು ಆಶ್ಚರ್ಯದಿಂದ ನೋಡಲಾರಂಭಿಸಿದರು ಮತ್ತು ಮನತುಂಬಿ ಆಶೀರ್ವದಿಸಿ ಮೆಲ್ಲನೆ ನಿಧಾನ ಹೆಜ್ಜೆಗಳೊಂದಿಗೆ ಸ್ಟೋರ್ನಿಂದ ಹೋದರು. ನಾನು ನೆಮ್ಮದಿಯ ಒಂದು ದೀರ್ಘ ಉಸಿರು ತೆಗೆದುಕೊಂಡೆ. ಆದರೆ ತಿರುಗಿ ನಾನು ಕೌಂಟರ್ ಸ್ವಚ್ಛಗೊಳಿಸಲು ತೊಡಗಿದಾಗ ನನ್ನ ದೃಷ್ಟಿ ಕೌಂಟರ್ನ ಆ ಮೂಲೆಯ ಮೇಲೆ ಬಿತ್ತು. ಆ ವೃದ್ಧ ವ್ಯಕ್ತಿ ಅವಸರದಲ್ಲಿ ತನ್ನ ಹಳೆಯ ಕನ್ನಡಕವನ್ನು ಅಲ್ಲಿಯೇ ಮರೆತು ಹೋಗಿದ್ದರು. ನಾನು ತಕ್ಷಣವೇ ಆ ಕನ್ನಡಕವನ್ನು ಎತ್ತಿಕೊಂಡೆ ಮತ್ತು ಅವರ ಹಿಂದೆ ಕೂಗುತ್ತಾ ಹೊರಗೋಡಿ ಬಂದೆ, ಏಕೆಂದರೆ ಆ ವ್ಯಕ್ತಿ ರಾತ್ರಿ ಕತ್ತಲೆಯಲ್ಲಿ ಎಲ್ಲಾದರೂ ಬಿದ್ದು ಬಿಡಬಹುದು ಎನಿಸಿತು. ಸ್ಟೋರ್ನಿಂದ ಹೊರಗೆ ಬರುತ್ತಿದ್ದಂತೆ ನನ್ನ ಹೆಜ್ಜೆಗಳು ಇದ್ದಕ್ಕಿದ್ದಂತೆ ಇದ್ದ ಜಾಗದಲ್ಲೇ ನಿಂತು ಬಿಟ್ಟವು ಮತ್ತು ನನ್ನ ಕೈಯಿಂದ ಕನ್ನಡಕ ಜಾರಿ ಬೀಳುವುದು ಸ್ವಲ್ಪದರಲ್ಲಿ ತಪ್ಪಿಹೋಯಿತು. ರಸ್ತೆಯಲ್ಲಿ ಬೆಳಕು ಕಡಿಮೆ ಇತ್ತಾದರೂ ನನ್ನೆದುರಿಗಿನ ದೃಶ್ಯವನ್ನು ನೋಡಿ ನನ್ನ ಪ್ರಜ್ಞೆ ತಪ್ಪಿದಂತಾಯಿತು. ಆ ದುರ್ಬಲ ಮತ್ತು ಬಡವನಂತೆ ಕಾಣಿಸುತ್ತಿದ್ದ ವೃದ್ಧ ವ್ಯಕ್ತಿ ಕೆಲವು ಹೆಜ್ಜೆ ಮುಂದೆ ಹೋಗಿ ಒಂದು ಹೊಳೆಯುವ ಮತ್ತು ಕೋಟ್ಯಾಂತರ ರೂಪಾಯಿ ಬೆಲೆಯ ಕಪ್ಪು ಬಣ್ಣದ ಲ್ಯಾಂಡ್ ಕ್ರೂಸರ್ನ ಹಿಂದಿನ ಸೀಟಿನ ಬಾಗಿಲು ತೆರೆದು ತುಂಬ ಗತ್ತಿನಿಂದ ಒಳಗೆ ಕುಳಿತುಕೊಳ್ಳುತ್ತಿದ್ದ. ಕಾರಿನ ಇಂಜಿನ್ ಒಂದು ಭಾರವಾದ ಮತ್ತು ಜೋರಾದ ಸೌಂಡ್ನೊಂದಿಗೆ ಸ್ಟಾರ್ಟ್ ಆಯಿತು ಮತ್ತು ಅದು ಮೌನವಾಗಿ ರಸ್ತೆಯಲ್ಲಿ ಮುಂದೆ ಸಾಗಲಾರಂಭಿಸಿತು. ನನ್ನ ದೃಷ್ಟಿ ಇದ್ದಕ್ಕಿದ್ದಂತೆ ಆ ಕಾರಿನ ಹಿಂದಿನ ನಂಬರ್ ಪ್ಲೇಟ್ ಮೇಲೆ ಬಿದ್ದಾಗ ನನ್ನ ಉಸಿರು ಗಂಟಲಲ್ಲಿ ಸಿಲುಕಿಕೊಂಡಂತಾಯಿತು. ಅದರ ಮೇಲೆ ಸ್ಪಷ್ಟವಾಗಿ ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ UP62AB ಮತ್ತು ಕೆಲವು ನಂಬರ್ಗಳು ಬರೆಯಲ್ಪಟ್ಟಿದ್ದವು. ನನ್ನ ತಲೆ ಒಂದು ಕ್ಷಣ ಜುಮ್ ಎಂದಿತು.
ನನ್ನ ಅಕ್ಕನ ಜೀವ ತೆಗೆದಿದ್ದ ಅವನಿಗೆ ನಾನು ಈಗಷ್ಟೇ ಜೀವದ ಔಷಧಿ ನೀಡಿದ್ದೇನೆ. ಈ ಒಂದು ಪ್ರಶ್ನೆ ನನ್ನ ತಲೆಯಲ್ಲಿ ಯಾವುದೋ ಅಪಾಯಕಾರಿ ಬಿರುಗಾಳಿಯಂತೆ ಎದ್ದು ನನ್ನನ್ನು ಒಳಗಿನಿಂದ ನಡುಗಿಸಿಬಿಟ್ಟಿತ್ತು. ಇದು ಕಳೆದ 4 ವರ್ಷಗಳಿಂದ ಪೊಲೀಸರ ಹುಡುಕಾಟದಲ್ಲಿದ್ದ ಅದೇ ಕಾರು ಮತ್ತು ಅದೇ ನಂಬರ್ ಪ್ಲೇಟ್ ಆಗಿತ್ತು. ಇದು ನನ್ನ ಸುಖಿ ಕುಟುಂಬವನ್ನು ಸಂಪೂರ್ಣವಾಗಿ ಕತ್ತಲಿಗೆ ತಳ್ಳಿತು. ನನಗೆ ಆ ರಾತ್ರಿ ನೆನಪಾಯಿತು. ಅಕ್ಕ ಫೋನ್ನಲ್ಲಿ ಮಾತನಾಡುತ್ತಾ ಮನೆಯಿಂದ ಹೊರಗೆ ಹೋಗುತ್ತಿದ್ದರು ಮತ್ತು ನಾನು ಬಾಲ್ಕನಿಯಿಂದ ಅವರು ಹೋಗುವುದನ್ನು ನೋಡುತ್ತಿದ್ದೆ. ಅವರು ಇದೇ ಕಪ್ಪು ಬಣ್ಣದ ಲ್ಯಾಂಡ್ ಕ್ರೂಸರ್ ಕಾರಿನಲ್ಲಿ ಕುಳಿತು ಮನೆಯಿಂದ ಹೊರಟಿದ್ದರು. ಆದರೆ ಅದರ ನಂತರ ಅವರ ಶವ ಮನೆಗೆ ಬಂದಿತ್ತು. ನಾನು ಈ ಕಾರು ಮನೆಯಿಂದ ಹೊರಡುವುದನ್ನು ನೋಡಿದಾಗ ಅದರ ನಂಬರ್ ಪ್ಲೇಟ್ ಮೇಲೆ ಮುದ್ರಿತವಾಗಿದ್ದ ನಂಬರ್ ನನಗೆ ಚೆನ್ನಾಗಿ ನೆನಪಿತ್ತು. ನಾನು ಪೊಲೀಸರಿಗೆ ಈ ಕಪ್ಪು ಬಣ್ಣದ ಕಾರಿನ ಬಗ್ಗೆ ತಿಳಿಸಿ ಇದರ ನಂಬರ್ ಕೂಡ ತಿಳಿಸಿದ್ದೆ. ಅವರು ಹೋದ 2 ಗಂಟೆ ನಂತರ ನಮಗೆ ಅವರ ಸಾವಿನ ಸುದ್ದಿ ಸಿಕ್ಕಿತ್ತು. ಖಂಡಿತ ಅವರ ಕೊಲೆಗಾರ ಆ ಕಾರಿನಲ್ಲಿ ಕುಳಿತಿದ್ದಿರಬೇಕು. ಈ ನಂಬರನ್ನು ನಾನು ಎಂದಿಗೂ ಮರೆಯಲು ಸಾಧ್ಯವಿರಲಿಲ್ಲ. ಈಗಲೂ ನಾನು ಅಲ್ಲಿಯ ರಸ್ತೆಯ ಬದಿಯಲ್ಲಿ ನಿಂತಿದ್ದೆ. ನನ್ನ ಮನಸ್ಸು ಕೊಲೆಗಾರ ಇಷ್ಟು ವರ್ಷಗಳ ನಂತರ ಈ ರೀತಿ ಇದ್ದಕ್ಕಿದ್ದಂತೆ ನನ್ನ ಎದುರಿಗೆ ಬಂದು ಬಿಡುತ್ತಾನೆ ಎನ್ನುವ ಕಹಿ ಸತ್ಯವನ್ನು ಒಪ್ಪಿಕೊಳ್ಳಲು ಸಿದ್ಧವಿರಲಿಲ್ಲ. ಅದು ಕೂಡ ಈ ವಿಚಿತ್ರವಾದ ವೇಷದಲ್ಲಿ. ನಾನು ತೀರಾ ಮೆಲ್ಲನೆಯ, ಭಾರವಾದ ಮತ್ತು ನಡುಗುವ ಹೆಜ್ಜೆಗಳೊಂದಿಗೆ ವಾಪಸ್ ಸ್ಟೋರ್ನ ಒಳಗಡೆ ಬಂದೆ ಮತ್ತು ಗೋಡೆಯ ಆಸರೆ ಪಡೆದು ನೆಲದ ಮೇಲೆ ಕುಳಿತುಕೊಂಡೆ. ಆ ಹಳೆಯ ಕನ್ನಡಕ ನನ್ನ ಮುಷ್ಟಿಯಲ್ಲಿ ಗಟ್ಟಿಯಾಗಿ ಬಂದಿಯಾಗಿತ್ತು ಮತ್ತು ನನ್ನ ಮನಸ್ಸು ನಿರಂತರವಾಗಿ ಕಳೆದ ಸಮಯದ ಆ ಆಳವಾದ ಕೆಟ್ಟ ನೆನಪುಗಳಲ್ಲಿ ಕಳೆದು ಹೋಯಿತು. ಆ ನೆನಪುಗಳನ್ನು ನಾನು ತೀರಾ ಕಷ್ಟಪಟ್ಟು ನನ್ನ ಒಳಗೆ ಹೂತು ಹಾಕಿದ್ದೆ ಮತ್ತು ಅದರ ಗಾಯ ಇಂದಿಗೂ ಮೊದಲ ದಿನದಂತೆ ನನ್ನೊಳಗೆ ಹಸಿಯಾಗಿತ್ತು. ನಾನು ಬಡ ಕುಟುಂಬಕ್ಕೆ ಸೇರಿದವನಾಗಿದ್ದೆ. ನನ್ನ ಕುಟುಂಬದಲ್ಲಿ ನಾನು, ನನ್ನ ತಾಯಿ, ಅಕ್ಕ ಮತ್ತು ನನಗಿಂತ ಕಿರಿಯವಳಾದ ನನ್ನ ತಂಗಿ ನೇಹಾ ಇದ್ದಳು. ನಮ್ಮ ಕುಟುಂಬದಲ್ಲಿ ತುಂಬ ಪ್ರೀತಿ ಇತ್ತು. ನನ್ನ ತಂದೆಯ ಸಾವು 2014ರಲ್ಲಿ ಆಗಿತ್ತು. ನನ್ನ ಅಕ್ಕನನ್ನು ನನ್ನ ತಂದೆ ತುಂಬ ಓದಿಸಿದ್ದರು. ಅವರು ತುಂಬ ಪ್ರತಿಭಾವಂತರಾಗಿದ್ದರು. ಅವರಿಗೆ ಒಂದು ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಸಿಕ್ಕಿತ್ತು. ಅಲ್ಲಿನ ಮಾಲೀಕ ರಾಕೇಶ್ ಅವರ ಮಗ ಶುಭಂ ನನ್ನ ಅಕ್ಕನನ್ನು ಇಷ್ಟಪಡುತ್ತಿದ್ದ. ಅವರಿಬ್ಬರ ನಡುವೆ ಒಳ್ಳೆಯ ಸ್ನೇಹವಿತ್ತು. ನನ್ನ ಅಕ್ಕ ಯಾವಾಗಲೂ ಸಂತೋಷವಾಗಿರುತ್ತಿದ್ದರು ಮತ್ತು ಚೆನ್ನಾಗಿ ಸಂಪಾದಿಸುತ್ತಿದ್ದರು. ಅವರ ಸಂಪಾದನೆಯಿಂದ ನಮ್ಮ ಮನೆಯ ಜೀವನ ಆರಾಮಾಗಿ ನಡೆಯುತ್ತಿತ್ತು. ನಾನು ಮತ್ತು ನನ್ನ ತಂಗಿ ಅವರದೇ ಸಂಪಾದನೆಯಿಂದ ಓದುತ್ತಿದ್ದೆವು. ಆ ಸಮಯದಲ್ಲಿ ನಾನು 12ನೇ ತರಗತಿಯಲ್ಲಿದ್ದೆ ಮತ್ತು ನನ್ನ ತಂಗಿ ನೇಹಾ 7ನೇ ತರಗತಿಯಲ್ಲಿದ್ದಳು. ತಂದೆ ತೀರಿಕೊಂಡ ನಂತರ ಅಕ್ಕ ಮನೆಯನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದರು. ಅವರು ನನಗೆ, ನೀನು ನಿನ್ನ ಓದನ್ನು ಪೂರ್ತಿ ಮಾಡು, ಅದರ ನಂತರ ನಾನು ನಿನ್ನನ್ನು ನನ್ನದೇ ಕಂಪನಿಯಲ್ಲಿ ಒಳ್ಳೆಯ ಪೋಸ್ಟ್ಗೆ ಸೇರಿಸುತ್ತೇನೆ ಎಂದು ಹೇಳುತ್ತಿದ್ದರು. ನಂತರ ನಾವಿಬ್ಬರು ಅಕ್ಕ ತಮ್ಮ ನಮ್ಮ ಮನೆಯನ್ನು ನಡೆಸೋಣ ಎನ್ನುತ್ತಿದ್ದರು. ಅಮ್ಮ ಅಕ್ಕನಿಗೆ, ನಿನ್ನ ತಮ್ಮನಿಗೆ ಕೆಲಸ ಸಿಕ್ಕಿದ ತಕ್ಷಣವೇ ನಿನ್ನ ಮದುವೆ ಮಾಡುತ್ತೇನೆ ಎಂದು ಹೇಳುತ್ತಿದ್ದರು. ಆದರೆ ನನ್ನ ಅಕ್ಕ ನಮ್ಮಿಬ್ಬರ ಓದು ಪೂರ್ತಿಯಾಗಿ ನನಗೆ ಕೆಲಸ ಸಿಗುವವರೆಗೂ ಮದುವೆ ಆಗಲು ಸಿದ್ಧವಿರಲಿಲ್ಲ. ಇಂದಿನಿಂದ ಕಳೆದ 4 ವರ್ಷಗಳ ಹಿಂದೆ ನನ್ನ ಜೀವನ ತುಂಬ ನೆಮ್ಮದಿಯಿಂದ ಕೂಡಿತ್ತು. ನಾನು ಮೆಡಿಕಲ್ ಲೈನ್ನಲ್ಲಿ ಓದಬೇಕೆಂದುಕೊಂಡಿದ್ದೆ. ನನ್ನ ಏಕೈಕ ಕನಸು ಒಬ್ಬ ಸಮರ್ಥ ಡಾಕ್ಟರ್ ಆಗಿ ಜನರ ಚಿಕಿತ್ಸೆ ಮಾಡುವುದಾಗಿತ್ತು. ನಮ್ಮ ಸಣ್ಣ ಮನೆಯ ಪ್ರೀತಿ ತುಂಬಿದ ಕುಟುಂಬದಲ್ಲಿ ನನ್ನ ಅಕ್ಕ ಹುಡುಗಿಯಾಗಿದ್ದರೂ ಸಹ ತನ್ನ ಇಡೀ ಕುಟುಂಬದ ಹೊರೆಯನ್ನು ಹೊತ್ತಿದ್ದರು. ಅವರು ಗೋಯಂಕಾ ಇಂಡಸ್ಟ್ರೀಸ್ನಲ್ಲಿ ಸೀನಿಯರ್ ಎಡಿಟರ್ ಪೋಸ್ಟ್ನಲ್ಲಿ ಕೆಲಸ ಮಾಡುತ್ತಿದ್ದರು ಮತ್ತು ತುಂಬ ಪ್ರಾಮಾಣಿಕ ಹಾಗೂ ನಿಯಮಗಳನ್ನು ಇಷ್ಟಪಡುವವರಾಗಿದ್ದರಿಂದ ಎಲ್ಲರೂ ಅವರಿಗೆ ತುಂಬ ಗೌರವ ನೀಡುತ್ತಿದ್ದರು. ಅವರು ಯಾವಾಗಲೂ ನನಗೆ ಹುಡುಗಿಯಾಗಿಯೂ ನಾನು ಹೇಗೆ ಯಶಸ್ವಿಯಾಗಿದ್ದೇನೆ ಎಂದು ತಿಳಿಸುತ್ತಿದ್ದರು. ನಮ್ಮ ಅಪ್ಪ ನಮಗೆ ಯಶಸ್ವಿಯಾಗುವುದು ಹೇಗೆಂದು ತಿಳಿಸಿಕೊಟ್ಟಿದ್ದಾರೆ. ಅದೇ ರೀತಿ ನೀನು ಒಂದು ದಿನ ಯಶಸ್ವಿಯಾಗಿ ಕುಟುಂಬದ ಎಲ್ಲ ತೊಂದರೆಗಳನ್ನು ದೂರ ಮಾಡಿಬಿಡು ಎಂದು ಹೇಳುತ್ತಿದ್ದರು. ನಾನು ಯಾವಾಗಲೂ ಅಕ್ಕನಿಗೆ, ನಾನು ನಿಮಗೆ ಪ್ರಾಮಿಸ್ ಮಾಡುತ್ತೇನೆ, ನನಗೆ ಕೆಲಸ ಸಿಕ್ಕಿದಾಗ ನಾನು ಸ್ವತಃ ನಿಮ್ಮ ಮದುವೆಯನ್ನು ತುಂಬ ಧೂಮ್ಧಾಮಾಗಿ ಮಾಡುತ್ತೇನೆ ಮತ್ತು ನಿಮ್ಮ ಮದುವೆಯಲ್ಲಿ ಯಾವುದೇ ಕೊರತೆ ಮಾಡುವುದಿಲ್ಲ ಎಂದು ಹೇಳುತ್ತಿದ್ದೆ. ಮತ್ತು ಅಕ್ಕ ನಮ್ಮೆಲ್ಲರ ಕಾಳಜಿ ವಹಿಸುವಲ್ಲಿ ಯಾವುದೇ ಕೊರತೆ ಮಾಡುತ್ತಿರಲಿಲ್ಲ. ಆ ಕತ್ತಲೆಯ ರಾತ್ರಿ ನಮ್ಮ ಎಲ್ಲ ನೆಮ್ಮದಿಯನ್ನು ಕಸಿದುಕೊಳ್ಳುವವರೆಗೆ ಎಲ್ಲವೂ ತುಂಬ ಚೆನ್ನಾಗಿ ನಡೆಯುತ್ತಿತ್ತು. ನನಗೆ ಇಂದಿಗೂ ಆ ರಾತ್ರಿ ಚೆನ್ನಾಗಿ ನೆನಪಿದೆ. ನಾನು ನನ್ನ ಕೋಣೆಯಲ್ಲಿ ಓದುತ್ತಿದ್ದೆ. ನನ್ನ ಕೋಣೆ 2nd ಫ್ಲೋರ್ನಲ್ಲಿ ಇತ್ತು. ಅದರಲ್ಲಿ ದೊಡ್ಡದೊಂದು ಕಿಟಕಿ ತೆರೆದಿರುತ್ತಿತ್ತು ಮತ್ತು ಹೊರಗಿನ ರಸ್ತೆಯ ದೃಶ್ಯ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಅಂದು ಅಕ್ಕ ಬೆಳಗ್ಗಿನಿಂದಲೇ ತುಂಬ ಚಿಂತಿತರಾಗಿದ್ದರು. ನಾನು ಮತ್ತು ನೇಹಾ ಸಾಕಷ್ಟು ಬಾರಿ ಕೇಳಿದ್ವಿ ಕೂಡ, ಅಕ್ಕ, ಇಂದು ನಿಮ್ಮ ಮುಖದಲ್ಲಿ ಯಾವಾಗಲೂ ಇರುವ ಹಾಗೆ ಆ ನಗು ಇಲ್ಲ ಎಂದು ಹೇಳಿದೆವು. ಅವರು ಕೇವಲ ತಲೆ ನೋವಾಗುತ್ತಿದೆ ಎಂದು ಹೇಳಿ ವಿಷಯವನ್ನು ತಳ್ಳಿಹಾಕಿದರು ಮತ್ತು ನಮಗೆ ಏನನ್ನೂ ತಿಳಿಸಲಿಲ್ಲ.
ಅಕ್ಕ ಬೆಳಗ್ಗಿನಿಂದಲೇ ಚಿಂತಿತರಾಗಿದ್ದರು ಎಂಬ ವಿಷಯ ಅವರ ಮೊಬೈಲ್ಗೆ ಪದೇ ಪದೇ ಬರುತ್ತಿದ್ದ ಕಾಲ್ಗಳಿಂದ ಸ್ಪಷ್ಟವಾಗಿ ತಿಳಿಯುತ್ತಿತ್ತು. ಆದರೆ ಅವರು ನಮ್ಮಲ್ಲಿ ಯಾರ ಎದುರಿಗೂ ಫೋನ್ನಲ್ಲಿ ಮಾತನಾಡುತ್ತಿರಲಿಲ್ಲ. ಫೋನ್ ಬರುತ್ತಿದ್ದ ಹಾಗೆ ಅವರು ಮೊಬೈಲನ್ನು ತನ್ನ ಕೋಣೆಗೆ ತೆಗೆದುಕೊಂಡು ಹೋಗಿ ಮೆಲ್ಲನೆ ಮಾತನಾಡುತ್ತಿದ್ದರು. ನನಗೆ ಅನಿಸಿತು, ಅವರ ಕಂಪನಿಗೆ ಯಾವುದೋ ರೀತಿಯ ನಷ್ಟ ಉಂಟಾಗುತ್ತಿರಬಹುದು, ಅದಕ್ಕೆ ಅವರು ಅಷ್ಟು ಚಿಂತಿತರಾಗಿದ್ದಾರೆ ಎಂದುಕೊಂಡೆ. ನಾನು ತಲೆಕೊಡವಿ ನನ್ನ ಕೋಣೆಗೆ ಓದಲು ಹೊರಟು ಹೋದೆ. 2 ಗಂಟೆಗಳು ಕಳೆದಿದ್ದವು. ನಾನು ನನ್ನ ಪುಸ್ತಕ ಮುಚ್ಚಿ ಕಿಟಕಿಯ ಕಡೆಗೆ ಬಂದು ನೋಡಿದಾಗ ನಮ್ಮ ಮನೆಯ ಬಾಗಿಲಿನಲ್ಲಿ ಒಂದು ಲ್ಯಾಂಡ್ ಕ್ರೂಸರ್ ಬಂದು ನಿಂತಿತ್ತು. ಅದರಲ್ಲಿರುವ ಮನುಷ್ಯ ನನಗೆ ಕಾಣಿಸುತ್ತಿರಲಿಲ್ಲ. ಸ್ವಲ್ಪ ಸಮಯದ ನಂತರ ಅಕ್ಕ ಫೋನ್ನಲ್ಲಿ ಮಾತನಾಡುತ್ತಾ ಆ ಕಾರಿನಲ್ಲಿ ಕುಳಿತು ಹೊರಟು ಹೋದರು. ಇಷ್ಟು ದಿನಗಳಲ್ಲಿ ಅಕ್ಕನನ್ನು ಯಾರಾದರೂ ಮನೆಯಿಂದ ಕರೆದುಕೊಂಡು ಹೋಗಲು ಬಂದಿದ್ದು ಅಥವಾ ಕಾರಿನಲ್ಲಿ ಬಿಟ್ಟು ಹೋಗಿದ್ದು ಎಂದೂ ನಡೆದಿರಲಿಲ್ಲ. ಅಕ್ಕ ಯಾವಾಗಲೂ ಸ್ವತಃ ತನ್ನ ಸ್ಕೂಟಿಯಲ್ಲೇ ಆಫೀಸ್ಗೆ ಹೋಗುತ್ತಿದ್ದರು ಮತ್ತು ಆಫೀಸ್ನಿಂದ ಮನೆಗೆ ವಾಪಸ್ ಬರುತ್ತಿದ್ದರು. ನನಗೆ ಅವರಿಗೆ ಯಾವುದೋ ಪ್ರಮುಖ ಕೆಲಸ ಬಂದಿರಬಹುದು ಎಂದು ಅನ್ನಿಸಿತು. ಅಷ್ಟಕ್ಕೂ ಅವರು ಅಷ್ಟು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಸ್ವಲ್ಪ ಸಮಯ ಕಳೆದಿತ್ತು. ಅಕ್ಕನಿಂದ ಫೋನ್ ಬಂದಿತ್ತು. ನಾನು ನಗುತ್ತಾ ಫೋನ್ ಎತ್ತಿಕೊಂಡೆ. ಆದರೆ ಅವರ ಧ್ವನಿಯಲ್ಲಿ ಒಂದು ವಿಚಿತ್ರವಾದ ಗಾಬರಿ ಮತ್ತು ಉದ್ವೇಗ ಇತ್ತು. ಅವರು, ಚಿರಾಗ್, ನನ್ನ ಮಾತನ್ನು ಗಮನವಿಟ್ಟು ಕೇಳು. ನಾನು ಇಂದು ಕಂಪನಿಯ ರೆಕಾರ್ಡ್ನಲ್ಲಿ ನಡೆಯುತ್ತಿದ್ದ ಕೋಟ್ಯಾಂತರ ರೂಪಾಯಿಗಳ ವಂಚನೆಯ ಕೆಲವು ಪ್ರಮುಖ ಫೈಲ್ಗಳನ್ನು ಹಿಡಿದಿದ್ದೇನೆ ಮತ್ತು ನಾನು ಈ ಎಲ್ಲ ಪುರಾವೆಗಳನ್ನು ತೆಗೆದುಕೊಂಡು ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗುತ್ತಿದ್ದೇನೆ. ನೀನು ಅಮ್ಮ ಮತ್ತು ನೇಹಾಳ ಕಾಳಜಿ ವಹಿಸು ಎಂದು ಹೇಳಿದರು. ನಾನು ಚಿಂತಿತನಾಗಿ ಅಕ್ಕನನ್ನು ತಡೆಯುತ್ತಾ, ಅಕ್ಕ, ನೀವು ಹಾಗೆ ಮಾಡಬೇಡಿ, ಫೈಲ್ ಬಿಟ್ಟು ಮನೆಗೆ ಬಂದು ಬಿಡಿ ಎಂದು ಹೇಳಿದೆ. ಆದರೆ ಅವರು ತನ್ನ ಕರ್ತವ್ಯದಲ್ಲಿ ತುಂಬ ಗಟ್ಟಿಯಾಗಿದ್ದರು. ಅವರು ನನ್ನ ಮಾತನ್ನು ಕೇಳದೆ ಫೋನ್ ಕಟ್ ಮಾಡಿದರು. ನಾನು ರಾತ್ರಿ ಪೂರ್ತಿ ಚಡಪಡಿಕೆಯಿಂದ ಮತ್ತು ತಿಳಿಯದ ಭಯದ ಸ್ಥಿತಿಯಲ್ಲಿ ಅವರು ಬರುವುದನ್ನು ಕಾಯುತ್ತಿದ್ದೆ. ನನ್ನ ಚಿಂತೆಯನ್ನು ನೋಡಿ ಅಮ್ಮ ಕೂಡ ಎಚ್ಚರವಾಗಿದ್ದರು ಮತ್ತು ನಾವು ಪದೇ ಪದೇ ಅವರ ನಂಬರ್ಗೆ ಡಯಲ್ ಮಾಡುತ್ತಿದ್ದೆವು. ಆದರೆ ಫೋನ್ ನಿರಂತರವಾಗಿ ಸ್ವಿಚ್ ಆಫ್ ಬರುತ್ತಿತ್ತು. ಮರುದಿನ ಬೆಳಿಗ್ಗೆ ನಮ್ಮ ಮನೆಯ ಬಾಗಿಲಿಗೆ ಪೊಲೀಸ್ ಬಂದರು. ಅವರು ನಮಗೆ ನೀಡಿದ ಆ ಸುದ್ದಿಯಿಂದ ನಮ್ಮ ಕಾಲ ಕೆಳಗಿನ ನೆಲವೇ ಕುಸಿದಂತಾಯಿತು. ತಡರಾತ್ರಿ ಒಂದು ರೆಸಾರ್ಟ್ನಲ್ಲಿ ನಿಮ್ಮ ಅಕ್ಕನ ಶವ ಸಿಕ್ಕಿದೆ ಎಂದು ಪೊಲೀಸರು ತಿಳಿಸಿದರು. ಅಲ್ಲಿ ಯಾವುದೋ ಪಾರ್ಟಿ ನಡೆಯುತ್ತಿತ್ತು ಎಂದು ಕೇಳಿದ್ದೇವೆ. ನಿಮ್ಮ ಅಕ್ಕ ತುಂಬ ಮಾದಕ ದ್ರವ್ಯ ಸೇವಿಸಿದ್ದರು ಮತ್ತು ನಶೆಯ ಸ್ಥಿತಿಯಲ್ಲಿ ಅವರು ರೆಸಾರ್ಟ್ನ ಮೆಟ್ಟಿಲುಗಳಿಂದ ಬಿದ್ದಾಗಲೇ ಅವರು ತೀರಿಕೊಂಡರು. ಇದನ್ನು ಕೇಳಿ ನನಗೆ ಶಾಕ್ ಆಯಿತು. ಹೀಗಾಗಲು ಸಾಧ್ಯವೇ ಇರಲಿಲ್ಲ. ನನ್ನ ಅಕ್ಕ ಇಲ್ಲಿಂದ ಸರಿಯಾಗಿ ಹೋಗಿದ್ದರು ಮತ್ತು ಅವರು ಎಂದಿಗೂ ಪಾರ್ಟಿ ಇತ್ಯಾದಿಗಳಿಗೆ ಜಾಯಿನ್ ಆಗುತ್ತಲೇ ಇರಲಿಲ್ಲ. ಅವರು ಕನಿಷ್ಠ ನಶೆ ಕೂಡ ಮಾಡುತ್ತಿರಲಿಲ್ಲ. ಇದೇನು ಹೇಳುತ್ತಿದ್ದೀರಿ ನೀವು? ಪೊಲೀಸ್ ಇನ್ಸ್ಪೆಕ್ಟರ್ ನನ್ನ ಯಾವುದೇ ಮಾತನ್ನು ಕೇಳಲಿಲ್ಲ. ನಾನು, ತಾಯಿ ಮತ್ತು ನನ್ನ ತಂಗಿ, ನಾವು 3 ಅಳುತ್ತಿದ್ದೆವು. ನಮಗೆ ಅಕ್ಕನ ಶವವನ್ನು ನೀಡಲಾಯಿತು. ಅಕ್ಕ ನಮ್ಮನ್ನು ಶಾಶ್ವತವಾಗಿ ಬಿಟ್ಟು ಹೊರಟು ಹೋಗಿದ್ದರು. ನನ್ನ ಅಕ್ಕನ ಮೇಲೆ ಸುಳ್ಳು ಆರೋಪಗಳನ್ನು ಹೊರಿಸಲಾಗಿತ್ತು. ಅವರನ್ನು ಯಾವುದೋ ಕೇಸ್ನಲ್ಲಿ ಸಿಲುಕಿಸಲಾಗಿದೆ ಎಂಬ ಸಂಪೂರ್ಣ ನಂಬಿಕೆ ನನಗಿತ್ತು. ನಶೆ ಮಾಡುವುದು ದೂರದ ಮಾತು, ಅವರು ಇಂತಹ ಕೆಟ್ಟ ಜನರ ಪಕ್ಕದಲ್ಲಿ ಕೂರುತ್ತಲೂ ಇರಲಿಲ್ಲ. ನಮ್ಮ ಒತ್ತಾಯದ ಮೇರೆಗೆ ಪೊಲೀಸ್ ಸ್ವಲ್ಪ ಮಟ್ಟಿಗೆ ಇನ್ವೆಸ್ಟಿಗೇಷನ್ ಖಂಡಿತ ಮಾಡಿದ್ದರು. ಆದರೆ ಅದರ ನಂತರ ಪೊಲೀಸ್ ಕೂಡ ಈ ಕೇಸನ್ನು ಕೈಬಿಟ್ಟರು. ಆದರೆ ನನಗೆ ಗೊತ್ತಿತ್ತು, ಅಕ್ಕ ನನಗೆ ಫೋನ್ನಲ್ಲಿ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗುತ್ತಿದ್ದೇನೆಂದು ತಿಳಿಸಿದ್ದರು. ಆದರೆ ಪೊಲೀಸ್ ಸ್ಟೇಷನ್ ಬದಲಿಗೆ ಅವರು ರೆಸಾರ್ಟ್ಗೆ ಹೇಗೆ ತಲುಪಿದರು ಎಂಬುದು ನನ್ನ ತಿಳುವಳಿಕೆಗೆ ಬರುತ್ತಿರಲಿಲ್ಲ. ಪೊಲೀಸ್ ನನ್ನ ಯಾವುದೇ ಮಾತನ್ನು ನಂಬಲು ಸಿದ್ಧವಿರಲಿಲ್ಲ. ನಶೆಯ ಸ್ಥಿತಿಯಲ್ಲಿ ಮೆಟ್ಟಿಲುಗಳಿಂದ ಬಿದ್ದಿದ್ದರಿಂದ ಸಾವು ಸಂಭವಿಸಿದೆ ಎಂದು ಹೇಳಲಾಗುತ್ತಿತ್ತು. ಆದರೆ ನನಗೆ ಈ ಮಾತಿನ ಮೇಲೆ ಸ್ವಲ್ಪವೂ ನಂಬಿಕೆ ಬರುತ್ತಿರಲಿಲ್ಲ. ಏಕೆಂದರೆ ಅಕ್ಕನ ಶವವನ್ನು ನಾವು ನೋಡಿದ್ದಾಗ ಅವರ ಬಾಡಿ ಸಂಪೂರ್ಣವಾಗಿ ನೀಲಿ ಬಣ್ಣಕ್ಕೆ ತಿರುಗಿತ್ತು. ನಾನು ಪೊಲೀಸರಿಗೆ ರಾತ್ರಿ ನಮ್ಮ ಮನೆಗೆ ಬಂದಿದ್ದ ಆ ಕಾರಿನ ಬಗ್ಗೆ ತಿಳಿಸಲು ಬಯಸುತ್ತಿದ್ದೆ, ಏಕೆಂದರೆ ನನಗೆ ಇದು ಅಪಘಾತವಲ್ಲ, ಕೊಲೆ ಎಂದು ಅನಿಸುತ್ತಿತ್ತು. ಪೊಲೀಸ್ ನನ್ನ ಈ ಮಾತನ್ನು ನಂಬಲಿಲ್ಲ ಮತ್ತು ಕಾರಿನ ಪತ್ತೆಯನ್ನೂ ಮಾಡಲಿಲ್ಲ. ಕೆಲವು ದಿನಗಳವರೆಗೆ ಪೊಲೀಸರು ನಮ್ಮ ಇನ್ವೆಸ್ಟಿಗೇಷನ್ ಜಾರಿಯಲ್ಲಿದೆ ಎಂದು ಹೇಳುತ್ತಿದ್ದರು. ಆದರೆ ನಂತರ ಏನಾಯಿತೋ ಗೊತ್ತಿಲ್ಲ. ಯಾರ ಒತ್ತಡ ಬಂದಿತೋ ಮತ್ತು ಯಾವ ಶಕ್ತಿ ಈ ಕೇಸ್ ಜೊತೆ ಸೇರಿಕೊಂಡಿತೋ, ಪೊಲೀಸ್ ಇದ್ದಕ್ಕಿದ್ದಂತೆ ಇದಕ್ಕೆ ಅಪಘಾತದ ರೂಪ ನೀಡಿ ಕೇಸ್ ಕ್ಲೋಸ್ ಮಾಡಿದರು. ನಮ್ಮ ಮನೆಯ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಕೆಡಲಾರಂಭಿಸಿತು. ಅಕ್ಕ ಹೋದ ನಂತರ ಮನೆಯ ಖರ್ಚಿನ ಮೇಲೂ ಸಾಕಷ್ಟು ಪರಿಣಾಮ ಬೀರಿತು. ಕೆಲವು ತಿಂಗಳುಗಳು ಹೇಗೋ ಜೀವನ ಸಾಗಿತ್ತು. ಆದರೆ ಈಗ ಜೀವನ ನಡೆಸುವುದು ತುಂಬ ಕಷ್ಟವಾಗುತ್ತಿತ್ತು. ಪರಿಸ್ಥಿತಿ ನನ್ನನ್ನು ಎಷ್ಟು ಅಸಹಾಯಕನನ್ನಾಗಿ ಮಾಡಿತೆಂದರೆ ನಾನು ನನ್ನ ಮೆಡಿಕಲ್ ಓದನ್ನು ಮಧ್ಯದಲ್ಲಿ ಅರ್ಧಕ್ಕೆ ಬಿಡಬೇಕಾಗಿ ಬಂತು. ಏಕೆಂದರೆ ಈಗ ನಾನು ನನ್ನ ಅನಾರೋಗ್ಯ ಪೀಡಿತ ತಾಯಿ ಮತ್ತು ತಂಗಿಯ ಜವಾಬ್ದಾರಿಯನ್ನು ಹೊರಬೇಕಿತ್ತು. ನಾನು ಕೆಲಸದ ಹುಡುಕಾಟದಲ್ಲಿ ಸಾಕಷ್ಟು ತಿಂಗಳಗಳವರೆಗೆ ಅಲೆದಾಡಿದೆ. ಆದರೆ ಎಲ್ಲೂ ಭರವಸೆಯ ಯಾವುದೇ ಕಿರಣ ಕಾಣಿಸುತ್ತಿರಲಿಲ್ಲ. ಮನೆಯಲ್ಲಿ ಹಸಿವಿನಿಂದ ಇರುವ ಪರಿಸ್ಥಿತಿ ಬಂದಿತ್ತು. ನಾನು ನನ್ನ ಫ್ಯಾಮಿಲಿಯನ್ನು ಈ ತೊಂದರೆಯಿಂದ
ಹೇಗೆ ಹೊರಗೆ ತರಲಿ ಎಂದು ಅರ್ಥವಾಗುತ್ತಿರಲಿಲ್ಲ. ನಂತರ ನಮ್ಮ ಈ ಕಷ್ಟದ ಜೀವನದಲ್ಲಿ ಒಬ್ಬ ದೇವದೂತ ಬಂದರು. ಅವರು ರಾಕೇಶ್ ಗೋಯಂಕ ಅವರು, ನನ್ನ ಅಕ್ಕನ ಬಾಸ್. ಅವರು ಒಬ್ಬ ತುಂಬ ಒಳ್ಳೆಯ ಮನುಷ್ಯರಾಗಿದ್ದರು. ಅವರು ಅಕ್ಕನ ಪ್ರಾಮಾಣಿಕತೆಯನ್ನು ಯಾವಾಗಲೂ ಹೊಗಳುತ್ತಿದ್ದರು. ಅಕ್ಕ ತೀರಿಕೊಂಡಾಗಲೂ ಅವರು ನಮ್ಮ ದುಃಖವನ್ನು ಹಗುರ ಮಾಡಲು ನಮ್ಮನ್ನು ಭೇಟಿಯಾಗಲು ಬಂದಿದ್ದರು ಮತ್ತು ಅವರಿಗೆ ಅಕ್ಕನ ಸಾವಿನ ಬಗ್ಗೆ ತೀವ್ರ ವಿಷಾದವಿತ್ತು. ಅವರ ಮಗ ಶುಭಂ ಗೋಯಂಕ ನನ್ನ ಅಕ್ಕನನ್ನು ಪ್ರೀತಿಸುತ್ತಿದ್ದ. ಅವನು ನಮ್ಮ ದುಃಖದಲ್ಲಿ ಎಲ್ಲ ರೀತಿಯಲ್ಲೂ ಭಾಗಿಯಾಗಿದ್ದ. ಆದರೆ ಈಗ ಅವರಿಗೆ ನಮ್ಮ ಮನೆಯ ಫೈನಾನ್ಷಿಯಲ್ ಕಂಡೀಷನ್ ಬಗ್ಗೆ ಗೊತ್ತಾದಾಗ ರಾಕೇಶ್ ಅವರು ಮಗನೇ, ನನಗೆ ನಿನ್ನ ತೊಂದರೆಯ ಬಗ್ಗೆ ಗೊತ್ತಾಗಿದೆ. ನಿನ್ನ ಅಕ್ಕ ಯಾವಾಗಲೂ ನಮ್ಮ ಕಂಪನಿಯನ್ನು ಯಶಸ್ಸಿನ ಉತ್ತುಂಗಕ್ಕೆ ತಲುಪಿಸಿದ್ದಾರೆ. ಅವಳು ಒಬ್ಬ ತುಂಬ ಒಳ್ಳೆಯ ಮತ್ತು ಪ್ರಾಮಾಣಿಕ ಹುಡುಗಿಯಾಗಿದ್ದಳು. ನಾನು ಅವಳನ್ನು ನನ್ನ ಮಗಳಂತೆ ಭಾವಿಸುತ್ತಿದ್ದೆ. ನಿನಗಂತೂ ಗೊತ್ತಿದೆ, ನಾನು ಎಷ್ಟೇ ಶ್ರೀಮಂತ ಮನುಷ್ಯನಾಗಿದ್ದರೂ ಜನರಿಗೆ ತುಂಬ ಸಹಾಯ ಮಾಡುತ್ತೇನೆ. ಹಾಗೆ ನೀನು ನನ್ನ ಮಗನಂತೆಯೇ ಇದ್ದೀಯ. ನಿನಗೆ ಯಾಕೆ ಸಹಾಯ ಮಾಡಬಾರದು? ನೀನು ಚಿಂತಿಸುವ ಯಾವುದೇ ಅಗತ್ಯವಿಲ್ಲ. ಹೇಳು, ನೀನು ಯಾವ ಕೆಲಸ ಮಾಡಲು ಬಯಸುತ್ತೀಯಾ? ನಿನಗೆ ಯಾವ ಕೆಲಸ ಬರುತ್ತದೋ ನಾನು ಅದೇ ಕೆಲಸದ ನೌಕರಿಗೆ ನಿನ್ನನ್ನು ಸೇರಿಸುತ್ತೇನೆ. ಒಂದು ವೇಳೆ ನೀನು ನಿನ್ನ ಅಕ್ಕನ ತರಹ ಹೆಚ್ಚು ಓದಿದವನಾಗಿದ್ದರೆ ನಾನು ನಿನ್ನನ್ನು ನನ್ನದೇ ಕಂಪನಿಯಲ್ಲಿ ಇಟ್ಟುಕೊಳ್ಳುತ್ತಿದ್ದೆ ಎಂದು ಹೇಳಿದರು. ನಾನು ಹೇಳಿದೆ, ನಾನು ಮೆಡಿಕಲ್ ಲೈನ್ನಲ್ಲಿ ಓದಿ ಡಾಕ್ಟರ್ ಆಗಲು ಬಯಸಿದ್ದೆ. ಅವರು, ಮಗನೇ, ನೀನು ನಿನ್ನ ಓದನ್ನು ನಿನ್ನ ಸಂಪಾದನೆಯಿಂದ ಮುಂದುವರಿಸಬಹುದು ಎಂದು ಹೇಳಿದರು. ಆದರೆ ಅದಕ್ಕಿಂತ ಮುಂಚೆ ಅವರು ನನಗೆ ತಮ್ಮ ದೊಡ್ಡ ಸ್ಟೋರ್ನಲ್ಲಿ ಒಂದು ಒಳ್ಳೆಯ ಸ್ಯಾಲರಿಯ ಕೆಲಸ ಕೊಡಿಸಿದ್ದರು. ಇದರಿಂದ ಮನೆಯ ಖರ್ಚು ಮತ್ತು ನನ್ನ ತಂಗಿಯ ಖರ್ಚು ಕೂಡ ಪೂರ್ತಿಯಾಗುತ್ತಿತ್ತು. ಇಂದು ಒಂದು ವೇಳೆ ನನ್ನ ಅಕ್ಕ ಬದುಕಿದ್ದರೆ, ಅವರ ಮದುವೆ ರಾಕೇಶ್ ಅವರ ಮಗ ಶುಭಂ ಜೊತೆ ಆಗಿದ್ದರೆ ಅವರಿಗೆ ಎಂದಿಗೂ ಯಾವುದೇ ರೀತಿಯ ತೊಂದರೆ ಇರುತ್ತಿರಲಿಲ್ಲ ಎಂದು ಯೋಚಿಸುತ್ತಿದ್ದೆ. ನನ್ನ ಅಕ್ಕ ಎಷ್ಟು ಅದೃಷ್ಟವಂತೆಯಾಗಿರುತ್ತಿದ್ದರು. ಇಷ್ಟು ಒಳ್ಳೆಯ ಮನುಷ್ಯನನ್ನ ಭಾವ ಆಗುತ್ತಿದ್ದರು. ಶುಭಂ ಅವರನ್ನು ಕೆಲವೊಮ್ಮೆ ಭೇಟಿಯಾಗುತ್ತಿದ್ದೆ. ಶುಭಂ ನನ್ನ ಅಕ್ಕನನ್ನು ತುಂಬ ನೆನಪಿಸಿಕೊಳ್ಳುತ್ತಾ ಅವರ ಕಣ್ಣುಗಳಿಂದ ಕಣ್ಣೀರು ಬರುತ್ತಿತ್ತು. ನಾವೆಲ್ಲರೂ ಆ ತಂದೆ ಮಗ ಇಬ್ಬರನ್ನು ನಮ್ಮ ದೇವದೂತ ಎಂದು ತಿಳಿಯುತ್ತಿದ್ದೆವು. ಏಕೆಂದರೆ ಕಷ್ಟದ ಸಮಯದಲ್ಲಿ ದೇವರು ಅವರನ್ನು ನಮ್ಮ ಬಳಿಗೆ ಕಳುಹಿಸಿ ನಮ್ಮ ಜೀವನ ಉಳಿಸಿದ್ದ. ನಾನು ಹಗಲು ರಾತ್ರಿ ಪ್ರಾಮಾಣಿಕತೆ ಮತ್ತು ಶ್ರದ್ಧೆಯಿಂದ ಸ್ಟೋರ್ನಲ್ಲಿ ಕೆಲಸ ಮಾಡುತ್ತಿದ್ದೆ. ಇದರಿಂದ ರಾಕೇಶ್ ಅವರು ನನ್ನ ಬಗ್ಗೆ ಹೆಮ್ಮೆ ಪಡಬೇಕು ಮತ್ತು ವಿಶ್ವಾಸಾರ್ಹನಾಗಬೇಕೆಂದು ಸ್ಟೋರ್ನ ತಣ್ಣನೆಯ ನೆಲದ ಮೇಲೆ ಕುಳಿತು ನಾನು ನನ್ನ ಆಲೋಚನೆಗಳ ಆಳದಿಂದ ಇದ್ದಕ್ಕಿದ್ದಂತೆ ಹೊರಗೆ ಬಂದೆ. ನನ್ನ ಕೈಯಲ್ಲಿದ್ದ ಆ ಕನ್ನಡಕ ನನ್ನನ್ನು ಸತ್ಯದ ಜಗತ್ತಿಗೆ ವಾಪಸ್ ಕರೆತಂದಿತು. ನನ್ನ ಎದೆಯಲ್ಲಿ ಕೋಪ, ಅಸಹಾಯಕತೆ ಮತ್ತು ಸೇಡಿನ ಬೆಂಕಿ ಹಾಗೆ ಉರಿಯತೊಡಗಿತು. ಅದನ್ನು ನಿಯಂತ್ರಿಸುವುದು ನನಗೆ ಅಸಾಧ್ಯವಾಗುತ್ತಿತ್ತು. ಆ ವೃದ್ಧ ಮನುಷ್ಯ ಯಾವುದೇ ಸಾಮಾನ್ಯ ಬಡ ಮನುಷ್ಯನಾಗಿರಲು ಸಾಧ್ಯವಿರಲಿಲ್ಲ. ಇಷ್ಟು ದುಬಾರಿ ಕಾರಿನಲ್ಲಿ ಕುಳಿತಿದ್ದ ಅವನು ಬೇಕೆಂದೇ ನನ್ನ ಬಳಿ ಸುಳ್ಳು ಹೇಳಿ ಹೋಗಿದ್ದ. ನಾನು ಎದ್ದು ನಿಂತು ಆ ಕನ್ನಡಕವನ್ನು ಸ್ಟೋರ್ನ ತೀಕ್ಷ್ಣವಾದ ಬೆಳಕಿನಲ್ಲಿ ತುಂಬ ಗಮನವಿಟ್ಟು ನೋಡಲು ಪ್ರಾರಂಭಿಸಿದೆ. ಇದು ಒಂದು ಬೆಸ್ಟ್ ಕ್ವಾಲಿಟಿಯ ಕನ್ನಡಕವಾಗಿತ್ತು ಮತ್ತು ಇದರ ಫ್ರೇಮ್ ದುಬಾರಿಯಾಗಿ ಕಾಣಿಸುತ್ತಿತ್ತು. ನಾನು ಇದನ್ನು ಎಲ್ಲ ಕಡೆಯಿಂದ ಉಲ್ಟಾಪಲ್ಟಾ ಮಾಡಿ ನೋಡಿದಾಗ ನನ್ನ ದೃಷ್ಟಿ ಅದರ ಕಡ್ಡಿಯ ಒಳಗಿನ ಭಾಗದ ಮೇಲೆ ಬಿತ್ತು. ಅಲ್ಲಿ ನಗರದ ಒಂದು ತುಂಬ VIP ಮತ್ತು ಶ್ರೀಮಂತ ಪ್ರದೇಶದ ದೊಡ್ಡ ಆಪ್ಟಿಕಲ್ ಸೆಂಟರ್ನ ಲೇಸರ್ ಮಾರ್ಕ್ ಇತ್ತು. ಅದರ ತೀರಾ ಪಕ್ಕದಲ್ಲೇ ಒಂದು ಸಣ್ಣ ಸೀರಿಯಲ್ ನಂಬರ್ ಕೂಡ ಸೂಕ್ಷ್ಮ ಅಕ್ಷರಗಳಲ್ಲಿ ದಾಖಲಿಸಲ್ಪಟ್ಟಿತ್ತು. ಇದನ್ನು ನೋಡುತ್ತಿದ್ದಂತೆ ನನ್ನ ಹೃದಯದಲ್ಲಿ ಒಂದು ದೊಡ್ಡ ಭರವಸೆ ಮೂಡಿತು. ಈ ಸೀರಿಯಲ್ ನಂಬರ್ ಅವರ ಅಂಗಡಿಯ ರೆಕಾರ್ಡ್ನಲ್ಲಿ ಖಂಡಿತ ಇರುತ್ತದೆ ಮತ್ತು ಇದೇ ನನ್ನನ್ನು ಆ ವೃದ್ಧ ಮತ್ತು ಕೊಲೆಗಾರನ ಕಾರಿನವರೆಗೆ ತಲುಪಿಸಬಹುದಾದ ಏಕೈಕ ಸುಳಿವಾಗಿತ್ತು. ನನ್ನ ತಲೆಯಲ್ಲಿ ತಕ್ಷಣವೇ ಅಕ್ಕನ ಬಾಸ್ ಆಲೋಚನೆ ಬಂತು. ನಾನು ಈಗಲೇ ಅವರಿಗೆ ಫೋನ್ ಮಾಡಿ ಪೂರ್ತಿ ವಿಷಯ ತಿಳಿಸಲು ಬಯಸಿದೆ. ಅವರು ಖಂಡಿತ ನನಗೆ ಸಂಪೂರ್ಣ ಸಹಾಯ ಮಾಡುತ್ತಾರೆ, ಏಕೆಂದರೆ ಅವರು ತುಂಬ ಶಕ್ತಿಶಾಲಿ ಮತ್ತು ಸಭ್ಯ ಮನುಷ್ಯ. ಆದರೆ ತಕ್ಷಣ ನನಗೆ ಇದ್ದಕ್ಕಿದ್ದಂತೆ ಯೋಚನೆ ಬಂತು, ಚಿರಾಗ್, ಈಗಲೇ ಯಾರಿಗೂ ಏನನ್ನು ತಿಳಿಸಬಾರದು. ಅವರು ಬಾಸ್ ಆಗಿದ್ದರೂ ಸಹ ಒಂದು ವೇಳೆ ಕೊಲೆಗಾರನಿಗೆ ನೀನು ಅವನ ಹುಡುಕಾಟದಲ್ಲಿರುವ ಸ್ವಲ್ಪವೇ ಸುಳಿವು ಸಿಕ್ಕರೂ ಅವನು ಮಾಯವಾಗಿ ಬಿಡುತ್ತಾನೆ ಮತ್ತು ನೀನು ಆ ಕೊನೆಯ ಅವಕಾಶವನ್ನು ಕಳೆದುಕೊಳ್ಳುತ್ತೀಯ. ನಾನು ನನ್ನಷ್ಟಕ್ಕೆ ನಿರ್ಧಾರ ಮಾಡಿದೆ ಮತ್ತು ನಾನು ರಾಕೇಶ್ ಅವರಂತಹ ಸಭ್ಯ ಮನುಷ್ಯನನ್ನು ನನ್ನ ವೈಯಕ್ತಿಕ ಸೇಡಿನ ಚಕ್ರದಲ್ಲಿ ಸಿಲುಕಿಸಿ ಯಾವುದೇ ಅಪಾಯಕ್ಕೆ ತಳ್ಳಲು ಬಯಸುತ್ತಿರಲಿಲ್ಲ. ನಾನು ನಿರ್ಧಾರ ಮಾಡಿದೆ, ನಾಳೆ ಬೆಳಿಗ್ಗೆ ಡ್ಯೂಟಿಗೆ ಬರುವ ಮೊದಲು ಈ ಆಪ್ಟಿಕಲ್ ಸೆಂಟರ್ಗೆ ಹೋಗಿ ಇದರ ಸೀರಿಯಲ್ ನಂಬರ್ ಮೂಲಕ ಈ ವೃದ್ಧನ ಇಡೀ ಜಾತಕವನ್ನು ಹೊರಗೆ ತೆಗೆಯುತ್ತೇನೆ. ಅದಕ್ಕಾಗಿ ನಾನು ಯಾವುದೇ ಹೆಜ್ಜೆ ಇಡಬೇಕಾಗಿ ಬಂದರೂ ಸರಿ. ರಾತ್ರಿಯ ಉಳಿದ ಸಮಯವನ್ನು ನಾನು ಇದೇ ಚಡಪಟಿಕೆಯಲ್ಲಿ ಕಳೆದಿದ್ದೆ ಮತ್ತು ನಾನು ಬೆಳಗಾಗುವುದನ್ನೇ ಕಾಯಲಾರಂಭಿಸಿದೆ.
ನನ್ನ ಅಕ್ಕನ ಕೊಲೆಗಾರನವರೆಗೆ ತಲುಪುವ ಈ ಮೊದಲ ಮತ್ತು ಮುಖ್ಯವಾದ ಪ್ರಯಾಣವನ್ನು ಪ್ರಾರಂಭಿಸಬೇಕಿತ್ತು. ಸೂರ್ಯನ ಮೊದಲ ಕಿರಣ ಕೋಣೆಗೆ ಪ್ರವೇಶಿಸುತ್ತಿದ್ದಂತೆ ಬೇಗನೆ ಎದ್ದು ತಯಾರಾಗತೊಡಗಿದೆ. ಇಂದಿನ ದಿನ ನನ್ನ ಜೀವನದ ಅತ್ಯಂತ ಮುಖ್ಯವಾದ ದಿನ ಎಂದು ಸಾಬೀತಾಗಬೇಕಿತ್ತು. ನಾನು ಕೋಣೆಯಿಂದ ಹೊರಗೆ ಬಂದಾಗ ಅಮ್ಮ ಕಿಚನ್ನಲ್ಲಿ ತಿಂಡಿ ಮಾಡುತ್ತಿದ್ದರು ಮತ್ತು ನೇಹಾ ತನ್ನ ಸ್ಕೂಲ್ ಯೂನಿಫಾರ್ಮ್ನಲ್ಲಿ ತಯಾರಾಗಿ ಕುಳಿತಿದ್ದಳು. ಅಣ್ಣ, ನಿಮ್ಮ ಕಣ್ಣುಗಳು ಯಾಕೆ ಇಷ್ಟೊಂದು ಕೆಂಪಗಾಗಿವೆ? ನೀವೇನು ಇಡೀ ರಾತ್ರಿ ಮಲಗಿಲ್ಲವೇ? ನೇಹಾ ನನ್ನ ಕಡೆಗೆ ನೋಡುತ್ತಾ ಮುಗ್ಧತೆಯಿಂದ ಕೇಳಿದಳು. ನಾನು ಹೇಳಿದೆ, ಏನೂ ಇಲ್ಲ, ರಾತ್ರಿ ಸ್ಟೋರ್ನಲ್ಲಿ ಕೆಲಸ ಜಾಸ್ತಿ ಇತ್ತು, ಅದಕ್ಕೆ ಸುಸ್ತಾಗಿದೆ. ನೀನು ಬೇಗನೆ ತಿಂಡಿ ಮಾಡು, ಇಲ್ಲದಿದ್ದರೆ ಶಾಲೆಗೆ ತಡವಾಗುತ್ತದೆ. ಅಷ್ಟರಲ್ಲೇ ಅಮ್ಮನ ಧ್ವನಿ ಬಂದಿತು. ಮಗನೇ, ಬೇಗ ಬಂದು ಚಹಾ ಕುಡಿ. ಮತ್ತು ನೇಹಾಳ ಫೀಸ್ ಏನಾಯಿತು? ಇಂದೇ ಕೊನೆಯ ದಿನಾಂಕ ಅಲ್ವಾ? ನಾನು ಹೇಳಿದೆ. ಅಮ್ಮ, ನೀವು ಏನು ಚಿಂತಿಸಬೇಡಿ, ನಾನು ರಾತ್ರಿಯೇ ಹಣದ ವ್ಯವಸ್ಥೆ ಮಾಡಿಕೊಂಡಿದ್ದೇನೆ ಮತ್ತು ಇಂದು ನಾನು ರಾಕೇಶ್ ಅವರಿಂದ ಸ್ವಲ್ಪ ಅಡ್ವಾನ್ಸ್ ಸ್ಯಾಲರಿ ಕೂಡ ತೆಗೆದುಕೊಳ್ಳುತ್ತೇನೆ. ಅವರು ನನಗೆ ಎಂದಿಗೂ ಇಲ್ಲ ಎನ್ನುವುದಿಲ್ಲ. ನೀವು ನನ್ನ ಮತ್ತು ನೇಹಾಳ ಯಶಸ್ಸಿಗಾಗಿ ಪ್ರಾರ್ಥನೆ ಮಾಡಿ. ನಾನು ಅಮ್ಮನಿಗೆ ಸಮಾಧಾನ ಮಾಡಿ ಬೇಗನೆ ಚಹಾ ಮುಗಿಸಿ ಮನೆಯಿಂದ ಹೊರಗೆ ಬಂದೆ. ನಾನು ಆಟೋ ಮಾಡಿಕೊಂಡೆ ಮತ್ತು ಆಪ್ಟಿಕಲ್ ಸೆಂಟರ್ ಇರುವ ಜಾಗಕ್ಕೆ ಹೊರಟೆ. ಅಲ್ಲಿ ದೊಡ್ಡ ದೊಡ್ಡ ಬ್ರ್ಯಾಂಡ್ ಮತ್ತು ಭವ್ಯ ಅಂಗಡಿಗಳು ಇದ್ದವು. ಸ್ವಲ್ಪ ಸಮಯದ ನಂತರ ನಾನು ಆ ಭವ್ಯ ಆಪ್ಟಿಕಲ್ ಸೆಂಟರ್ನ ಎದುರು ನಿಂತಿದ್ದೆ. ಒಂದು ದೀರ್ಘ ಉಸಿರು ತೆಗೆದುಕೊಂಡು ಬಾಗಿಲು ತಳ್ಳಿ ಒಳಗೆ ಪ್ರವೇಶಿಸಿದೆ. ಎದುರಿನ ಕೌಂಟರ್ನಲ್ಲಿ ಒಬ್ಬ ಸೇಲ್ಸ್ ಮ್ಯಾನ್ ನಿಂತಿದ್ದ. ಅವನು ನನ್ನನ್ನು ಸಾಧಾರಣ ಬಟ್ಟೆಗಳಲ್ಲಿ ನೋಡಿ ಸ್ವಲ್ಪ ಆಶ್ಚರ್ಯಪಟ್ಟಿದ್ದ. ಹೇಳಿ ಸರ್, ಮೇ ಐ ಹೆಲ್ಪ್ ಯು? ಅವನು ಮೆಲ್ಲನೆ ನಗುವಿನೊಂದಿಗೆ ಕೇಳಿದ. ನಾನು ಹೇಳಿದೆ, ಸರ್, ನನಗೆ ನಿಮ್ಮಿಂದ ಒಂದು ತುಂಬ ಪ್ರಮುಖವಾದ ಕೆಲಸವಿದೆ. ದಯವಿಟ್ಟು ಈ ಕನ್ನಡಕ ನಿನ್ನೆ ರಾತ್ರಿ ಯಾರೋ ನಮ್ಮ ಮೆಡಿಕಲ್ ಸ್ಟೋರ್ನಲ್ಲಿ ಮರೆತು ಹೋಗಿದ್ದಾರೆ. ಇದರ ಮೇಲೆ ನಿಮ್ಮ ಅಂಗಡಿಯ ಲೇಸರ್ ಮಾರ್ಕ್ ಮತ್ತು ಸೀರಿಯಲ್ ನಂಬರ್ ಇದೆ. ನೀವು ನಿಮ್ಮ ರೆಕಾರ್ಡಿಂದ ಇದರ ಮಾಲೀಕನ ವಿಳಾಸ ತಿಳಿಸಬಹುದಾ? ನಾನು ಆ ಕನ್ನಡಕವನ್ನು ಜೇಬಿನಿಂದ ತೆಗೆದು ಕೌಂಟರ್ ಮೇಲೆ ಇಟ್ಟೆ. ಸೇಲ್ಸ್ಮ್ಯಾನ್ ಕನ್ನಡಕ ಎತ್ತಿ ಅದನ್ನು ಉಲ್ಟಾಪಲ್ಟಾ ಮಾಡಿ ನೋಡಿದ ಮತ್ತು ನಂತರ ತನ್ನ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಏನೋ ಟೈಪ್ ಮಾಡಲು ಪ್ರಾರಂಭಿಸಿದ. ನಂತರ ಅವನು, ಇದು ತುಂಬ ದುಬಾರಿಯಾಗಿದೆ ಮತ್ತು ನಮ್ಮ ರೆಕಾರ್ಡ್ ಪ್ರಕಾರ ಇದು ಸುರೇಶ್ ಎಂಬ ಹೆಸರಿನ ವ್ಯಕ್ತಿಯ ಮೇಲೆ ರಿಜಿಸ್ಟರ್ ಆಗಿದೆ ಎಂದು ಹೇಳಿದ. ನಾನು ಕೇಳಿದೆ, ಈ ಸುರೇಶ್ ಯಾರು ಮತ್ತು ಇವನ ವಿಳಾಸ ಅಥವಾ ಫೋನ್ ನಂಬರ್ ನಿಮ್ಮ ಬಳಿ ದಾಖಲಾಗಿದೆಯೇ? ಸೇಲ್ಸ್ಮ್ಯಾನ್ ನನ್ನನ್ನು ಸ್ವಲ್ಪ ವಿಚಿತ್ರ ದೃಷ್ಟಿಯಿಂದ ನೋಡಿದ. ನಂತರ ಹೇಳಿದ, ನಾವು ನಮ್ಮ ಕಸ್ಟಮರ್ನ ಪರ್ಸನಲ್ ಇನ್ಫಾರ್ಮೇಷನ್ ಈ ರೀತಿ ಯಾರಿಗೂ ನೀಡಲು ಸಾಧ್ಯವಿಲ್ಲ. ಇದು ನಮ್ಮ ನಿಯಮಗಳಿಗೆ ವಿರುದ್ಧವಾಗಿದೆ. ನಾನು ಹೇಳಿದೆ, ಸರ್ ಪ್ಲೀಸ್, ನೀವು ನನ್ನ ಮಾತನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಅವರು ಒಬ್ಬ ತುಂಬ ವೃದ್ಧ ಮತ್ತು ಅನಾರೋಗ್ಯ ಪೀಡಿತರಾಗಿದ್ದಾರೆ. ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ. ಹಾಗೆ ಅವರು ನಿನ್ನೆ ರಾತ್ರಿ ತಮ್ಮ ದುಬಾರಿ ಔಷಧಿಗಳನ್ನು ನಮ್ಮ ಸ್ಟೋರ್ನಲ್ಲೇ ಬಿಟ್ಟು ಹೋಗಿದ್ದಾರೆ ಎಂದು ನಾನು ಸ್ವಲ್ಪ ಸೀರಿಯಸ್ ಆಗಿ ಸುಳ್ಳಿನ ಆಸರೆ ಪಡೆಯುತ್ತಾ ಅವನನ್ನು ನನ್ನ ಮಾತುಗಳಿಂದ ನಂಬಿಸಲು ಪ್ರಯತ್ನಿಸಿದೆ. ನನ್ನ ಮಾತು ಕೇಳಿ ಸೇಲ್ಸ್ಮ್ಯಾನ್ ಸ್ವಲ್ಪ ಮೃದುವಾದ. ಅವನು ಮತ್ತೊಮ್ಮೆ ಸ್ಕ್ರೀನ್ ಕಡೆಗೆ ನೋಡಿದ. ಸರಿ, ನಾನು ನಿಮಗೆ ತಿಳಿಸುತ್ತೇನೆ. ನಿಜ ಹೇಳಬೇಕೆಂದರೆ ಈ ಸುರೇಶ್ ಯಾರೋ ದೊಡ್ಡ ಮನುಷ್ಯನಲ್ಲ. ಬದಲಿಗೆ ಅವನು ನಗರದ ಒಬ್ಬ ತುಂಬ ಫೇಮಸ್ ಬಿಸ್ನೆಸ್ ಮ್ಯಾನ್ನ ಪರ್ಸನಲ್ ಡ್ರೈವರ್ ಆಗಿದ್ದಾನೆ ಮತ್ತು ಅವರ ಬಾಸ್ ಇವನಿಗೆ ಈ ಕನ್ನಡಕವನ್ನು ನಮ್ಮ ಅಂಗಡಿಯಿಂದ ಗಿಫ್ಟ್ ಆಗಿ ಕೊಡಿಸಿದರು. ಅದಕ್ಕೆ ರೆಕಾರ್ಡ್ನಲ್ಲಿ ಅವರ ಬಾಸ್ ಅವರ ಮನೆಯ ವಿಳಾಸ ದಾಖಲಾಗಿದೆ ಎಂದು ಸೇಲ್ಸ್ಮ್ಯಾನ್ ನನಗೆ ತಿಳಿಸುತ್ತಾ ಒಂದು ಕಾಗದದ ಮೇಲೆ ಅಡ್ರೆಸ್ ಬರೆದು ನನ್ನ ಕಡೆಗೆ ಚಾಚಿದ. ಡ್ರೈವರ್ ಇದನ್ನು ಕೇಳುತ್ತಿದ್ದಂತೆ ನಾನು ಗೊಂದಲಕ್ಕೊಳಗಾದೆ. ಒಂದು ವೇಳೆ ಆ ಕೆಟ್ಟ ಸ್ಥಿತಿಯಲ್ಲಿದ್ದ ಭಿಕ್ಷುಕ ವೃದ್ಧ ಒಬ್ಬ ಡ್ರೈವರ್ ಆಗಿದ್ದರೆ, ಹಾಗಾದರೆ ಆ ಲ್ಯಾಂಡ್ ಕ್ರೂಸರ್ ಅಸಲಿ ಮಾಲೀಕ ಯಾರು? ಯಾರು ನಿನ್ನೆ ರಾತ್ರಿ ಆ ಡ್ರೈವರ್ನನ್ನು ಈ ಕಾರಿನಲ್ಲಿ ಕುಳ್ಳಿರಿಸಿಕೊಂಡು ಹೋಗಿದ್ದವನು? ಒಬ್ಬ ಡ್ರೈವರ್ ಇಷ್ಟು ದುಬಾರಿ ಕಾರಿನ ಹಿಂದೆ ಸೀಟಿನ ಮೇಲೆ ಯಾಕೆ ಕುಳಿತಿದ್ದ? ನನ್ನ ತಲೆಯಲ್ಲಿ ಪ್ರಶ್ನೆಗಳ ಒಂದು ಬಿರುಗಾಳಿಯೇ ಎದ್ದಿತ್ತು. ಆದರೆ ನಾನು ಆ ಕಾಗದವನ್ನು ಸೇಲ್ಸ್ ಮ್ಯಾನ್ನಿಂದ ಪಡೆದುಕೊಂಡು ಅವನಿಗೆ ಥ್ಯಾಂಕ್ ಯು ಹೇಳಿ ಅಂಗಡಿಯಿಂದ ಹೊರಬಂದೆ. ಈ ಕಾಗದದ ಮೇಲೆ ಇರುವ ಅಡ್ರೆಸ್ ಕೂಡ ನಗರದ ದೊಡ್ಡ ಮತ್ತು ಡಿಫೆನ್ಸ್ ಇರುವಂತಹ ಪ್ರದೇಶದಾಗಿತ್ತು. ನಾನು ಟೈಮ್ ವೇಸ್ಟ್ ಮಾಡದೆ ಮತ್ತೊಂದು ಆಟೋ ಮಾಡಿಕೊಂಡು ಆ ಅಡ್ರೆಸ್ಗೆ ಹೊರಟೆ. ದಾರಿಯುದ್ದಕ್ಕೂ ನನ್ನ ಹೃದಯ ಜೋರಾಗಿ ಬಡಿಯುತ್ತಿತ್ತು. ನನ್ನ ತಲೆಯಲ್ಲಿ ಅಕ್ಕನ ನಗುತ್ತಿರುವ ಚಿತ್ರ ಸುತ್ತುತ್ತಿತ್ತು. ಅದನ್ನು ನೆನೆದು ನನಗೆ ಯಾವಾಗಲೂ ಧೈರ್ಯ ಸಿಗುತ್ತಿತ್ತು. ಸ್ವಲ್ಪ ಸಮಯದ ನಂತರ ಆಟೋ ಮೌನವಾಗಿದ್ದ ರಸ್ತೆಗೆ ಬಂದು ನಿಂತಿತು. ನಾನು ಆಟೋ ಚಾಲಕನಿಗೆ ಹಣವನ್ನು ನೀಡಿ ನಡೆದುಕೊಂಡೇ ಆ ವಿಳಾಸವನ್ನು ಹುಡುಕಲಾರಂಭಿಸಿದೆ. ಕೆಲವು ಹೆಜ್ಜೆ ನಡೆದ ನಂತರ ಎದುರಿಗೆ ಒಂದು ದೊಡ್ಡ ಬಂಗಲೆ ಕಾಣಿಸಿತು. ನಾನು ಇತ್ತ ನೋಡಿದೆ. ಗಲ್ಲಿಯಲ್ಲಿ ಸಂಪೂರ್ಣವಾಗಿ ಮೌನ ಆವರಿಸಿತ್ತು ಮತ್ತು ಯಾರೂ ಕೂಡ ಬರುವುದು ಹೋಗುವುದು ಕಾಣಿಸುತ್ತಿರಲಿಲ್ಲ. ನಾನು ಮೆಲ್ಲನೆ ಹೆಜ್ಜೆ ಇಡುತ್ತಾ ಆ ಬಂಗಲೆಯ ಎತ್ತರದ ಗೋಡೆಯ ತೀರಾ ಪಕ್ಕದಲ್ಲೇ ಇದ್ದ ಒಂದು ದೊಡ್ಡ ಮರದ ಹಿಂದೆ ಅಡಗಿ ನಿಂತು ಒಳಗಿನ ದೃಶ್ಯವನ್ನು ನೋಡಲು ಪ್ರಯತ್ನಿಸಿದೆ. ಗೇಟ್ ಸ್ವಲ್ಪ ತೆರೆದಿತ್ತು. ಒಳಗಿನಿಂದ ದೊಡ್ಡ ಪೋರ್ಚ್ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ನನ್ನ ದೃಷ್ಟಿ ಪೋರ್ಚ್ನಲ್ಲಿ ನಿಂತಿದ್ದ ಆ ಕಪ್ಪು ಕಾರಿನ ಮೇಲೆ ಬಿತ್ತು.
ಮತ್ತು ನನ್ನ ಉಸಿರು ಮತ್ತೊಮ್ಮೆ ನಿಂತು ಹೋಯಿತು. ಇದು ಅದೇ ಲ್ಯಾಂಡ್ ಕ್ರೂಸರ್ ಆಗಿತ್ತು. ನನ್ನ ಆಶ್ಚರ್ಯಕ್ಕೆ ಮಿತಿ ಇರಲಿಲ್ಲ. ನಿನ್ನೆ ರಾತ್ರಿ ಅನಾರೋಗ್ಯ ಮತ್ತು ಬಡ ಮನುಷ್ಯನ ರೂಪದಲ್ಲಿ ನನ್ನ ಸ್ಟೋರ್ಗೆ ಬಂದಿದ್ದ ಅದೇ ಸುರೇಶ್ ಈಗ ಸ್ವಚ್ಛವಾದ ಡ್ರೈವರ್ ಯೂನಿಫಾರ್ಮ್ ಧರಿಸಿ ಆ ಕಪ್ಪು ಲ್ಯಾಂಡ್ ಕ್ರೂಸರನ್ನು ಕಷ್ಟಪಟ್ಟು ಶ್ರದ್ಧೆಯಿಂದ ತೊಳೆಯುತ್ತಿದ್ದ. ಅವನು ಅನಾರೋಗ್ಯ ಅಥವಾ ಅಸಹಾಯಕನಂತೆ ಕಾಣಿಸುತ್ತಿರಲಿಲ್ಲ. ಅವನು ನಿನ್ನೆ ರಾತ್ರಿ ನನ್ನ ಎದುರು ನಾಟಕ ಮಾಡಿ ನನ್ನ ಅನುಕಂಪದ ಪ್ರಯೋಜನ ಪಡೆದುಕೊಂಡಿದ್ದ. ಆದರೆ ನಾನು ಮೌನವಾಗಿ ಎಲ್ಲವನ್ನೂ ನಿಂತು ನೋಡುತ್ತಲೇ ಇದ್ದೆ. ಸ್ವಲ್ಪ ಸಮಯದ ನಂತರ ಬಾಗಿಲು ತೆರೆಯಿತು ಮತ್ತು ಒಂದು ದುಬಾರಿ ಸೂಟ್ ಧರಿಸಿ ಕಣ್ಣುಗಳಿಗೆ ಕಪ್ಪು ಕನ್ನಡಕ ಹಾಕಿ ಕೈಯಲ್ಲಿ ಬ್ರೀಫ್ ಕೇಸ್ ಹಿಡಿದು ತನ್ನದೇ ಆಟಿಟ್ಯೂಡ್ನೊಂದಿಗೆ ಒಬ್ಬ ಮನುಷ್ಯ ಹೊರಗೆ ಬಂದ. ನಾನು ಆ ಮನುಷ್ಯನ ಮುಖ ನೋಡಲು ನನ್ನ ಕತ್ತನ್ನು ಸ್ವಲ್ಪ ಮುಂದೆ ಮಾಡಿದೆ. ಆದರೆ ನನ್ನ ದೃಷ್ಟಿ ಆ ಮನುಷ್ಯನ ಮುಖದ ಮೇಲೆ ಬೀಳುತ್ತಿದ್ದಂತೆ ನನ್ನ ಕಾಲುಗಳ ಕೆಳಗಿನ ನೆಲವೇ ಕುಸಿದಂತಾಯಿತು. ನಾನು ಅಲ್ಲಿಯೇ ಮರಕ್ಕೆ ಒರಗಿ ಕುಳಿತುಕೊಳ್ಳುವಂತಾದೆ. ನನ್ನ ಶರೀರ ನಡುಗುತ್ತಿತ್ತು. ನನಗೆ ಯಾರೋ ನನ್ನ ತಲೆಗೆ ಒಂದು ತುಂಬ ಭಾರವಾದ ಸುತ್ತಿಗೆಯಿಂದ ಹೊಡೆದಂತೆ ಅನಿಸುತ್ತಿತ್ತು. ಅವನು ಯಾವುದೇ ಸಾಮಾನ್ಯ ಮನುಷ್ಯನಾಗಿರಲಿಲ್ಲ. ನಾನು ದೇವರೆಂದು ಭಾವಿಸುತ್ತಿದ್ದ ಅದೇ ರಾಕೇಶ್ ಆಗಿದ್ದ. ನಮ್ಮ ಕೆಟ್ಟ ಸಮಯದಲ್ಲಿ ನಮಗೆ ಸಹಾಯ ಮಾಡಿದ್ದವರು. ಅವರೇ ಈ ಬಂಗಲೆ ಮತ್ತು ಕಪ್ಪು ಲ್ಯಾಂಡ್ ಕ್ರೂಸರ್ನ ಅಸಲಿ ಮಾಲೀಕರಾಗಿದ್ದರು. ಅವರು ತೀಕ್ಷ್ಣವಾದ ಮತ್ತು ಖಡಕ್ ಧ್ವನಿಯಲ್ಲಿ ಹೇಳಿದರು, ಬೇಗ ಮಾಡು, ನನಗೆ ತಡವಾಗುತ್ತಿದೆ. ನಿನಗೆ ಗೊತ್ತಿದೆ ಅಲ್ವಾ, ಇಂದು ನನ್ನ ಮೀಟಿಂಗ್ ಇದೆ ಮತ್ತು ನೀನು ಕಾರ್ ಕ್ಲೀನ್ ಮಾಡಲು ಯಾಕೆ ಇಷ್ಟೊಂದು ತಡ ಮಾಡುತ್ತಿದ್ದೀಯಾ? ಇದು ಅದೇ ಧ್ವನಿಯಾಗಿತ್ತು. ಅವರ ಶೈಲಿಯಲ್ಲಿ ಮೃದುತ್ವ ಮತ್ತು ಕರುಣೆ ಮಾಯವಾಗಿತ್ತು. ಸರ್, ಕೇವಲ 2 ನಿಮಿಷ, ಸುರೇಶ್ ಹೆದರಿದ ಶೈಲಿಯಲ್ಲಿ ಉತ್ತರಿಸಿದ ಮತ್ತು ಬೇಗ ಬೇಗ ಕಾರನ್ನು ಬಟ್ಟೆಯಿಂದ ತೊಳೆಯಲಾರಂಭಿಸಿದ. ಅವನು ತುಂಬ ಜಾಗರೂಕತೆಯಿಂದ ಬ್ರೀಫ್ ಕೇಸ್ ಕಾರಿನಲ್ಲಿ ಇಟ್ಟು ಹಿಂದಿನ ಸೀಟಿನ ಮೇಲೆ ಕುಳಿತುಕೊಂಡ. ಸುರೇಶ್ ಡ್ರೈವಿಂಗ್ ಸೀಟಿನಲ್ಲಿ ಕುಳಿತ. ಕಾರು ಬಂಗಲೆಯಿಂದ ಹೊರಗೆ ಹೊರಟಿತು. ನಾನು ಅಲ್ಲಿಯೇ ಗೋಡೆಯ ಪಕ್ಕ ನೆಲದ ಮೇಲೆ ಕುಳಿತು ಬಿಟ್ಟೆ. ನನಗೆ ನನ್ನ ಸುತ್ತಮುತ್ತಲಿನ ಜಗತ್ತು ವೇಗವಾಗಿ ಸುತ್ತುತ್ತಿದೆ ಅನಿಸುತ್ತಿತ್ತು ಮತ್ತು ನನಗೆ ಉಸಿರಾಡಲು ಕಷ್ಟವಾಗುತ್ತಿತ್ತು. ನನ್ನ ತಲೆಯಲ್ಲಿ ವೇಗವಾಗಿ ಹಿಂದಿನ ಎಲ್ಲ ಚದುರಿದ ಕೊಂಡಿಗಳು ಸೇರಲಾರಂಭಿಸಿದವು ಮತ್ತು ನನ್ನ ಆತ್ಮವನ್ನೇ ನಡುಗಿಸುವಂತಹ ಒಂದು ಭಯಾನಕ ಸತ್ಯ ಎದುರಿಗೆ ಬಂದಿತ್ತು. ಹಾಗಿದ್ದರೆ ಇವರ ಮಗ ಶುಭಂ ಕೂಡ ಇವರ ಜೊತೆ ಸೇರಿಕೊಂಡಿರಬಹುದೇ? ಈ ಆಲೋಚನೆ ನನ್ನ ತಲೆಗೆ ಬರುತ್ತಿದ್ದಂತೆ ನಾನು ನನ್ನಷ್ಟಕ್ಕೆ ಹೇಳಿಕೊಂಡೆ, ಇಲ್ಲ, ಅವನಂತೂ ಅಕ್ಕನನ್ನು ತುಂಬ ಪ್ರೀತಿಸುತ್ತಿದ್ದ. ನಾನು ಒಂದು ಕ್ಷಣ ಶುಭಂಗೆ ಈ ಬಗ್ಗೆ ತಿಳಿಸಬೇಕೆಂದು ಯೋಚಿಸಿದೆ. ಆದರೆ ನಾನು ಯಾರಿಗೂ ಏನನ್ನಾದರೂ ತಿಳಿಸುವ ಮೊದಲು ಡ್ರೈವರ್ನನ್ನು ಹಿಡಿಯುವ ಬಗ್ಗೆ ಯೋಚಿಸಿದ್ದೆ. ಅವನು ನಿರಂತರವಾಗಿ ನಮ್ಮ ಮೇಲೆ ನಿಗಾ ಇಟ್ಟಿದ್ದ ಮತ್ತು ಕಪ್ಪಟ ಕರುಣೆ ತೋರಿ ಉಪಕಾರ ಮಾಡುವವನಂತೆ ನಟಿಸುತ್ತಾ ನಾನು ಎಂದಿಗೂ ನನ್ನ ಅಕ್ಕನ ಕೊಲೆಗಾರನನ್ನು ಹುಡುಕಲು ಸಾಧ್ಯವಾಗದಿರಲಿ ಎಂದು ನನ್ನ ಧ್ವನಿಯನ್ನು ಅಡಗಿಸಿಟ್ಟಿದ್ದ. ನಾನು ಪೊಲೀಸರ ಬಳಿ ಹೋಗುವ ಧೈರ್ಯ ಮಾಡಲಿಲ್ಲ. ನನಗೆ ಕೆಲಸ ಕೊಟ್ಟಿದ್ದು ಒಂದು ವಂಚನೆಯ ಭಯಾನಕ ಜಾಲವಾಗಿತ್ತು. ಆ ಜಾಲದಲ್ಲಿ ನಾನು 4 ವರ್ಷಗಳಿಂದ ಸಿಲುಕಿದ್ದೆ. ನನ್ನ ಕಣ್ಣುಗಳಿಂದ ಕಣ್ಣೀರು ಬರಲಾರಂಭಿಸಿತು. ಇದು ನನಗೆ ಆಘಾತವಾಗಿತ್ತು. ನಾನು ತುಂಬ ಸಮಯದವರೆಗೆ ಅಸಹಾಯಕತೆಯಿಂದ ಅಲ್ಲಿಯೇ ಅಳುತ್ತಾ ಕುಳಿತಿದ್ದೆ. ಆದರೆ ಸಮಯ ಕಳೆಯುತ್ತಿದ್ದಂತೆ ನನ್ನ ದುಃಖ ಕೋಪದ ಬೆಂಕಿಯಾಗಿ ಬದಲಾಯಿತು. ನಾನು ನನ್ನನ್ನು ನಿಯಂತ್ರಿಸಿಕೊಂಡೆ ಮತ್ತು ಎದ್ದು ನಿಂತೆ. ಈಗ ಸತ್ಯ ನನ್ನ ಕಣ್ಣ ಮುಂದೆ ಬಂದಿತ್ತು ಮತ್ತು ಈಗ ನಾನು ಮೌನವಾಗಿ ಕುಳಿತುಕೊಳ್ಳಲಿಲ್ಲ. ಒಂದು ಪ್ರಮುಖ ಪ್ರಶ್ನೆ ಮಾತ್ರ ಈಗಲೂ ನನ್ನ ತಲೆಯನ್ನು ಹುಚ್ಚು ಹಿಡಿಸುತ್ತಿತ್ತು ಮತ್ತು ತುಂಬ ಗೊಂದಲಕ್ಕೀಡು ಮಾಡುತ್ತಿತ್ತು. ಒಂದು ವೇಳೆ ಈ ಸುರೇಶ್ ರಾಕೇಶ್ ಅವರ ಡ್ರೈವರ್ ಆಗಿದ್ದರೆ, ಅವನು ನಿನ್ನೆ ರಾತ್ರಿ ಅದೇ ಕಾರಿನಲ್ಲಿ ಮರಳಿ ಬಂದಿದ್ದರೆ, ಅವನು ಒಬ್ಬ ಬಡವನಾಗಿದ್ದರೂ ಇಡೀ ನಗರವನ್ನು ಬಿಟ್ಟು ಕೇವಲ ನನ್ನ ಮೆಡಿಕಲ್ ಸ್ಟೋರ್ಗೆ ಔಷಧಿ ತೆಗೆದುಕೊಳ್ಳಲು ಏಕೆ ಬಂದಿದ್ದ? ಅವನು ನಗರದ ಬೇರೆ ಯಾವುದಾದರೂ ಅತಿದೊಡ್ಡ ಮೆಡಿಕಲ್ ಸ್ಟೋರ್ಗೆ ಹೋಗಬಹುದಿತ್ತಲ್ಲವೇ? ಅವನ ಬಳಿ ಔಷಧಿ ಖರೀದಿಸಲು ಹಣ ಕೂಡ ಇರಲಿಲ್ಲ. ಅವನು ನೇರವಾಗಿ ನನ್ನ ಬಳಿಗೆ ಏಕೆ ಬಂದ? ಇದರ ಹಿಂದೆ ಖಂಡಿತ ಯಾವುದೋ ಒಂದು ದೊಡ್ಡ ರಹಸ್ಯ ಅಥವಾ ಯಾವುದೋ ಅವಶ್ಯ ಕಾರಣವಿರಲೇಬೇಕು. ನಾನು ಈ ಪ್ರಶ್ನೆಗೆ ಸುರೇಶ್ನಿಂದಲೇ ಉತ್ತರ ಪಡೆಯಬೇಕೆಂದು ನಿರ್ಧಾರ ಮಾಡಿದೆ. ಅವನನ್ನು ಒಬ್ಬಂಟಿಯಾಗಿ ಹಿಡಿದು ವಿಚಾರಿಸುತ್ತೇನೆ. ಅವನು ಈ ಕಾರಿನಲ್ಲಿ ಅಕ್ಕನನ್ನು ಕರೆದುಕೊಂಡು ರೆಸಾರ್ಟ್ಗೆ ಹೋಗಿದ್ದಾನೆ ಅಥವಾ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾನೆ ಎಂದು ತಿಳಿದುಕೊಳ್ಳಬೇಕು. ಏನೇ ಸತ್ಯವಿದ್ದರೂ ಅವನಿಗೆ ತಿಳಿದಿರುತ್ತದೆ. ಇಡೀ ದಿನ ನಾನು ಬಂಗಲೆಯ ಸುತ್ತಮುತ್ತಲೂ ಸಮಯ ಕಳೆದೆ ಮತ್ತು ಸಂಜೆಯಾಗುವುದನ್ನು ಕಾಯಲಾರಂಭಿಸಿದೆ. ನನಗೆ ರಾಕೇಶ್ ಗೋಯಂಕ ಮತ್ತು ಶುಭಂ ಗೋಯಂಕ ಸಂಜೆ ಆಫೀಸ್ನಿಂದ ಮರಳಿ ಬರುತ್ತಾರೆ ಎಂದು ಗೊತ್ತಿತ್ತು ಮತ್ತು ಡ್ರೈವರ್ ತನ್ನ ಮಾಲೀಕನನ್ನು ಬಿಟ್ಟ ನಂತರ ಫ್ರೀ ಆಗಿಬಿಡುತ್ತಾನೆ. ಹಾಗೆ ಸಂಜೆಯಾಗುತ್ತಿದ್ದಂತೆ ಆ ಕಪ್ಪು ಲ್ಯಾಂಡ್ ಕ್ರೂಸರ್ ಮರಳಿ ಬಂಗಲೆಯ ಒಳಗೆ ಪ್ರವೇಶಿಸಿತು. ಸ್ವಲ್ಪ ಸಮಯದ ನಂತರ ಸುರೇಶ್ ತನ್ನ ಸಾಧಾರಣ ಬಟ್ಟೆಗಳನ್ನು ಧರಿಸಿ ದಣಿದ ಹೆಜ್ಜೆಗಳೊಂದಿಗೆ ಬಂಗಲೆಯ ಸಣ್ಣ ಬಾಗಿಲಿನಿಂದ ಹೊರಗೆ ಬಂದು ಕಾಲ್ನಡಿಗೆಯಲ್ಲೇ ರಸ್ತೆಯ ಬದಿಯಲ್ಲಿ ನಡೆಯಲು ಆರಂಭಿಸಿದ. ಬಹುಶಃ ಅವನು ತನ್ನ ಮನೆಗೆ ಹೋಗುತ್ತಿದ್ದ ಅಥವಾ
ಯಾವುದೋ ಕೆಲಸದ ಮೇಲೆ ಹೊರಗೆ ಬಂದಿದ್ದ. ನಾನು ಮೌನವಾಗಿ ಅಂತರವನ್ನು ಕಾಯ್ದುಕೊಂಡು ಅವನನ್ನು ಹಿಂಬಾಲಿಸಿದೆ. ಅವನು ಮೇನ್ ರಸ್ತೆಯಿಂದ ಹೋಗುತ್ತಾ ಒಂದು ಹಳೆಯ ಮತ್ತು ನಿರ್ಜನವಾದ ಗಲ್ಲಿಯೊಳಗೆ ಪ್ರವೇಶಿಸಿದ. ಅಲ್ಲಿ ಸ್ಟ್ರೀಟ್ ಲೈಟ್ಸ್ ಕೂಡ ಸರಿಯಾಗಿ ಕೆಲಸ ಮಾಡುತ್ತಿರಲಿಲ್ಲ ಮತ್ತು ಜನರ ಓಡಾಟವಿರಲಿಲ್ಲ. ಇದೇ ನನಗಾಗಿ ಒಂದು ಉತ್ತಮ ಅವಕಾಶವಾಗಿತ್ತು. ನಾನು ನನ್ನ ಹೆಜ್ಜೆಗಳ ವೇಗ ಹೆಚ್ಚಿಸಿದೆ. ನಡೆಯುತ್ತಾ ಅವನ ಹತ್ತಿರ ತಲುಪಿದೆ. ಸುರೇಶ್ ಬಹುಶಃ ನನ್ನ ಹೆಜ್ಜೆಗಳ ಶಬ್ದ ಕೇಳಿಸಿಕೊಂಡಿದ್ದ. ಅವನು ಯಾವುದೇ ರಿಯಾಕ್ಟ್ ಮಾಡುವುದಕ್ಕೂ ಮೊದಲೇ ಮುಂದೆ ಬಂದು ಅವನ ದಾರಿ ತಡೆದು ನನ್ನ 2 ಕೈಗಳಿಂದ ಅವನನ್ನು ಗೋಡೆಗೆ ತಳ್ಳುತ್ತಾ ನನ್ನ ಶಕ್ತಿಯಿಂದ ಅವನನ್ನು ಬಿಗಿದು ಹಿಡಿದುಕೊಂಡೆ. ಸುರೇಶ್ನ ಕಣ್ಣುಗಳಲ್ಲಿ ಭಯ ಕಾಣಿಸಿತು. ಅವನು ನಡುಗಲಾರಂಭಿಸಿದ. ನೀನು ಅದೇ ಹುಡುಗ ಅಲ್ವಾ? ನಿನಗೆ ನನ್ನಿಂದ ಏನಾಗಬೇಕು? ನನ್ನನ್ನು ಬಿಟ್ಟು ಬಿಡು. ಸುರೇಶ್ನ ಧ್ವನಿ ಭಯದ ಕಾರಣದಿಂದ ನಡುಗುತ್ತಿತ್ತು. ನಾನು ಅವನ ಕಣ್ಣುಗಳಲ್ಲಿ ಕಣ್ಣಿಟ್ಟೆ. ನನ್ನ ಕಣ್ಣುಗಳಲ್ಲಿ ಆ ಸಮಯದಲ್ಲಿ 4 ವರ್ಷಗಳ ಕೋಪ, ದ್ವೇಷ ಮತ್ತು ಸೇಡಿನ ಬೆಂಕಿ ಹೊತ್ತಿ ಉರಿಯುತ್ತಿತ್ತು. ನೀನು ನನ್ನನ್ನು ತುಂಬ ಚೆನ್ನಾಗಿ ಬಲ್ಲೆ ಸುರೇಶ್, ಮತ್ತು ನಾನು ಕೂಡ ಈಗ ನಿನ್ನನ್ನು ತುಂಬ ಚೆನ್ನಾಗಿ ಗುರುತಿಸಿದ್ದೇನೆ. ಸಾಕು, ಈಗ ಯಾವುದೇ ಕಪಟ ನಾಟಕವಾಡದೆ ನನಗೆ ಸತ್ಯವನ್ನು ತಿಳಿಸು. ನೀನು ನಿನ್ನೆ ರಾತ್ರಿ ಭಿಕ್ಷುಕನಂತೆ ಇಡೀ ನಗರವನ್ನು ಬಿಟ್ಟು ಔಷಧಿ ತೆಗೆದುಕೊಳ್ಳಲು ಕೇವಲ ನನ್ನ ಮೆಡಿಕಲ್ ಸ್ಟೋರ್ಗೆ ಏಕೆ ಬಂದಿದ್ದೆ? ಅಷ್ಟಕ್ಕೂ ಅದರ ಹಿಂದಿನ ನಿನ್ನ ಉದ್ದೇಶವೇನು? ಒಂದು ವೇಳೆ ನೀನೇನಾದರೂ ಚಾಣಾಕ್ಷನಾಗಲು ಪ್ರಯತ್ನಿಸಿದರೆ ನೆನಪಿಡು, ನೀನು ಜೀವಮಾನವಿಡೀ ನೆನಪಿಟ್ಟುಕೊಳ್ಳುವಂಥ ಸ್ಥಿತಿಗೆ ನಿನ್ನನ್ನು ತಂದು ನಿಲ್ಲಿಸುತ್ತೇನೆ. ಇದ್ದಕ್ಕಿದ್ದಂತೆ ನಾನು ದಾಳಿ ಮಾಡಿದ್ದರಿಂದ ಆತನು ಗಲಿಬಿಲಿಗೊಂಡನು. ಏದುಸಿರು ಬಿಡುತ್ತಿದ್ದನು. ಏನಾಗುತ್ತಿದೆ ಎಂದು ತಿಳಿಯುವ ಮೊದಲೇ ಆತನ ಹೆಗಲ ಮೇಲೆ ನನ್ನ ಹಿಡಿತ ಇನ್ನೂ ಬಿಗಿಯಾಯಿತು. ನಾನು ಹೇಳಿದೆ, ನನಗೆ ನಿನ್ನ ಮತ್ತು ನಿನ್ನ ಆ ದೇವದೂತ ರಾಕೇಶ್ ಗೋಯಂಕನ ಎಲ್ಲ ಭಯಾನಕ ರಹಸ್ಯಗಳ ಸುಳಿವು ಸಿಕ್ಕಿದೆ ಸುರೇಶ್. ಆ ರಾತ್ರಿ ಕಪ್ಪು ಕಾರಿನಲ್ಲಿ ಅಕ್ಕನನ್ನು ಮನೆಯಿಂದ ಎಲ್ಲಿಗೋ ಕರೆದುಕೊಂಡು ಹೋಗಿದ್ದ ಆ ವ್ಯಕ್ತಿ ನೀನೇ ಎನ್ನುವುದು ಕೂಡ ಗೊತ್ತಾಗಿದೆ. ಹೇಳು, ನೀನು ನನ್ನ ಅಕ್ಕನನ್ನು ಎಲ್ಲಿಗೆ ಕರೆದುಕೊಂಡು ಹೋಗಿದ್ದೆ? ಅವಳು ರೆಸಾರ್ಟ್ಗೆ ಹೇಗೆ ತಲುಪಿದಳು? ಮತ್ತು ನಿನಗೆ ಅವಳನ್ನು ಮನೆಯಿಂದ ಕರೆದೊಯ್ಯಲು ಯಾರು ಹೇಳಿದ್ದರು? ನನ್ನ ಶಬ್ದಗಳು ಅವನ ಕಿವಿಯಲ್ಲಿ ಮೊಳಗುತ್ತಿದ್ದವು. ಅವನ ಮುಖದ ಬಣ್ಣ ಸಂಪೂರ್ಣವಾಗಿ ಬದಲಾಯಿತು. ನಿನ್ನೆ ರಾತ್ರಿ ನಾನು ಕಷ್ಟಪಟ್ಟು ಸಂಪಾದಿಸಿದ ತಂಗಿಯ ಫೀಸ್ನ ಹಣದಿಂದ ನಿನಗೆ ಔಷಧಿ ತೆಗೆದುಕೊಟ್ಟೆ ಮತ್ತು ನೀನು ನನ್ನ ಬಳಿ ಸುಳ್ಳು ಹೇಳಿದೆ. ನೀನು ನನ್ನ ಅಕ್ಕನ ಕೊಲೆಗಾರ. ನಾನು ನಿನ್ನಿಂದ ಎಲ್ಲದರ ಬಾಕಿ ತೆಗೆದುಕೊಳ್ಳುತ್ತೇನೆ. ಹೇಳು, ನೀನು ನನ್ನ ಸ್ಟೋರ್ಗೆ ಯಾಕೆ ಬಂದಿದ್ದೆ? ನನ್ನ ಅಕ್ಕನ ಸಾವು ಹೇಗಾಯಿತು? ಏನಾದರೂ ರಾಕೇಶ್ ಗೋಯಂಕ ನನ್ನನ್ನು ಚೆಕ್ ಮಾಡಲು ನಿನ್ನನ್ನು ಕಳುಹಿಸಿದ್ದನಾ ಅಥವಾ ಇನ್ಯಾವುದೋ ಕೆಟ್ಟ ಉದ್ದೇಶವಿತ್ತಾ? ಗಲ್ಲಿಯಲ್ಲಿ ಸಂಪೂರ್ಣವಾಗಿ ಮೌನ ಆವರಿಸಿತ್ತು. ಕೇವಲ ನಮ್ಮಿಬ್ಬರ ಭಾರವಾದ ಉಸಿರಾಟದ ಶಬ್ದ ಕೇಳಿಸುತ್ತಿತ್ತು. ಸುರೇಶ್ ದೃಷ್ಟಿ ತಗ್ಗಿಸಿದ. ಅವನ ಇಡೀ ಶರೀರ ನಡುಗುತ್ತಿತ್ತು. ಅವನು ಕಾರಿನಲ್ಲಿ ಕುಳಿತು ತೋರಿಸುತ್ತಿದ್ದ ಆ ಎಲ್ಲ ಜಾಣತನ ಈಗ ಎಲ್ಲೋ ಮಾಯವಾಗಿತ್ತು. ಅವನು ಈಗ ಒಬ್ಬ ಅಸಹಾಯಕ ಮನುಷ್ಯನಂತೆ ಕಾಣಿಸುತ್ತಿದ್ದ. ನಾನು ಅವನ ಉತ್ತರಕ್ಕಾಗಿ ಅತ್ಯಂತ ಕಾತುರದಿಂದ ಕಾಯುತ್ತಿದ್ದೆ ಮತ್ತು ನನ್ನ ಹಿಡಿತ ಅವನ ಹೆಗಲ ಮೇಲೆ ಎಷ್ಟು ಗಟ್ಟಿ ಇತ್ತೆಂದರೆ ಅವನು ಯಾವುದೇ ಸ್ಥಿತಿಯಲ್ಲೂ ಅಲ್ಲಿಂದ ಓಡಿ ಹೋಗಲು ಸಾಧ್ಯವಿರಲಿಲ್ಲ. ನನ್ನ ಕಣ್ಣುಗಳಿಂದ ನಿರಂತರವಾಗಿ ಕಣ್ಣೀರು ಹರಿಯುತ್ತಿತ್ತು. ಆದರೆ ಈ ಕಣ್ಣೀರು ನನ್ನ ದೌರ್ಬಲ್ಯದ್ದಲ್ಲ, ಬದಲಿಗೆ ನನ್ನ ಶಕ್ತಿಯದಾಗಿದ್ದವು. ಹೇಳು ಸುರೇಶ್, ಯಾಕೆ ಮೌನವಾದೆ? ಸತ್ಯ ಹೇಳು, ಸತ್ಯ ಹೇಳು. ಇಲ್ಲದಿದ್ದರೆ ನಾನು ಈಗಲೇ ಇದೇ ಸಮಯದಲ್ಲಿ ನಿನ್ನನ್ನು ಪೊಲೀಸ್ ವಶಕ್ಕೆ ಒಪ್ಪಿಸುತ್ತೇನೆ. ನೀನು ಇಡೀ ಜೀವನ ಜೈಲಿನ ಕರಾಳ ಕೋಣೆಯಲ್ಲಿ ಕೊಳೆಯುತ್ತಿರುತ್ತೀಯ. ನಾನು ಕೊನೆಯ ಪೆಟ್ಟು ನೀಡಿದೆ. ಆ ಮನುಷ್ಯ ಇಷ್ಟು ಸಮಯ ತನ್ನನ್ನು ತಾನು ಗಟ್ಟಿ ಎಂದು ತೋರಿಸಲು ಪ್ರಯತ್ನಿಸುತ್ತಿದ್ದನು. ಈಗ ಇದ್ದಕ್ಕಿದ್ದಂತೆ ಬಿಕ್ಕಿ ಬಿಕ್ಕಿ ಅಳುತ್ತಾ ಹೇಳಲಾರಂಭಿಸಿದ. ಮಗನೇ, ನಾನು ನಿನಗೆ ಕೈ ಮುಗಿಯುತ್ತೇನೆ. ನನ್ನನ್ನು ಪೊಲೀಸ್ ವಶಕ್ಕೆ ಒಪ್ಪಿಸಬೇಡ. ನಾನು ನಿನಗೆ ಎಲ್ಲ ಸತ್ಯವನ್ನು ತಿಳಿಸುತ್ತೇನೆ. ನಾನು ನಿನ್ನ ಅಕ್ಕನ ಕೊಲೆಗಾರನಲ್ಲ. ಬದಲಿಗೆ ನಾನು ಅವಳನ್ನು ನನ್ನ ಮಗಳಂತೆ ಭಾವಿಸುತ್ತಿದ್ದೆ. ನಾನು ರಾಕೇಶ್ ಗೋಯಂಕನ ಅತ್ಯಂತ ಹಳೆಯ ಡ್ರೈವರ್ ಆಗಿದ್ದೇನೆ. ಅದು 27 ಜೂನ್ ರಾತ್ರಿಯಾಗಿತ್ತು. ನಾನು ನನ್ನ ಎಲ್ಲ ಕೆಲಸ ಮುಗಿಸಿ ನನ್ನ ಮನೆಗೆ ಹೋಗುತ್ತಿದ್ದೆ. ಆಗ ಸಣ್ಣ ಮಾಲೀಕರು ನನಗೆ ಫೋನ್ ಮಾಡಿ, ಹೋಗಿ ಅಬಾಳನ್ನು ಅವಳ ಮನೆಯಿಂದ ಕರೆದುಕೊಂಡು ಬಾ ಎಂದು ಹೇಳಿದರು. ನಾನು ಶುಭಂ ಸಾಹೇಬರಿಗೆ ಹೇಳಿದೆ, ಸಣ್ಣ ಮಾಲೀಕರೇ, ನಾನು ನನ್ನ ಮನೆಯ ಅರ್ಧ ದಾರಿಯವರೆಗೆ ತಲುಪಿಬಿಟ್ಟಿದ್ದೇನೆ ಮತ್ತು ನಾನು ಕಾರು ಕೂಡ ಪೋರ್ಚ್ನಲ್ಲಿ ಹಚ್ಚಿಬಿಟ್ಟಿದ್ದೇನೆ. ಅವರು ಕೋಪ ತುಂಬಿದ ಧ್ವನಿಯಲ್ಲಿ ತೀಕ್ಷ್ಣ ಶಬ್ದಗಳೊಂದಿಗೆ ಹೇಳಿದರು, ನಿನಗೆ ಎಷ್ಟು ಹೇಳಲಾಗುತ್ತದೋ ಅಷ್ಟು ಮಾಡು. ಹೋಗು ಮತ್ತು ಹೋಗಿ ಅಬಾನನ್ನು ಕರೆದುಕೊಂಡು ಸಿವಿಲ್ ಏರಿಯಾದಲ್ಲಿರುವ ರೆಸಾರ್ಟ್ಗೆ ಬಂದು ಬಿಡು. ಅವಳು ನಿನ್ನ ಬಳಿ ಪೊಲೀಸ್ ಸ್ಟೇಷನ್ ಎಂದು ಹೇಳಿದರೆ ಪೊಲೀಸ್ ಸ್ಟೇಷನ್ಗೆ ಹೋಗುತ್ತಿದ್ದೇವೆ ಎಂದು ಹೇಳಿಬಿಡು. ಒಂದು ವೇಳೆ ದಾರಿಯಲ್ಲಿ ಯಾವುದೇ ನಾಟಕ ಮಾಡಿದರೆ ಅವಳ ಯಾವುದೇ ಮಾತು ಕೇಳಬೇಡ. ಕಾರು ಅತಿ ವೇಗವಾಗಿ ಓಡಿಸಿ ಅವಳನ್ನು ರೆಸಾರ್ಟ್ವರೆಗೆ ಕರೆದುಕೊಂಡು ಬಾ. ಸಣ್ಣ ಮಾಲೀಕರ ಮಾತು ಕೇಳಿ ನಾನು ಗಾಬರಿಯಾಗಿದ್ದೆ. ನನಗೆ ಅನುಮಾನ ಬಂದಿತ್ತು.
ನಾನು ಸಣ್ಣ ಮಾಲೀಕರ ಹೇಳಿಕೆ ಮೇರೆಗೆ ನಿನ್ನ ಮನೆಗೆ ಬಂದು ಅಬಾ ಮೇಡಮ್ ಅವರನ್ನು ಅಲ್ಲಿಂದ ಕರೆದುಕೊಂಡು ಹೋಗಿದ್ದೆ ಮತ್ತು ನಾನು ಅವರನ್ನು ಸಣ್ಣ ಮಾಲೀಕರ ರೆಸಾರ್ಟ್ವರೆಗೆ ತಲುಪಿಸಿದ್ದೆ. ಅವರು ಅಲ್ಲಿ ತಲುಪಿದ ನಂತರ ನನ್ನ ಬಳಿ ನನ್ನನ್ನು ಇಲ್ಲಿಗೆ ಯಾಕೆ ಕರೆ ತಂದಿದ್ಯಾ ಎಂದು ಕೇಳಿದರು. ನಾನು ಅವರಿಗೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗುತ್ತಿದ್ದೇವೆ ಎಂದು ಹೇಳಿದ್ದೆ. ಅವರು ದಾರಿಯಲ್ಲಿ ನಿನಗೆ ಫೋನ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗುತ್ತಿದ್ದೇನೆ ಎಂದು ತಿಳಿಸಿದ್ದರು. ಆಗ ಅವರು ನನ್ನ ಕಾರಿನಲ್ಲೇ ಕುಳಿತಿದ್ದರು. ಕಾರಿನ ಶಬ್ದ ಕೇಳುತ್ತಿದ್ದಂತೆ ಸಣ್ಣ ಸಾಹೇಬರು ಮತ್ತು ದೊಡ್ಡ ಸಾಹೇಬರು ಇಬ್ಬರು ಅಲ್ಲಿಗೆ ಬಂದರು ಮತ್ತು ಅವರಿಬ್ಬರು ಅಬಾ ಮೇಡಮ್ ಅವರೊಂದಿಗೆ ಭೇಟಿಯಾದ ನಂತರ ನನಗೆ ಕೈ ಸನ್ನೆಯಿಂದ ಅಲ್ಲಿಂದ ಕಳುಹಿಸಿಬಿಟ್ಟರು. ನನಗೆ ಏನೋ ಸರಿಯಿಲ್ಲ ಅನಿಸುತ್ತಿತ್ತು. ಅಬಾ ಮೇಡಮ್ ಒಬ್ಬ ಒಳ್ಳೆಯ ಹುಡುಗಿಯಾಗಿದ್ದರು. ಎಲ್ಲಾದರೂ ಅವರ ಜೊತೆ ಏನಾದರೂ ತಪ್ಪು ನಡೆದರೆ ಎಂದು ನನಗೆ ಭಯವಿತ್ತು. ನನ್ನ ಮನೆಗೆ ಹೋಗುವ ಸಮಯ ಸಾಕಷ್ಟು ಆಗಿಬಿಟ್ಟಿತ್ತು. ಆದರೆ ನನಗೆ ಅಲ್ಲಿಂದ ಹೋಗಲು ಮನಸ್ಸು ಬರುತ್ತಿರಲಿಲ್ಲ. ನಾನು ಇಲ್ಲೇ ಇದ್ದು ಈ ಜನರು ಇಲ್ಲಿ ಏನು ಮಾಡುತ್ತಿದ್ದಾರೆ ಎಂದು ನೋಡಲು ನಿರ್ಧಾರ ಮಾಡಿದೆ. ಏಕೆಂದರೆ ಆ ಜನರು ಈ ರೀತಿ ಎಂದಿಗೂ ರೆಸಾರ್ಟ್ಗೆ ಹೋಗುತ್ತಿರಲಿಲ್ಲ. ಆ ರೆಸಾರ್ಟನ್ನು ಯಾವಾಗಲೂ ಪಾರ್ಟಿ ಇತ್ಯಾದಿಗಳಿಗಾಗಿಯೇ ಬಳಸಲಾಗುತ್ತಿತ್ತು. ಆ ಜನರು ಒಳಗೆ ಹೋದಾಗ ನಾನು ಹೊರಗಿನ ಕಿಟಕಿಗಳಿಂದ ಒಳಗೆ ಇಣುಕಿ ನೋಡಲು ಪ್ರಯತ್ನಿಸಿದೆ. ಸಾಕಷ್ಟು ಸಮಯದವರೆಗೆ ನನಗೆ ಏನೂ ಕಾಣಿಸಲಿಲ್ಲ. ಆದರೆ ಸ್ವಲ್ಪ ಸಮಯದ ನಂತರ ಒಂದು ಕಿಟಕಿ ಸ್ವಲ್ಪ ತೆರೆಯಲು ಪ್ರಯತ್ನಿಸಿದಾಗ ಅದು ತೆರೆದುಕೊಂಡಿತು. ನಂತರ ಅದರ ಬೆನ್ನಲ್ಲೇ ಒಳಗಿನ ಇಡೀ ದೃಶ್ಯ ನನಗೆ ಕಾಣಿಸುತ್ತಿತ್ತು. ಸಣ್ಣ ಸಾಹೇಬರು ಅಬಾ ಮೇಡಮ್ ಜೊತೆ ಕೆಲವು ಪ್ರಮುಖ ಫೈಲ್ಗಳನ್ನು ಇಟ್ಟುಕೊಂಡು ಮಾತನಾಡುತ್ತಿದ್ದರು. ಅವರಿಗೆ ನೀನು ಈ ರೀತಿ ಪೊಲೀಸ್ ಸ್ಟೇಷನ್ ಮಾತು ಆಡಬಾರದಿತ್ತು ಎಂದು ಹೇಳುತ್ತಿದ್ದರು. ಅವರ ಮಾತು ಕೇಳಿ ಅಬಾ ಮೇಡಮ್ಗೆ ಕೋಪ ಬಂದು ಅವರು, ಹಾಗಾದರೆ ನೀವು ನನಗೇಕೆ ವಂಚನೆ ಮಾಡಿದ್ರಿ? ನೀವು ನನ್ನನ್ನು ಇಲ್ಲಿಗೆ ಯಾಕೆ ಕರೆಸಿದ್ರಿ? ನೀವು ಡೈರೆಕ್ಟ್ ಪೊಲೀಸ್ ಸ್ಟೇಷನ್ಗೆ ಬರುತ್ತೇನೆ ಎಂದು ಹೇಳಿದ್ರಿ ಮತ್ತು ನನ್ನನ್ನು ನಿಮ್ಮ ಕಾರಿನಲ್ಲಿ ಪೊಲೀಸ್ ಸ್ಟೇಷನ್ಗೆ ಬಾ ಎಂದು ಹೇಳಿದ್ರಿ ಎಂದು ಹೇಳಿದರು. ಅವರು ಆಗ ದೊಡ್ಡದಾಗಿ ನಗಲಾರಂಭಿಸಿದರು. ನಂತರ ತಮ್ಮ ಮುಖದ ಮೇಲೆ ಮೃದುತ್ವ ತರಿಸಿಕೊಂಡು ಹೇಳಿದರು, ಸರಿ, ನೀನು ಯಾಕೆ ಇಷ್ಟೊಂದು ಹೈಪರ್ ಆಗುತ್ತಿದ್ದೀಯಾ? ನನಗೆ ನನ್ನ ತಂದೆಯ ಸತ್ಯ ಗೊತ್ತಾಗಿದೆ. ಅಂದರೆ ಅವರು ಈ ಬಿಸ್ನೆಸ್ಸನ್ನು ತಪ್ಪು ದಾರಿಯಲ್ಲಿ ನಡೆಸುತ್ತಿದ್ದಾರೆ ಎಂದು ನನಗೆ ಗೊತ್ತು. ನಾನು ಬಲ್ಲೆ, ಅವರು ಬಡವರಿಗೆ ವಂಚನೆ ಮಾಡುತ್ತಿದ್ದಾರೆ, ಅವರ ಹಕ್ಕನ್ನು ಕಸಿದುಕೊಳ್ಳುತ್ತಿದ್ದಾರೆ. ಆದರೆ ನೀನು ನನಗೆ ಈ ಸತ್ಯ ತಿಳಿಸಿ ತುಂಬ ಒಳ್ಳೆಯ ಕೆಲಸ ಮಾಡಿದ್ಯಾ. ನಾನು ಅವರ ಸತ್ಯ ಇಷ್ಟು ಬೇಗ ಜಗತ್ತಿನ ಎದುರು ತರಲು ಸಾಧ್ಯವಿರಲಿಲ್ಲ. ನೀನು ಚಿಂತಿಸಬೇಡ. ನೀನು ಒಂದು ಕೆಲಸ ಮಾಡು. ನೀನು ರಿಲ್ಯಾಕ್ಸ್ ಆಗು. ನಾವು ಈಗಲ್ಲ, ನಾಳೆ ಬೆಳಿಗ್ಗೆ ಆರಾಮಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಮತ್ತು ಶೀಘ್ರದಲ್ಲೇ ನನ್ನ ಡ್ಯಾಡ್ ಕಂಬಿಗಳ ಹಿಂದೆ ಇರುತ್ತಾರೆ. ನಮ್ಮ ಕಂಪನಿ ಪ್ರಾಮಾಣಿಕತೆಯಿಂದ ನಡೆಯುತ್ತದೆ. ಬಡವರ ಹಕ್ಕು ಕಸಿದುಕೊಳ್ಳಲಾಗುವುದಿಲ್ಲ. ಅಬಾ ಮೇಡಮ್ ಅವರ ಈ ಮಾತುಗಳನ್ನು ಕೇಳಿ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದರು. ನಂತರ ಅವರು ಕೆಲಸದವನಿಗೆ ಸನ್ನೆ ಮಾಡಿದರು. ಆ ಕೆಲಸದವನು ಒಂದು ಜ್ಯೂಸ್ ಗ್ಲಾಸ್ ತೆಗೆದುಕೊಂಡು ಅಲ್ಲಿಗೆ ಬಂದ. ಶುಭಂ ಸಾಹೇಬರು ಈ ಜ್ಯೂಸ್ ಕುಡಿದು ಸಮಾಧಾನ ಮಾಡಿಕೊ ಎಂದು ಹೇಳಿದರು. ಅಬಾ ಮೇಡಮ್ ಅವರ ಮಾತು ಕೇಳಿ ಆ ಜ್ಯೂಸ್ ಕುಡಿದು ಬಿಟ್ಟರು. ನನಗೆ ಇನ್ನೂವರೆಗೂ ಮ್ಯಾಟರ್ ಏನೆಂದು ಸರಿಯಾಗಿ ಅರ್ಥವಾಗಲಿಲ್ಲ. ಅಷ್ಟಕ್ಕೂ ನನಗೆ ಎಲ್ಲ ಮಾತುಗಳು ಸರಿಯಾಗಿ ಕೇಳಿಸುತ್ತಿರಲಿಲ್ಲ. ಕೇವಲ ದೂರ ನಿಂತು ಇದೆಲ್ಲವನ್ನು ನೋಡುತ್ತಿದ್ದೆ. ಆದರೆ ಆ ಜ್ಯೂಸ್ ಕುಡಿದ ನಂತರ ಅಬಾ ಮೇಡಮ್ ಅವರ ಸ್ಥಿತಿ ಕೆಟ್ಟು ಅವರಿಗೆ ಗಾಬರಿಯಾಗಿ ಇದ್ದಕ್ಕಿದ್ದಂತೆ ವಾಂತಿಯಾಯಿತು. ಆಗ ಅವರು ಕೈಕಾಲು ಬಡಿಯಲು ಪ್ರಾರಂಭಿಸಿದರು. ಆಗಲೇ ಶುಭಂ ಸಾಹೇಬರ ಅಸಲಿ ರೂಪ ನನ್ನ ಕಣ್ಣುಗಳ ಎದುರು ಬಂದಿತು. ಅವರು ಅಬಾ ಮೇಡಮ್ ಅವರನ್ನು ಉಳಿಸುವ ಬದಲು ಅವರ ಗಂಟಲನ್ನು ತಮ್ಮ ಕೈಗಳಿಂದ ಗಟ್ಟಿಯಾಗಿ ಹಿಡಿದುಕೊಂಡು ಹೇಳಲಾರಂಭಿಸಿದರು. ಬಂದ್ಬಿಟ್ಲು ದೊಡ್ಡವಳು, ನನ್ನ ತಂದೆಯನ್ನು ಜೈಲಿಗೆ ಕಳುಹಿಸಲು. ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೆ, ಆದರೆ ಈಗ ನಿನ್ನನ್ನು ದ್ವೇಷಿಸುತ್ತೇನೆ. ನಾನು ಮತ್ತು ನನ್ನ ತಂದೆ ಇಷ್ಟೊಂದು ಕೀರ್ತಿ ಗೌರವವನ್ನು ಸುಮ್ಮನೆ ಗಳಿಸಿಲ್ಲ. ಹಲವಾರು ಸಂಸಾರಗಳನ್ನು ಹಾಳು ಮಾಡಿದ್ದೇವೆ. ತುಂಬ ಜನರ ಹಕ್ಕನ್ನು ಕಸಿದುಕೊಂಡಿದ್ದೇವೆ. ಯಾವುದೇ ವ್ಯಕ್ತಿ ಇಷ್ಟು ಸುಲಭವಾಗಿ ಇಷ್ಟು ದೊಡ್ಡ ಶ್ರೀಮಂತನಾಗಲು ಸಾಧ್ಯವಿಲ್ಲ. ಅವನು ಯಾವುದಾದರೊಂದು ಕರಾಳ ದಂಧೆಯನ್ನು ಮಾಡಲೇಬೇಕಾಗುತ್ತದೆ. ಆಗಲೇ ಅವನು ಯಶಸ್ಸಿನ ತುತ್ತ ತುದಿಗೆ ತಲುಪುತ್ತಾನೆ. ನಮ್ಮ ಕಂಪನಿಯ ನಿಜರೂಪವನ್ನು ಜಗತ್ತಿನ ಎದುರು ಬಯಲು ಮಾಡುತ್ತೀಯಾ ಎಂದಾದರೆ ಅದನ್ನು ನೋಡಿ ನಾವು ಕೈಕಟ್ಟಿ ಕೂರುತ್ತೇವೆ ಎಂದು ನೀನು ಅಂದುಕೊಂಡಿದ್ದೀಯಾ? ನಮ್ಮ ಹೆಸರಿಗೆ ಕಳಂಕ ತರುವ ಪ್ರೀತಿಯ ಅವಶ್ಯಕತೆ ನನಗಿಲ್ಲ. ಅದು ಸುಟ್ಟು ಭಸ್ಮವಾಗಿ ಹೋಗಲಿ. ಈಗ ನೀನು ಪರಲೋಕಕ್ಕೆ ಹೋಗು ಮತ್ತು ಅಲ್ಲಿಗೆ ಹೋಗಿ ಬಡವರ ಹಕ್ಕಿಗಾಗಿ ಹೋರಾಡು. ನೀನು ಮಾಡಿದ ಈ ಕೆಲಸದಿಂದ ಕಾರ್ಖಾನೆಯ ಎಲ್ಲ ಕಾರ್ಮಿಕರು ಪ್ರತಿಭಟನೆಗೆ ಇಳಿಯುತ್ತಿದ್ದರು ಮತ್ತು ಇದರಿಂದ ನಮಗೆ ಎಷ್ಟೊಂದು ಆರ್ಥಿಕ ನಷ್ಟ ಹಾಗೂ ಅಪಕೀರ್ತಿ ಉಂಟಾಗುತ್ತಿತ್ತು ಎಂಬುದರ ಬಗ್ಗೆ ನಿನಗೆ ಅರಿವಿದೆಯೇ? ಕೇವಲ ನೀನೊಬ್ಬಳು ಹುಡುಗಿ ಎನ್ನುವ ಕಾರಣದಿಂದ ನಾವು ಯಾವುದೇ ನಿರ್ಲಕ್ಷ್ಯ ಮಾಡಲು ಸಾಧ್ಯವಿಲ್ಲ. ಇದನ್ನು ಕೇಳಿದ ಅಬಾ ಮೇಡಮ್ ದಿಗ್ಭ್ರಮೆಗೊಂಡರು. ಅವರು ಕಿರುಚಲು ಪ್ರಯತ್ನಿಸುತ್ತಿದ್ದರು, ಆದರೆ ಅವರ ಗಂಟಲಿನಿಂದ ಧ್ವನಿ ಹೊರಬರುತ್ತಿರಲಿಲ್ಲ. ಅವರು ಕೈಮುಗಿಯುತ್ತಾ, ನನ್ನನ್ನು ಬಿಟ್ಟು ಬಿಡಿ, ನನ್ನನ್ನು ಬದುಕಿಸಿ ಎಂದು ಶುಭಂ ಸಾಹೇಬರ ಬಳಿ ಬೇಡಿಕೊಳ್ಳುತ್ತಿದ್ದರು.
ಆದರೆ ಆ ಕ್ರೂರ ಮನುಷ್ಯ ಅವರನ್ನು ಸಾಯಲು ಬಿಟ್ಟು ಅಲ್ಲಿಂದ ಪರಾರಿಯಾದ. ನಾನು ಇದೆಲ್ಲವನ್ನು ನೋಡುತ್ತಾ ನಿಂತಿದ್ದೆ, ಆದರೆ ಏನು ಮಾಡಲು ಸಾಧ್ಯವಾಗಲಿಲ್ಲ. ಇದೆಲ್ಲದರಲ್ಲೂ ನನ್ನ ಸಮಪಾಲು ಕೂಡ ಇದೆ, ಏಕೆಂದರೆ ನಾನು ಆ ಜನರ ಮಾತಿನ ಮೇಲೆ ನಂಬಿಕೆ ಇಡಬಾರದಿತ್ತು. ನಾನು ಸ್ವತಃ ಅಬಾ ಮೇಡಮ್ ಅವರನ್ನು ಅಲ್ಲಿಯವರೆಗೆ ಕರೆದುಕೊಂಡು ಹೋಗಿ ತಲುಪಿಸಿದ್ದೆ. ಈ ಜನರು ಅವರ ಜೊತೆ ಈ ರೀತಿ ಮಾಡುತ್ತಾರೆ ಎಂದು ನನಗೆ ಗೊತ್ತಿರಲಿಲ್ಲ. ಆ ಜ್ಯೂಸ್ನಲ್ಲಿ ಅವರಿಗೆ ವಿಷ ಬೆರೆಸಿ ನೀಡಲಾಗಿತ್ತು. ಕೇವಲ ಅರ್ಧ ಗಂಟೆಯಲ್ಲಿ ಅವರ ಸಾವು ಸಂಭವಿಸಿತು. ನಾನು ಏನು ಮಾಡಲು ಸಾಧ್ಯವಾಗಲಿಲ್ಲ. ನಾನು ಅಪರಾಧ ಪ್ರಜ್ಞೆಯಿಂದ ಕುಸಿಯುತ್ತಿದ್ದೆ. ಆದರೆ ಅಲ್ಲಿಂದ ಹೋಗುವ ಮೊದಲು ನಾನು ಒಂದು ಸಾಕ್ಷಿಯನ್ನು ತೆಗೆದುಕೊಂಡೆ. ರೆಸಾರ್ಟ್ನ ಹೊರಗಿನ ಸಭಾಂಗಣದಲ್ಲಿ ಒಂದು ಕ್ಯಾಮರಾ ಇತ್ತು ಮತ್ತು ಅವರು ಅಲ್ಲಿಯೇ ನಿಂತು ಈ ಕೃತ್ಯವನ್ನು ನಡೆಸಿದ್ದರು. ಇದೆಲ್ಲವೂ ಖಂಡಿತ ಕ್ಯಾಮರಾದಲ್ಲಿ ದಾಖಲಾಗಿರುತ್ತದೆ ಎಂದು ನನಗೆ ನೆನಪಾಯಿತು. ನಾನು ಆಳುಗಳ ಕಣ್ಣು ತಪ್ಪಿಸಿ ತಟ್ಟನೆ ಮೇಲಿನ ಕೋಣೆಗೆ ಹೋದೆ. ಅಲ್ಲಿ CCTVಯ ಕಂಪ್ಯೂಟರ್ ಇಡಲಾಗಿತ್ತು. ನಾನು ಬೇಗನೆ ಅಲ್ಲಿಂದ ಆ ಕ್ಯಾಮರಾದ ರೆಕಾರ್ಡಿಂಗ್ ಪಡೆದುಕೊಂಡೆ ಮತ್ತು ಆ ಪೆನ್ ಡ್ರೈವ್ ಇಂದಿಗೂ ನನ್ನ ಬಳಿಯೇ ಇದೆ. ನಾನು ಅದನ್ನು ಪುರಾವೆಯಾಗಿ ಹೊರಗೆ ತೆಗೆದು ಇಟ್ಟುಕೊಂಡಿದ್ದೆ. ನಾನು ಮರುದಿನವೇ ಅಬಾ ಮೇಡಮ್ ಅವರ ಕುಟುಂಬವನ್ನು ಭೇಟಿಯಾಗಿ ಅವರಿಗೆ ಈ ಪುರಾವೆ ತೋರಿಸಬೇಕೆಂದುಕೊಂಡಿದ್ದೆ. ಆದರೆ ಅಷ್ಟರಲ್ಲಿ ಮಾಲೀಕರಿಗೆ ರೆಸಾರ್ಟ್ನಲ್ಲಿರುವ ಕಂಪ್ಯೂಟರ್ನಿಂದ ಯಾರೋ ಕ್ಯಾಮರಾದ ರೆಕಾರ್ಡಿಂಗ್ ಕದ್ದಿದ್ದಾರೆ ಎಂದು ತಿಳಿಯಿತು. ಆನಂತರ ಅವರು ಎಚ್ಚೆತ್ತುಕೊಂಡರು. ಅವರು ಎಲ್ಲರ ಮೇಲೆ ನಿಗಾ ಇಡಲು ಪ್ರಾರಂಭಿಸಿದರು. ಅವರಿಗೆ ಮನೆಯ ಕೆಲಸದವರ ಮೇಲೆ, ರೆಸಾರ್ಟ್ನ ಕೆಲಸದವರ ಮೇಲೆ ಮತ್ತು ನನ್ನನ್ನು ಒಳಗೊಂಡಂತೆ ಎಲ್ಲ ಡ್ರೈವರ್ಗಳ ಮೇಲೂ ಅನುಮಾನ ಬಂದಿತ್ತು. ಅವರು ಎಲ್ಲರ ಮೇಲೆ ಒಂದು ನಿಗಾ ಇಟ್ಟಿದ್ದರು. ನಾನು ನೇರವಾಗಿ ನಿನ್ನ ಬಳಿ ಬರಲು ಸಾಧ್ಯವಿರಲಿಲ್ಲ. ಒಂದು ವೇಳೆ ನಾನು ಬಂದಿದ್ದರೂ ಸಿಕ್ಕಿ ಬೀಳುತ್ತಿದ್ದೆ. ಈ ವಿಷಯ ನಡೆದು ಇಂದಿಗೆ 4 ವರ್ಷಗಳೇ ಕಳೆದು ಹೋದವು. ಆದರೆ ನಾನು ಒಂದು ದಿನವೂ ನೆಮ್ಮದಿಯಿಂದ ಮಲಗಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಒಂದಲ್ಲ ಒಂದು ದಿನ ನಾನು ನಿನಗೆ ಈ ಪುರಾವೆಯನ್ನು ಕೊಟ್ಟೇ ತೀರುತ್ತೇನೆ ಎಂದು ಒಂದು ಗಟ್ಟಿ ನಿರ್ಧಾರಕ್ಕೆ ಬಂದೆ. ಇದರಿಂದ ನಿಜವಾದ ಅಪರಾಧಿಗಳಿಗೆ ಶಿಕ್ಷೆ ದೊರೆಯಲಿ ಎಂದು ನಾನು ಬಯಸುತ್ತೇನೆ. ಈಗ ನಿನ್ನ ಭೇಟಿಯಾಗುವುದು ತುಂಬ ಅಗತ್ಯವಾಗಿತ್ತು, ಏಕೆಂದರೆ ಶುಭಂ ಮತ್ತು ರಾಕೇಶ್ ಇಬ್ಬರೂ ಶಾಶ್ವತವಾಗಿ ತಮ್ಮ ವ್ಯವಹಾರವನ್ನು ಕಾಯಮ್ಮಾಗಿ ದುಬೈಗೆ ಸ್ಥಳಾಂತರ ಮಾಡುತ್ತಿದ್ದಾರೆ. ಆದರೆ ಅವರು ಅಲ್ಲಿಗೆ ಹೋಗುವ ಮೊದಲು ಸಿಕ್ಕಿಬೀಳಲಿ ಎಂದು ನಾನು ಬಯಸುತ್ತೇನೆ. ಅಷ್ಟೇ. ಇದಕ್ಕಾಗಿ ನಾನು ಆದಷ್ಟು ಬೇಗ ನಿನ್ನನ್ನು ಭೇಟಿಯಾಗಲು ಬಯಸುತ್ತಿದ್ದೆ. ನಂತರ ಅವರು ತಮ್ಮ ಕಣ್ಣೀರನ್ನು ಒರೆಸಿಕೊಂಡು ಹೇಳಿದರು, ಆ ಕನ್ನಡಕವನ್ನು ನಾನು ಆಕಸ್ಮಿಕವಾಗಿ ನಿನ್ನ ಅಂಗಡಿಯಲ್ಲಿ ಬಿಟ್ಟು ಹೋಗಿರಲಿಲ್ಲ. ಬದಲಿಗೆ ನಾನು ಅದನ್ನು ಬೇಕೆಂದೇ ಅಲ್ಲಿ ಬಿಟ್ಟು ಬಂದಿದ್ದೆ. ಇದರಿಂದ ನೀನು ಯಾವುದಾದರೂ ರೀತಿಯಲ್ಲಿ ಇದರ ಮೇಲೆ ಬರೆದಿರುವ ಸೀರಿಯಲ್ ನಂಬರ್ ಮೂಲಕ ನನ್ನನ್ನು ತಲುಪಲು ಸಾಧ್ಯವಾಗಲಿ ಎಂದು ನಾನು ಹಾಗೆ ಮಾಡಿದೆ. ಅಬಾ ಮೇಡಮ್ ಅವರ ಕೊಲೆಗಾರರ ಮುಖವಾಡ ಕಳಚಲಿ ಎಂದು ನಾನು ಪ್ರಾಮಾಣಿಕವಾಗಿ ಬಯಸುತ್ತಿದ್ದೇನೆ. ನೀನು ಒಬ್ಬ ಬುದ್ಧಿವಂತ ಹುಡುಗ ಎಂದು ನನಗೆ ಗೊತ್ತಿತ್ತು ಮತ್ತು ನೀನು ಆ ಕನ್ನಡಕದ ಸಹಾಯದಿಂದ ನನ್ನ ವಿಳಾಸವನ್ನು ಖಂಡಿತ ಹುಡುಕಿ ನನ್ನ ಬಳಿ ಬರುತ್ತೀಯ ಎಂದು ಕೂಡ ನನಗೆ ಗೊತ್ತಿತ್ತು. ಇದನ್ನು ಕೇಳಿ ನಾನು ಶಾಕ್ ಆದೆ. ಇದೆಲ್ಲವೂ ಆ ವೃದ್ಧನ ಸ್ವಂತ ಯೋಜನೆಯಾಗಿತ್ತು ಎಂಬುದನ್ನು ನನಗೆ ನಂಬಲು ಸಾಧ್ಯವಾಗಲಿಲ್ಲ. ಅವರು ಬಯಸಿದರೆ ಇದೆಲ್ಲವನ್ನು ಮರೆತು ಸುಮ್ಮನೆ ಇರಬಹುದಿತ್ತು. ಆದರೆ ಅವರು ನನ್ನ ಅಕ್ಕನಿಗೆ ನ್ಯಾಯ ಕೊಡಿಸುವುದಕ್ಕಾಗಿ ತಮ್ಮ ಜೀವವನ್ನೇ ಅಪಾಯಕ್ಕೆ ತಳ್ಳಿದ್ದರು. ಅವರು ಆ ಪೆನ್ ಡ್ರೈವನ್ನು ನನಗೆ ಹಸ್ತಾಂತರಿಸಿ ಹೇಳಿದರು, ಮಗನೇ, ನಿನ್ನ ಬಳಿ ತುಂಬ ಕಡಿಮೆ ಸಮಯ ಉಳಿದಿದೆ. ನಾಳೆ ಆ ತಂದೆ ಮಗ ಇಬ್ಬರು ವಿಮಾನದಲ್ಲಿ ದುಬೈಗೆ ಹೋಗುತ್ತಿದ್ದಾರೆ, ಏಕೆಂದರೆ ಕಂಪನಿಯ ಹಳೆಯ ಭ್ರಷ್ಟಾಚಾರದ ಕರಪ್ಷನ್ನ ಆಡಿಟ್ ಮತ್ತೊಮ್ಮೆ ಪ್ರಾರಂಭವಾಗಿದೆ. ಅವರು ಸಿಕ್ಕಿಬೀಳಬಾರದು ಹಾಗೂ ಅವರ ಎಲ್ಲ ಕಾಳದಂಧೆಗಳು ಬಯಲಿಗೆ ಬರಬಹುದು ಎಂದು ಹೆದರುತ್ತಿದ್ದಾರೆ. ಇವರು ಪೊಲೀಸರಿಗೆ ಲಂಚ ನೀಡಿ ಕೊಲೆಗೆ ಅಪಘಾತದ ರೂಪ ನೀಡಿದ್ದರು. ನಾನು ಹಿಂದಕ್ಕೆ ಸರಿದು ಅವರ ಬಟ್ಟೆಯನ್ನು ಸರಿಪಡಿಸಿ ಹೇಳಿದೆ, ನನ್ನನ್ನು ಕ್ಷಮಿಸಿಬಿಡಿ ಅಂಕಲ್, ಇದರಲ್ಲಿ ನಿಮ್ಮದು ಕೈವಾಡ ಇದೆ ಎಂದು ನನಗೆ ಅನಿಸಿತ್ತು. ಆದರೆ ನೀವು ನನ್ನ ಅಕ್ಕನಿಗೆ ನ್ಯಾಯ ಕೊಡಿಸುವುದಕ್ಕಾಗಿ ಮುಂದೆ ಬಂದಿದ್ದೀರಿ. ಬಹುಶಃ ಅಂದು ನಾನು ನಿಮ್ಮನ್ನು ಆ ಲ್ಯಾಂಡ್ ಕ್ರೂಸರ್ ಕಾರಿನಲ್ಲಿ ಕುಳಿತುಕೊಳ್ಳುವುದನ್ನು ನೋಡದೇ ಇದ್ದಿದ್ದರೆ ನನ್ನ ಅಕ್ಕನಿಗೆ ನ್ಯಾಯ ಕೊಡಿಸಬೇಕು ಎಂಬ ಆಲೋಚನೆ ನನ್ನ ಹೃದಯದಲ್ಲಿ ಎಂದಿಗೂ ಬರುತ್ತಿರಲಿಲ್ಲ. ಅವರು ಹೇಳಿದರು, ಮಗನೇ, ಈಗ ನೀನು ಬೇಗನೆ ಹೋಗು. ಈ ಪುರಾವೆಯನ್ನು ಆದಷ್ಟು ಬೇಗ ಕಾನೂನಿಗೆ ಒಪ್ಪಿಸು. ನಿನ್ನ ಬಳಿ ಪುರಾವೆ ಇದ್ದರೆ ಪೊಲೀಸರು ಕೂಡ ಏನು ಮಾಡಲು ಸಾಧ್ಯವಿಲ್ಲ. ಆ ಸಮಯದಲ್ಲಿ ನನ್ನ ಕಣ್ಣಿಂದ ಕಣ್ಣೀರು ಹರಿಯುತ್ತಿತ್ತು. ನಾನು ಬೇಗನೆ ಮನೆಗೆ ತಲುಪಿದೆ. ಮನೆಗೆ ಹೋಗಿ ನಾನು ಆ ಪೆನ್ ಡ್ರೈವನ್ನು ನನ್ನ ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡಿದೆ. ಅದರಲ್ಲಿ ಆ ರಾಕ್ಷಸ ನನ್ನ ಅಕ್ಕನಿಗೆ ತನ್ನ ಕೈಗಳಿಂದ ವಿಷ ತುಂಬಿದ ಜ್ಯೂಸನ್ನು ನೀಡುತ್ತಿದ್ದ. ನನ್ನ ಅಕ್ಕ ಅವನ ಬಳಿ ಸಹಾಯಕ್ಕಾಗಿ ಬೇಡಿಕೊಳ್ಳುತ್ತಿದ್ದಳು. ಆದರೆ ಆ ರಾಕ್ಷಸ ನನ್ನ ಅಕ್ಕನನ್ನು ತಳ್ಳುತ್ತಾ ಮತ್ತು ಅವರ ಗಂಟಲು ಹಿಡಿದು ಅವರಿಗೆ ಇನ್ನೂ ಹೆಚ್ಚು ತೊಂದರೆ ನೀಡುತ್ತಿದ್ದನು. ಅಕ್ಕನ ಉಸಿರು ನಿಲ್ಲುವವರೆಗೆ ಆತ ಮುಂದೆ ನಿಂತು ನೋಡುತ್ತಲೇ ಇದ್ದ. ಆ ನಂತರ ಅದರ ಬೆನ್ನಲ್ಲೇ ಕೆಲಸದವನಿಗೆ ಬೇಗನೆ ರೆಸಾರ್ಟ್ ಖಾಲಿ ಮಾಡಿ ಮತ್ತು ಈ ಶವವನ್ನು ಪೊಲೀಸರ ವಶಕ್ಕೆ ಒಪ್ಪಿಸಿ ಎಂದು ಹೇಳಿ ಹೊರಟು ಹೋದ.
ಪೊಲೀಸ್ ವಿಷಯವನ್ನು ನಾವೇನು ಸ್ವತಃ ನೋಡಿಕೊಳ್ಳುತ್ತೇವೆ ಎಂದು ಅವನು ಹೇಳಿದ. ಇದೆಲ್ಲವನ್ನು ನೋಡಿ ನನ್ನೊಳಗೆ ಒಂದು ಬಿರುಗಾಳಿ ಎದ್ದಿತು. ಈಗ ನಾನು ಕೇವಲ ಆ ರಾಕ್ಷಸನ ಎದುರು ನಿಲ್ಲುವ ಆ ಕ್ಷಣಕ್ಕಾಗಿ ಕಾಯುತ್ತಿದ್ದೆ. ಮರುದಿನ ನಾನು ನನ್ನ ಮೆಡಿಕಲ್ ಸ್ಟೋರ್ನಲ್ಲಿ ಯಾಂತ್ರಿಕವಾಗಿ ಕುಳಿತಿದ್ದೆ. ಯಾವುದೇ ಕಸ್ಟಮರ್ಗಳ ಮಾತುಗಳು ಅರ್ಥವಾಗುತ್ತಿರಲಿಲ್ಲ ಮತ್ತು ನಾನು ಯಾರಿಗೂ ಸರಿಯಾಗಿ ಔಷಧಿ ನೀಡಲು ಸಾಧ್ಯವಾಗುತ್ತಿರಲಿಲ್ಲ. ನನ್ನ ತಲೆ ಸಂಪೂರ್ಣವಾಗಿ ಕೆಟ್ಟು ಹೋಗಿತ್ತು. ಅದು ಮಧ್ಯಾಹ್ನದ ಸಮಯವಾಗಿತ್ತು. ಶುಭಂನ ಹೊಳೆಯುವ ಕಪ್ಪು ಲ್ಯಾಂಡ್ ಕ್ರೂಸರ್ ಕಾರು ಅಂಗಡಿಯ ಹೊರಗೆ ಬಂದು ನಿಂತಿತ್ತು. ಅವನು ಮತ್ತೊಮ್ಮೆ ತನ್ನ ತಂದೆಯಂತೆ ನನ್ನ ಮೇಲೆ ಅನುಕಂಪ ತೋರಿಸಲು ಬಂದಿದ್ದ. ಅವನು ಅಂಗಡಿಯ ಗಾಜಿನ ಬಾಗಿಲಿನಿಂದ ಒಳಗೆ ಪ್ರವೇಶಿಸಿದ. ದುಬಾರಿ ಸೂಟ್ ಧರಿಸಿದ್ದ. ನನ್ನ ಎದುರು ನಿಂತು ನನ್ನೊಂದಿಗೆ ಕೈ ಕುಲುಕುತ್ತಾ ಹೇಳಲಾರಂಭಿಸಿದ, ಹೇಗಿದ್ದೀಯಾ ಚಿರಾಗ್? ನಿಜ ಹೇಳಬೇಕೆಂದರೆ ನನ್ನನ್ನು ಡ್ಯಾಡ್ ಇಲ್ಲಿಗೆ ಕಳುಹಿಸಿದ್ದಾರೆ. ನಾನು ನಿನಗೆ ಒಂದು ವಿಷಯ ತಿಳಿಸಲು ಬಂದಿದ್ದೇನೆ. ನಾನು ಮತ್ತು ನನ್ನ ತಂದೆ ಕೆಲವು ದಿನಗಳಿಗಾಗಿ ಒಂದು ಪ್ರಮುಖ ಬಿಸ್ನೆಸ್ ಟ್ರಿಪ್ ಮೇಲೆ ದುಬೈಗೆ ಹೋಗುತ್ತಿದ್ದೇವೆ. ನೀನು ಅಂಗಡಿ ಮತ್ತು ನಿನ್ನ ಓದಿನ ಬಗ್ಗೆ ಕಾಳಜಿ ವಹಿಸು. ನನಗೆ ನಿನ್ನ ಮೇಲೆ ತುಂಬ ಕಾಳಜಿ ಇದೆ ಎಂದು ಗೊತ್ತಲ್ವಾ? ನಿನ್ನಲ್ಲಿ ನನ್ನ ಅಬಾ ಕಾಣಿಸುತ್ತಿದ್ದಾಳೆ. ಅವಳು ನಿನ್ನಂತೆಯೇ ಬುದ್ಧಿವಂತಳು ಮತ್ತು ಅಷ್ಟೇ ಪ್ರಾಮಾಣಿಕಳಾಗಿದ್ದಳು. ಒಂದು ವೇಳೆ ನಿನಗೆ ಯಾವುದೇ ಅಗತ್ಯವಿದ್ದರೂ ನಮ್ಮಲ್ಲಿ ಯಾರಿಗೆ ಬೇಕಾದರೂ ಫೋನ್ ಮಾಡು. ನೀನು ನನಗೆ ನನ್ನ ಸ್ವಂತ ಸಹೋದರನಂತೆ ಎಂದು ಶುಭಂ ಎಂದಿನಂತೆ ತನ್ನ ಸಿಹಿ ಶೈಲಿಯಲ್ಲಿ ಹೇಳಿದ. ಅವನ ಕಪಟ ಅನುಕಂಪವನ್ನು ನೋಡಿ ನನಗೆ ತೀವ್ರ ಅಸಹ್ಯ ಉಂಟಾಯಿತು ಮತ್ತು ಇವನ ಕತ್ತನ್ನು ನಾನೇ ಹಿಸುಕಿ ಬಿಡಲಿ ಎಂದು ನನ್ನ ಮನಸ್ಸು ಹೇಳುತ್ತಿತ್ತು. ಆದರೆ ನಾನು ನನ್ನ ಭಾವನೆಗಳನ್ನು ಹತೋಟಿಗೆ ತಂದುಕೊಂಡೆ ಮತ್ತು ನನ್ನ ಮುಖದ ಮೇಲೆ ನಗುವನ್ನು ತಂದುಕೊಂಡೆ. ನಾನು ಹೇಳಿದೆ, ನೀವು ಚಿಂತಿಸಬೇಡಿ, ನಾನು ಎಲ್ಲವನ್ನೂ ಚೆನ್ನಾಗಿ ನಿರ್ವಹಿಸುತ್ತೇನೆ ಎಂದು ರಾಕೇಶ್ ಅವರಿಗೂ ಹೇಳಿಬಿಡಿ. ಈಗಂತೂ ಹೇಗೋ ಎಲ್ಲವನ್ನೂ ನಿಭಾಯಿಸುವ ಮತ್ತು ಲೆಕ್ಕ ಚುಕ್ತ ಮಾಡುವ ಸಮಯ ಬಂದೇ ಬಿಟ್ಟಿದೆ ಎಂದು ನಾನು ಆಳವಾದ ಹಾಗೂ ಅರ್ಥಗರ್ಭಿತ ಶೈಲಿಯಲ್ಲಿ ಹೇಳಿದೆ ಮತ್ತು ಮೆಲ್ಲನೆ ನಡೆದು ಔಷಧಾಲಯದ ಮುಖ್ಯ ಬಾಗಿಲಿನ ಶಟರನ್ನು ಒಳಗಿನಿಂದ ಎಳೆದು ಅದರ ಮೇಲೆ ಒಂದು ದೊಡ್ಡ ಬೀಗ ಹಾಕಿದೆ. ಅಂಗಡಿಯ ಒಳಗೆ ಈಗ ಕೇವಲ ನಾವಿಬ್ಬರೇ ಇದ್ದೆವು. ಶುಭಂ ನನ್ನ ಈ ವಿಚಿತ್ರ ನಡವಳಿಕೆಯನ್ನು ನೋಡಿ ಆಶ್ಚರ್ಯಚಕಿತನಾಗಿದ್ದ. ಅವನ ಮುಖದಲ್ಲಿರುವ ಕಪಟ ನಗು ಒಂದೇ ಸಮನೆ ಮಾಯವಾಯಿತು. ಅರೆ ಚಿರಾಗ್, ಇದೇನು ಮಾಡುತ್ತಿದ್ದೀಯಾ ನೀನು? ಅಂಗಡಿಯ ಶಟರನ್ನು ಈ ಸಮಯದಲ್ಲಿ ಯಾಕೆ ಮುಚ್ಚುತ್ತಿದ್ದೀಯಾ ಎಂದು ಕೇಳಿದ. ನಾನು ಈಗ ನೇರವಾಗಿ ಏರ್ಪೋರ್ಟ್ಗೆ ಹೊರಡಬೇಕು ಮತ್ತು ನೀನು ನನ್ನನ್ನು ಒಳಗೆ ಬಂದ್ ಮಾಡುತ್ತಿದ್ದೀಯಾ? ಏನಾದರೂ ಮುಖ್ಯ ವಿಷಯ ಇದ್ದರೆ ಹೇಳು. ಯಾವ ವಿಷಯದ ಬಗ್ಗೆ ನೀನು ಒಂಟಿಯಾಗಿ ಮಾತನಾಡಲು ಬಯಸುತ್ತೀಯಾ ಎಂದು ಅವನು ಗಾಬರಿಯಿಂದ ಜೋರಾದ ಧ್ವನಿಯಲ್ಲಿ ನನ್ನನ್ನು ಕೇಳಿದ. ನಾನು ಶಾಂತವಾಗಿ ನಡೆಯುತ್ತಾ ಮರಳಿ ಕೌಂಟರ್ ಹತ್ತಿರ ಬಂದು ನನ್ನ ಪ್ಯಾಂಟ್ನ ಜೇಬಿನಿಂದ ಸುರೇಶ್ನ ಆ ಹಳೆಯ ಮುರಿದ ಕನ್ನಡಕವನ್ನು ತೆಗೆದು ಕೌಂಟರ್ನ ಗಾಜಿನ ಮೇಲೆ ಅವನ ಎದುರಿಗೆ ಇಟ್ಟೆ. ಶುಭಂ ಅವರೇ, ನಿಮ್ಮ ಕುಟುಂಬದ ಪರ್ಸನಲ್ ಡ್ರೈವರ್ ಸುರೇಶ್ನ ದೃಷ್ಟಿ ಈಗಲೂ ತುಂಬ ದುರ್ಬಲವಾಗಿದೆ. ಅವನಿಗೆ ತಿಳಿ ಹೇಳಿ. ಅವನು ಕುರುಡುತನದಲ್ಲಿ ಈ ರೀತಿ ಯಾವುದೇ ಹುಡುಗಿಗೆ ಪೊಲೀಸ್ ಸ್ಟೇಷನ್ ಎಂದು ಸುಳ್ಳು ಹೇಳಿ ರೆಸಾರ್ಟ್ ತಲುಪಿಸದಿರಲಿ. ಇಲ್ಲದಿದ್ದರೆ ಯಾವುದೋ ದೊಡ್ಡ ಆಪತ್ತು ಸಂಭವಿಸಬಹುದು ಮತ್ತು ಈ ಬಾರಿ ಜೀವ ಕೂಡ ಹೋಗಬಹುದು ಎಂದು ನಾನು ಗಂಭೀರ ಧ್ವನಿಯಲ್ಲಿ ಅವನ ಕಣ್ಣುಗಳಲ್ಲಿ ಕಣ್ಣಿಟ್ಟು ನೇರವಾಗಿ ಹೇಳಿದೆ. ಚಾಣಾಕ್ಷತನದಿಂದ 4 ವರ್ಷಗಳಿಂದ ಕಾಯ್ದುಕೊಂಡಿದ್ದ ಅವನ ಅಸಭ್ಯತೆಯ ಕಪಟ ಮುಖವಾಡ ಕಳಚಿ ಬಿದ್ದಿತ್ತು ಮತ್ತು ಅವನು ಹೇಳಿದ, ನೀನು ಇದೇನು ಹುಚ್ಚು ಮಾತನಾಡುತ್ತಿದ್ದೀಯಾ? ಮತ್ತು ನಮ್ಮ ಚಾಲಕನ ಕನ್ನಡಕ ನಿನ್ನ ಬಳಿ ಎಲ್ಲಿಂದ ಬಂತು? ನೀನು ಏನು ಹೇಳುತ್ತಿದ್ದೀಯಾ ಎಂದು ನನಗೊಂದು ಅರ್ಥವಾಗುತ್ತಿಲ್ಲ. ಶುಭಂ ಧ್ವನಿಯಲ್ಲಿ ಈಗ ಅನಯ ಅಥವಾ ಕರುಣೆ ಸ್ವಲ್ಪವೂ ಇರಲಿಲ್ಲ. ಬದಲಿಗೆ ಧ್ವನಿಯಲ್ಲಿ ತೊದಲುವಿಕೆ, ಭಯ, ಗಾಬರಿ ಇತ್ತು. ಅವನ ಹಣೆಯ ಮೇಲೆ ಬೆವರಿನ ಹನಿಗಳು ಮೂಡಲಾರಂಭಿಸಿದವು. ನಾನು ಅವನ ಯಾವುದೇ ಪ್ರಶ್ನೆಗೆ ಉತ್ತರ ನೀಡುವ ಬದಲು ಮೌನವಾಗಿ ಮತ್ತು ಸಮಾಧಾನದಿಂದ ಕೌಂಟರ್ ಮೇಲಿದ್ದ ನನ್ನ ಲ್ಯಾಪ್ಟಾಪ್ ಆನ್ ಮಾಡಿ ಅದರಲ್ಲಿ ಸುರೇಶ್ ನೀಡಿದ್ದ ಆ ಕಪ್ಪು ಪೆನ್ಡ್ರೈವನ್ನು ಹಾಕಿದೆ. ನಾನು ಸಮಯ ವ್ಯರ್ಥ ಮಾಡದೆ ಲ್ಯಾಪ್ಟಾಪ್ನ ಸ್ಕ್ರೀನನ್ನು ಅವನ ಕಡೆಗೆ ತಿರುಗಿಸಿದೆ. ಲ್ಯಾಪ್ಟಾಪ್ನ ಸ್ಕ್ರೀನ್ ಮುಂದೆ ಶುಭಂನ ಭಯ ತುಂಬಿದ ಮುಖ ಕಾಣಿಸುತ್ತಿತ್ತು ಮತ್ತು ರೆಸಾರ್ಟ್ನ ಒಳಗಿನ ಆತನ ಕ್ರೂರ ನಡವಳಿಕೆ ಕೂಡ ಅವನಿಗೆ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಅವನು ತನ್ನ ಕೈಗಳಿಂದ ಅಕ್ಕನಿಗೆ ವಿಷ ಉಣಿಸುತ್ತಿರುವುದು ಕಾಣಿಸುತ್ತಿತ್ತು. ಅವನು ಫೈಲ್ಗಳನ್ನು ಅಕ್ಕನ ಕೈಯಿಂದ ಕಸಿದುಕೊಂಡು ತನ್ನ ಬಳಿ ಇಟ್ಟುಕೊಂಡಿದ್ದ. ಶುಭಂನ ವೇಗವಾಗಿ ಬದಲಾಗುತ್ತಿದ್ದ ಮುಖಭಾವಗಳು ಅವನ ಕಣ್ಣುಗಳಲ್ಲಿ ಮೂಡಿಬಂದವು. ಅವನ ಮುಖದಲ್ಲಿ ಭಯ ತಾಂಡವವಾಡುತ್ತಿತ್ತು. ಸಾವಿನ ಭಯ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಇಂದು ಪೂರ್ತಿ 4 ವರ್ಷಗಳ ನಂತರ ಈ ಮನುಷ್ಯ ಮತ್ತು ಇವನ ತಂದೆಯ ಅಸಲಿ ಹಾಗೂ ಭಯಾನಕ ರೂಪದ ಮುಖವಾಡ ಕಳಚಿತ್ತು. ಅವನು ತನ್ನ ಎದುರು ಒಬ್ಬ ಅಪರಾಧಿಯಂತೆ ನಿಂತು ನಡುಗುತ್ತಿದ್ದ. ವಿಡಿಯೋ ಮುಗಿಯುತ್ತಿದ್ದಂತೆ ಅಂಗಡಿಯಲ್ಲಿ ಒಂದೇ ಸಮನೆ ಉಸಿರುಗಟ್ಟಿಸುವ ಮತ್ತು ಅಪಾಯಕಾರಿ ಮೌನ ಆವರಿಸಿತು. ಅದರಲ್ಲಿ ಕೇವಲ ಲ್ಯಾಪ್ಟಾಪ್ನ ಫ್ಯಾನ್ನ ಮೆಲ್ಲನೆಯ ಶಬ್ದ ಮಾತ್ರ ಕೇಳಿಸುತ್ತಿತ್ತು. ನಾನು ಸ್ಕ್ರೀನ್ನಿಂದ ದೃಷ್ಟಿ ತೆಗೆದು ಆ ಮನುಷ್ಯನ ಮುಖದ ಕಡೆಗೆ ನೋಡಿದೆ. ನಾನು ತುಂಬ ನಂಬಿಕೆ ಇಟ್ಟಿದ್ದ ಆ ಮನುಷ್ಯನ ಕಡೆಗೆ.
ಅವನ ಬೆವರಿನ ದಪ್ಪ ಹನಿಗಳು ಅಂಗಡಿಯ ತೀಕ್ಷ್ಣ ಬೆಳಕಿನಲ್ಲಿ ಹೊಳೆಯುತ್ತಿದ್ದವು ಮತ್ತು ಅವನ ಕಣ್ಣುಗಳು ಆಶ್ಚರ್ಯ ಹಾಗೂ ಭಯದಿಂದ ಎಷ್ಟು ದೊಡ್ಡದಾಗಿದ್ದವೆಂದರೆ ಅವು ಈಗಲೇ ಹೊರಗೆ ಬರುತ್ತಿವೆ ಎಂಬಂತೆ ತೋರುತ್ತಿತ್ತು. ಅವನು ನನಗೆ ಏನೋ ಹೇಳಲು ತುಂಬ ಪ್ರಯತ್ನಿಸುತ್ತಿದ್ದ, ಆದರೆ ಶಬ್ದಗಳು ಅವನ ಗಂಟಲಲ್ಲೇ ಸಿಲುಕಿಕೊಂಡವು. ನಾನು ಶಾಂತವಾಗಿ ಲ್ಯಾಪ್ಟಾಪ್ನ ಸ್ಕ್ರೀನ್ ಮುಚ್ಚಿದೆ ಮತ್ತು ಕೌಂಟರ್ ಹತ್ತಿರ ಬಂದು ಅವನ ಕಣ್ಣುಗಳಲ್ಲಿ ಕಣ್ಣಿಟ್ಟು ನೋಡುತ್ತಾ ಒಂದು ದೀರ್ಘ ಉಸಿರು ತೆಗೆದುಕೊಂಡೆ. ಇಂದು ನಿಮ್ಮ ಈ ಭಯಾನಕ ಮತ್ತು ಕರಾಳ ಸತ್ಯದ ಎದುರು ಹೇಗೆನಿಸುತ್ತಿದೆ ಶುಭಂ ಗೋಯಂಕ? ಹೇಳು ನೋಡೋಣ. ಸತ್ಯದ ಮುಖವಾಡ ಇಂದು ಕಳಚುತ್ತಿರುವುದನ್ನು ನೋಡಿ ಹೇಗೆನಿಸುತ್ತದೆ? ನೀನು ಕಳೆದ 4 ವರ್ಷಗಳಿಂದ ನಿನ್ನ ಶ್ರೀಮಂತಿಕೆ ಮತ್ತು ಉಪಕಾರಗಳ ಬಲದಿಂದ ಇದನ್ನು ಅಡಗಿಸಿ ಇಟ್ಟಿದ್ದೆ. ನನ್ನ ಅಕ್ಕ ಹುಚ್ಚಿಯಾಗಿದ್ದಳು. ನಿನ್ನಂತಹ ಕೀಳು ಮಟ್ಟದ ವ್ಯಕ್ತಿಯನ್ನು ಪ್ರೀತಿಸಿದಳು. ಆಕೆ ಬಿಟ್ಟು ಹೋಗಿದ್ದೇ ಒಳ್ಳೆಯದಾಯಿತು. ಬದುಕಿದ್ದರೆ ಬಹುಶಃ ನಿನ್ನ ಜೊತೆ ಜೀವನ ಕಳೆಯಲು ಕೂಡ ಸಾಧ್ಯವಾಗುತ್ತಿರಲಿಲ್ಲ. ಮತ್ತು ನಿನ್ನ ತಂದೆ, ಯಾರನ್ನು ನಾನು ನನ್ನ ದೇವರೆಂದು ತಿಳಿದುಕೊಂಡಿದ್ದೇನೋ ಅವನು ನಿನ್ನಂತೆಯೇ ರಾಕ್ಷಸನಾಗಿದ್ದಾನೆ. ಈ ರೆಕಾರ್ಡಿಂಗ್ನಲ್ಲಿ ನಿನ್ನ ಮತ್ತು ನಿನ್ನ ತಂದೆಯ ನಿಜ ಬಣ್ಣ ಬಯಲಾಗಿದೆ. ನಾನು ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ಶುಭಂ. ಇಷ್ಟು ಹೇಳುತ್ತಿದ್ದಂತೆ ಆಘಾತಕ್ಕೊಳಗಾಗಿ ನಿಂತಿದ್ದ ಶುಭಂನ ಮುಖದ ಭಾವನೆಗಳು ಇದ್ದಕ್ಕಿದ್ದಂತೆ ವೇಗವಾಗಿ ಬದಲಾಗಲಾರಂಭಿಸಿದವು. ತಕ್ಷಣ ಅವನು ಒಬ್ಬ ವಿಚಿತ್ರ ರಾಕ್ಷಸನಂತೆ ಬದಲಾದನು. ಅವನು ತನ್ನ ತಲೆಯನ್ನು ಹಿಂದಕ್ಕೆ ತಂದು ಒಂದು ಜೋರಾದ ನಗು ನಗಲಾರಂಭಿಸಿದನು. ಅದು ನನ್ನನ್ನು ಎಚ್ಚರಗೊಳಿಸಿತು. ಹೌದು, ನನ್ನ ತಂದೆ ನಿನ್ನ ಅಕ್ಕನನ್ನು ಕೊಲ್ಲುವ ಪ್ಲ್ಯಾನಿಂಗ್ ಮಾಡಿದ್ದರು ಮತ್ತು ನಾನು ಆ ಯೋಜನೆಗೆ ರೂಪುರೇಷೆ ಹಾಕಿದ್ದೆ. ಇದೆಲ್ಲವನ್ನು ನಾವಿಬ್ಬರೇ ಮಾಡಿದ್ದೆವು. ನಾವು ನಿನ್ನ ಅಕ್ಕನನ್ನು ಶಾಶ್ವತವಾಗಿ ನಮ್ಮ ದಾರಿಯಿಂದ ದೂರ ಸರಿಸಲು ಬಯಸಿದ್ದೆವು. ನಾನು ಅವಳನ್ನು ಪ್ರೀತಿಸುತ್ತಿರಲಿಲ್ಲ ಎಂದೇನಲ್ಲ. ನನಗೆ ಅವಳ ಮೇಲೆ ಪ್ರೀತಿ ಇತ್ತು. ನಾನು ಅವಳನ್ನು ನನ್ನ ಜೀವನ ಸಂಗಾತಿಯನ್ನಾಗಿ ಮಾಡಿಕೊಳ್ಳಲು ಕೂಡ ತಯಾರಾಗಿದ್ದೆ. ಆದರೆ ಅವಳಿಗೇನು ಯೋಗ್ಯತೆ ಇತ್ತು? ಅವಳು ನಮ್ಮ ಕಂಪನಿಯನ್ನು ನಾಶ ಮಾಡಲು ಬಯಸುತ್ತಿದ್ದಳು. ನಮ್ಮ ಕಂಪನಿಯನ್ನು ಮುಚ್ಚಿಸಲು ಬಯಸುತ್ತಿದ್ದಳು. ನಾನು ನನ್ನ ತಂದೆಯ ವಿರುದ್ಧ ಹೋಗಿ ಅವರನ್ನು ಜೈಲಿಗೆ ಕಳುಹಿಸಿ ಅವರ ಕಂಪನಿ ಮುಚ್ಚಿಸುತ್ತೇನೆ ಎಂದು ನಿನ್ನ ಅಕ್ಕ ಅಂದುಕೊಂಡಿದ್ದಳು. ಆದರೆ ನನಗೆ ಅವಳೊಬ್ಬಳು ಸಾಧಾರಣ ಹುಡುಗಿಯಾಗಿದ್ದಳು ಎಂದು ಅವಳಿಗೆ ಗೊತ್ತಿರಲಿಲ್ಲ. ನನಗೆ ನನ್ನ ತಂದೆಯ ಶ್ರೀಮಂತಿಕೆಯೇ ಮುಖ್ಯವಾಗಿತ್ತು. ನಿನ್ನ ಅಕ್ಕನ ಚಟುವಟಿಕೆಗಳು ನನ್ನ ಯಶಸ್ಸಿಗೆ ಮತ್ತು ಶ್ರೀಮಂತಿಕೆಗೆ ಅಡ್ಡಗೋಡೆಯಾಗಿ ನಿಂತಿದ್ದವು. ಅದಕ್ಕೆ ನಿನ್ನ ಅಕ್ಕನನ್ನು ನನ್ನ ದಾರಿಯಿಂದ ಶಾಶ್ವತವಾಗಿ ಹೊರ ಹೋಗುವಂತೆ ಮಾಡಿದೆ. ಏಕೆಂದರೆ ನನಗೆ ಬೇರೆಯವರ ಬಿಸ್ನೆಸ್ನಲ್ಲಿ ಅಡ್ಡಿ ಉಂಟು ಮಾಡುವ ಜನರು ಎಂದರೆ ಸ್ವಲ್ಪವೂ ಇಷ್ಟವಾಗುವುದಿಲ್ಲ. ಶುಭಂ ಧ್ವನಿಯಲ್ಲಿ ಈಗ ಆ ಮೃದುತ್ವ ಸ್ವಲ್ಪವೂ ಇರಲಿಲ್ಲ. ಬದಲಿಗೆ ಒಂದು ಅಹಂಕಾರ ಎದ್ದು ಕಾಣಿಸುತ್ತಿತ್ತು. ಅವನು ಹೇಳಿದ, ನಿನ್ನ ಅಕ್ಕ ಒಬ್ಬಳು ಮೂರ್ಖ ಹುಡುಗಿಯಾಗಿದ್ದಳು. ಅವಳು ಬಯಸಿದ್ದರೆ ಎಲ್ಲವನ್ನು ಮೌನವಾಗಿ ಸಹಿಸಿಕೊಂಡು ಸಂತೋಷದಿಂದ ಜೊತೆಗಾರ್ತಿಯಾಗಿ ಇರಬಹುದಿತ್ತು. ನಾನು ಕೂಡ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೆ. ಆದರೆ ಅವಳಿಗೆ ಸಭ್ಯ ಪ್ರಾಮಾಣಿಕಳಾಗುವ ದೊಡ್ಡ ಹವ್ಯಾಸವಿತ್ತು. ನನ್ನ ತಂದೆ ಅವಳಿಗೆ ಬೆದರಿಕೆ ಕೂಡ ಹಾಕಿದ್ದರು. ನಮ್ಮ ಕಂಪನಿಯ ಲೆಕ್ಕ ಪರಿಶೋಧನೆಯ ಫೈಲ್ಗಳ ಅವ್ಯವಹಾರವನ್ನು ಮರೆಮಾಚಲು ಅವಳಿಗೆ ಹೇಳಲಾಗಿತ್ತು. ಆದರೆ ಅವಳು ಕೇಳಲಿಲ್ಲ. ಅವಳಿಗೆ ಕೋಟ್ಯಾಂತರ ರೂಪಾಯಿಗಳ ಆಸೆಯನ್ನು ತೋರಿಸಲಾಗಿತ್ತು. ಆದರೂ ಅವಳು ಹಿಂದೆ ಸರಿಯಲಿಲ್ಲ. ನನ್ನ ತಂದೆ ಕೂಡ ನನಗೆ ತಿಳಿ ಹೇಳಿದ್ದರು, ಈ ಹುಡುಗಿಯನ್ನು ನಿನ್ನ ನಿಯಂತ್ರಣದಲ್ಲಿ ಇಟ್ಟುಕೋ, ಇಲ್ಲದಿದ್ದರೆ ಮುಂದೆ ಒಳ್ಳೆಯದಾಗುವುದಿಲ್ಲ. ಆಗಲೇ ನಿನ್ನ ಅಕ್ಕನ ನಂಬಿಕೆಯನ್ನು ಗಳಿಸಿ ಆಕೆಯ ಹೃದಯವನ್ನು ಗೆದ್ದುಕೊಂಡೆ. ನನ್ನ ಬಣ್ಣ ಬಣ್ಣದ ಮಾತುಗಳಲ್ಲಿ ಅವಳನ್ನು ಮೋಡಿ ಮಾಡಿದೆ. ನಮ್ಮ ಕಂಪನಿಯ ಹೆಸರು ಉಳಿಸುವುದಕ್ಕಾಗಿ ಅವಳನ್ನು ನನ್ನ ದಾರಿಯಿಂದ ದೂರ ಕಳಿಸುವುದು ಅನಿವಾರ್ಯವಾಗಿತ್ತು. ನಂತರ ನೀನು ಮತ್ತು ನಿನ್ನ ಮುಗ್ಧ ಕುಟುಂಬ ನನ್ನ ಡ್ಯಾಡ್ ಮೇಲೆ ದೊಡ್ಡ ನಂಬಿಕೆ ಇಟ್ಟಿದ್ರಿ. ಅದಕ್ಕೆ ಅವರು ಕಪಟ ಉಪಕಾರದ ನೆಪದಲ್ಲಿ ನಿಮ್ಮನ್ನು ಒತ್ತೆಯಾಳನ್ನಾಗಿ ಮಾಡಿದರು. ಇದರಿಂದ ನೀವು ಎಂದಿಗೂ ನಿಮ್ಮ ಅಕ್ಕನ ಅಪರಾಧಿಗಳನ್ನು ಹುಡುಕುವ ಧೈರ್ಯ ಮಾಡಬಾರದು ಮತ್ತು ಯಾವಾಗಲೂ ನಮ್ಮ ಋಣದಲ್ಲಿರಲಿ ಎಂದು ಬಯಸಿದರು. ನಾವು ನಿಮ್ಮನ್ನು ನಮ್ಮ ಹಣದ ಹಂಗಿನಲ್ಲಿರುವಂತೆ ಮಾಡಿ ನೀವು ನಮ್ಮ ಕಾಲ ಬಳಿ ಬಿದ್ದಿರುವಂತೆ ನೋಡಿಕೊಂಡೆವು. ಚಿರಾಗ್, ನೀನು ಇಂದಿಗೂ ನಮ್ಮ ಗುಲಾಮನೇ ಮತ್ತು ನಿನ್ನಿಂದ ನಮ್ಮನ್ನು ಏನೂ ಮಾಡಲು ಸಾಧ್ಯವಿಲ್ಲ ಎಂದು ಅವನು ಅಹಂಕಾರದಿಂದ ಹೇಳಿದನು. ಅವನ ಮಾತು ಕೇಳಿ ನನ್ನ ಕೋಪ ಇನ್ನೂ ಹೆಚ್ಚಾಯಿತು. ಆದರೆ ನಾನು ನನ್ನ ಕೋಪವನ್ನು ತಡೆದುಕೊಂಡೆ. ನಾನು ಹೇಳಿದೆ, ನಿಜವಾಗಿಯೂ ನೀನು ನಮ್ಮನ್ನು ಖರೀದಿಸಿದ್ಯಾ ಎಂದು ನೀನು ಅಂದುಕೊಂಡಿದ್ಯಾ? ನೀನು ನಮ್ಮ ಅಸಹಾಯಕತೆಯನ್ನು ಬಳಸಿಕೊಂಡು ನನ್ನ ಅಕ್ಕನಿಗಾದ ಅನ್ಯಾಯವನ್ನು ಮುಚ್ಚಲು ನಮಗೆ ಸಹಾಯ ಮಾಡುವ ಕಪಟ ನಾಟಕವಾಡಿದೆ. ಇದ್ದಕ್ಕಿದ್ದಂತೆ ಶುಭಂ ತನ್ನ ಕೋಟ್ನ ಒಳಗಿನ ಜೇಬಿನಲ್ಲಿ ವೇಗವಾಗಿ ಕೈ ಹಾಕಿ ಒಂದು ಕಪ್ಪು ಬಣ್ಣದ ಭಾರವಾದ ಪಿಸ್ತೂಲ್ ಹೊರಗೆ ತೆಗೆದು ನೇರವಾಗಿ ನನ್ನ ಕಡೆಗೆ ಗುರಿಯಿಟ್ಟ. ಅಂಗಡಿಯ ಒಳಗಿನ ವಾತಾವರಣ ಒಮ್ಮೆಲೆ ಗಂಭೀರವಾಯಿತು. ಅವನು ಹೇಳಿದ, ಸಾಕು, ನಿನ್ನ ಹುಚ್ಚು ಮಾತುಗಳು ತುಂಬ ಆಯಿತು. ನೀನು ನನ್ನ ವಿರುದ್ಧ ನಿನ್ನ ಅಕ್ಕ ಮಾಡಿದ ಹಾಗೆ ಪುರಾವೆಗಳನ್ನು ಒಟ್ಟುಗೂಡಿಸಿದ್ದೀಯಾ? ಆದರೆ ಈ ಸಮಯದಲ್ಲಿ ನೀನು ಎಲ್ಲಿದ್ದೀಯಾ ಎಂದು ಮರೆತು ಹೋಗಿದ್ದೀಯಾ? ಮತ್ತು ಅಂಗಡಿಯ ಶಟರ್ ಕೂಡ ನೀನೇ ಸ್ವತಃ ಬಂದ್ ಮಾಡಿದ್ಯಾ? ಅವನ ಶೈಲಿಯಲ್ಲಿ ಈಗ ಒಂದು ಸ್ಪಷ್ಟ ಬೆದರಿಕೆ ಇತ್ತು. ಅವನು ಹೇಳಿದ,
ಹೇಗೆ ನಿನ್ನ ಅಕ್ಕನನ್ನು ಯಾರಿಗೂ ತಿಳಿಯದಂತೆ ನಮ್ಮ ದಾರಿಯಿಂದ ಹೊರಕ್ಕೆ ಕಳುಹಿಸಿದೆವೋ ಹಾಗೆಯೇ ನಿನ್ನನ್ನು ಕೂಡ ನಿನ್ನ ಅಕ್ಕನಲ್ಲಿಗೆ ಕಳುಹಿಸುತ್ತೇವೆ ಮತ್ತು ಯಾರಿಗೂ ನಿನ್ನ ಪತ್ತೆ ಕೂಡ ಆಗದಂತೆ ಮಾಡುತ್ತೇವೆ. ಈಗ ಈ ಪುರಾವೆಗಳು ನನ್ನ ಜೊತೆಯೇ ದುಬೈಗೆ ಹೋಗಲಿವೆ ಮತ್ತು ಇಲ್ಲೇ ಮುಚ್ಚಿದ ಅಂಗಡಿಯಲ್ಲಿ ನಿನ್ನ ಕತೆ ಮುಗಿಸುತ್ತೇನೆ. ಈಗ ಯಾರೂ ನಿನ್ನನ್ನು ಬದುಕಿಸಲು ಬರುವುದಿಲ್ಲ. ನಾನು ಅವನ ಈ ಮಾತಿನ ಶೈಲಿಯಿಂದ ಸ್ವಲ್ಪವೂ ಗಾಬರಿಯಾಗಲಿಲ್ಲ. ಬದಲಿಗೆ ಅವನ ಕೈಯಲ್ಲಿ ಆ ಆಯುಧ ನೋಡಿ ನನ್ನ ಮುಖದ ಮೇಲೆ ನಗು ಮೂಡಿತು. ನಾನು ನಿಂತಲೇ ಜೋರಾಗಿ ನಗಲು ಪ್ರಾರಂಭಿಸಿದೆ. ನಾನು ಶುಭಂನನ್ನು ಗೊಂದಲಕ್ಕೆ ತಳ್ಳಿದ್ದೆ. ಅವನು ಹೇಳಿದ, ಸಾವು ಎದುರು ಬಂದು ನಿಂತಾಗಲೂ ನೀನು ನನ್ನನ್ನು ನೋಡಿ ನಗುತ್ತಿದ್ದೀಯಾ? ನಾನು ಹೇಳಿದೆ, ಯಾವ ಮನುಷ್ಯನಿಗೆ ಕಳೆದುಕೊಳ್ಳಲು ಏನು ಬಾಕಿ ಇರುವುದಿಲ್ಲವೋ ಅಂಥ ಮನುಷ್ಯನಿಗೆ ಯಾವುದೇ ಭಯ ಇರುವುದಿಲ್ಲ. ನೀನು ಏನು ಅಂದುಕೊಂಡಿದ್ದೆ? 4 ವರ್ಷಗಳಿಂದ ತನ್ನ ಅಕ್ಕನ ಅನುಪಸ್ಥಿತಿಯ ಹೊರೆಯನ್ನು ಹೊತ್ತ ಅದೇ ಸಹೋದರ ಇಂದು ಇಷ್ಟು ಶಕ್ತಿಶಾಲಿ ಮನುಷ್ಯನ ಎದುರು ಒಂಟಿಯಾಗಿ ಬಂದು ನಿಂತುಕೊಳ್ಳುತ್ತಾನೆ ಎಂದು ನೀನು ಅಂದುಕೊಂಡಿರಲಿಲ್ಲ ಅಲ್ಲವೇ? ವಾಸ್ತವದಲ್ಲಿ ನಿನ್ನ ಶ್ರೀಮಂತಿಕೆಯ ಅಮಲಿನಲ್ಲಿ ನೀನು ಎಷ್ಟೊಂದು ಕುರುಡಾಗಿದ್ದೆ ಎಂದರೆ ನಿನ್ನ ಮೋಸವನ್ನು ಬಯಲಿಗೆಳೆಯಲು ನಿನ್ನ ಸುತ್ತಮುತ್ತಲೂ ಹೆಣೆದಿರುವ ಜಾಲವನ್ನೇ ಗುರುತಿಸಲು ನಿನ್ನಿಂದ ಸಾಧ್ಯವಾಗಲಿಲ್ಲ. ಇಂದು ನಿನ್ನ ಈ ಅಹಂಕಾರ ಮಣ್ಣು ಪಾಲಾಗುತ್ತದೆ ಮತ್ತು ನಿನ್ನ ಹಾಗೂ ನಿನ್ನ ತಂದೆಯ ಈ ದೇವರ ರೂಪದ ಮುಖವಾಡವು ಸಹ ಕಳಚಿ ಬೀಳುತ್ತದೆ. ನಾನು ನನ್ನ ಧ್ವನಿಯನ್ನು ಜೋರು ಮಾಡಿ ಮೆಡಿಕಲ್ ಸ್ಟೋರ್ನ ಹಿಂದಿನ ಭಾಗದಲ್ಲಿದ್ದ ಕತ್ತಲೆಯ ಗೋದಾಮಿನ ಮುಚ್ಚಿದ ಬಾಗಿಲಿನ ಕಡೆಗೆ ಸನ್ನೆ ಮಾಡಿದೆ. ನನ್ನ ಮಾತು ಇನ್ನೂ ಪೂರ್ಣಗೊಂಡಿರಲಿಲ್ಲ. ಅಷ್ಟರಲ್ಲೇ ಗೋದಾಮಿನ ಬಾಗಿಲು ಒಂದು ಜೋರಾದ ಶಬ್ದದೊಂದಿಗೆ ತೆರೆದುಕೊಂಡಿತು ಮತ್ತು ಅದರಿಂದ ಪೊಲೀಸ್ ಇನ್ಸ್ಪೆಕ್ಟರ್ ತಮ್ಮ ತಂಡದೊಂದಿಗೆ ವೇಗವಾಗಿ ಹೊರಗೆ ಬಂದರು. ಅವರು ಕಣ್ಣು ಮುಚ್ಚಿ ತೆರೆಯುವುದರೊಳಗೆ ಶುಭಂನನ್ನು 4 ಕಡೆಗಳಿಂದ ಸುತ್ತುವರಿದರು. ಆ ಪೊಲೀಸರೊಂದಿಗೆ ಹಿಂದೆ ಸುರೇಶ್ ಕೂಡ ತಲೆ ತಗ್ಗಿಸಿ ನಿಂತಿದ್ದ. ಸುರೇಶ್ ಮತ್ತು ಪೊಲೀಸರ ಇಷ್ಟು ದೊಡ್ಡ ಪ್ಲಾನಿಂಗ್ನ ಎದುರು ಶುಭಂ ಕೈಯಲ್ಲಿ ಹಿಡಿದಿದ್ದ ಭಾರವಾದ ಪಿಸ್ತೂಲ್ ಕೂಡ ತನ್ನಷ್ಟಕ್ಕೆ ತಾನೇ ನೆಲದ ಮೇಲೆ ಬಿತ್ತು. ಅವನ ಧ್ವನಿ ಅಂಗಡಿಯ ಮೌನವನ್ನು ಸೀಳಿತು. ಪೊಲೀಸ್ ಇಲ್ಲಿಗೆ ಹೇಗೆ ಬಂದರು ಎಂದು ಶುಭಂ ಜೋರಾಗಿ ಕಿರುಚಿದ. ಇದು ನಿನ್ನ ಕೆಲಸವೇ ಸುರೇಶ್? ಶುಭಂ ಧ್ವನಿ ನಡುಗುತ್ತಿತ್ತು ಮತ್ತು ಅವನ ಮುಖದ ಬಣ್ಣ ಬದಲಾಯಿತು. ನಾನು ಶಾಂತವಾಗಿ ಹೇಳಿದೆ, ನಿನ್ನೆ ರಾತ್ರಿಯೇ ಇನ್ಸ್ಪೆಕ್ಟರ್ ಸಾಹೇಬರಿಗೆ ನಾನು ನಿಮ್ಮ ಸತ್ಯವನ್ನು ವಿವರಿಸಿದ್ದೆ ಮತ್ತು ಕ್ಯಾಮರಾದ ರೆಕಾರ್ಡಿಂಗನ್ನು ಅವರ ವಶಕ್ಕೆ ಒಪ್ಪಿಸಿದ್ದೆ. ಇದರಿಂದ ಅವರು ನಿನ್ನ ವಿರುದ್ಧ ಬಂಧನದ ಪಕ್ಕಾ ವಾರಂಟ್ ತೆಗೆದುಕೊಂಡು ಬರಲು ಸಾಧ್ಯವಾಯಿತು ಮತ್ತು ಉಳಿದ ಎಲ್ಲ ವಿವರವನ್ನು ಕಣ್ಣಾರೆ ನೋಡಿದ್ದ ಸುರೇಶ್ ವಿವರಿಸಿದ್ದಾನೆ. ಆ ರಾತ್ರಿ ನನ್ನ ಅಕ್ಕನ ಜೊತೆ ಏನೇನು ನಡೆದಿದೆಯೋ ಸುರೇಶ್ ಆ ಕೊಲೆಯನ್ನು ಕಣ್ಣಾರೆ ಕಂಡ ಸಾಕ್ಷಿಯಾಗಿದ್ದಾನೆ. ಇವನೇ ನನಗೆ ಸಹಾಯ ಮಾಡಿದ್ದಾನೆ. ಇನ್ಸ್ಪೆಕ್ಟರ್ ಸಾಹೇಬರು ಮುಂದೆ ಬಂದು ಶುಭಂಗೆ ಕೋಳ ತೊಡಿಸಿದರು. ಇನ್ಸ್ಪೆಕ್ಟರ್ ಅವನನ್ನು ಕೋಪದಿಂದ ದಿಟ್ಟಿಸುತ್ತಾ ಹೇಳಿದರು, ನಾವು ನಿನ್ನನ್ನು ನಗರದ ಅತ್ಯಂತ ಗೌರವಾನ್ವಿತ ವ್ಯಕ್ತಿ ಎಂದು ತಿಳಿದಿದ್ದೆವು. ಆದರೆ ನೀನು ದೊಡ್ಡ ರಾಕ್ಷಸ. ನಿನ್ನ ಮತ್ತು ನಿನ್ನ ತಂದೆಗೆ ಜೈಲಿನ ಕರಾಳ ರುಚಿಯನ್ನು ತೋರಿಸುತ್ತೇವೆ. ಇನ್ನೊಂದು ವಿಷಯವೇನೆಂದರೆ ಈಗಷ್ಟೇ ಮೊದಲು ನಿನ್ನ ತಂದೆಯನ್ನು ಕೂಡ ಬಂಧಿಸಲಾಗಿದೆ ಮತ್ತು ಈಗ ನೀವಿಬ್ಬರು ಶೀಘ್ರದಲ್ಲೇ ಜೈಲಿನಲ್ಲಿ ಒಬ್ಬರ ಪಕ್ಕ ಒಬ್ಬರು ಕುಳಿತು ತಮ್ಮ ಕಂಪನಿಯನ್ನು ಉಳಿಸುವ ಯೋಜನೆ ರೂಪಿಸುತ್ತಾ ಇರುವಿರಂತೆ. ಪೊಲೀಸ್ ಅವನನ್ನು ಎಳೆಯುತ್ತಾ ಹೊರಗೆ ಕರೆದುಕೊಂಡು ಹೋದರು. ಪೊಲೀಸ್ ಅವನನ್ನು ಹೊರಗೆ ಕರೆದುಕೊಂಡು ಹೋಗುತ್ತಿದ್ದಂತೆ ಸುರೇಶ್ ಅಳುತ್ತಾ ಮುಂದೆ ಬಂದು, ಇಂದು ನನ್ನ ಹೃದಯಕ್ಕೆ ನೆಮ್ಮದಿ ಸಿಕ್ಕಿದೆ. ಇಂದು ಬಹುಶಃ ನಾನು ನೆಮ್ಮದಿಯಿಂದ ಮಲಗುತ್ತೇನೆ ಎಂದು ಹೇಳಿದ. ನಾನು ಬಾಗಿ ಅವನ ಹೆಗಲ ಮೇಲೆ ನನ್ನ ಕೈಯಿಟ್ಟು, ನೀನು ನನ್ನ ಅಕ್ಕನನ್ನು ನಿನ್ನ ಮಗಳಂತೆ ಭಾವಿಸುತ್ತಿದ್ದೆ. ನೀನು ತುಂಬ ಬುದ್ಧಿವಂತಿಕೆ ತೋರಿಸಿದ್ದೀಯ. ನೀನು ನನಗೆ ಮಾಡಿದ ಸಹಾಯಕ್ಕಾಗಿ ನಾನು ನಿನಗೆ ತುಂಬ ಕೃತಜ್ಞಳಾಗಿದ್ದೇನೆ ಎಂದು ಹೇಳಿದೆ. ನೀನು ಪೊಲೀಸ್ ಜೊತೆ ಹೋಗಬೇಕಾಗುತ್ತದೆ ಮತ್ತು ಪೊಲೀಸರಿಗೆ ನೀನು ನೋಡಿದ ಸತ್ಯ ತಿಳಿಸಬೇಕಾಗುತ್ತದೆ. ಅವನು ನನಗೆ ವಾಗ್ದಾನ ಮಾಡಿ ಹೇಳಿದ, ನಾನು ನ್ಯಾಯಾಲಯದಲ್ಲಿ ಎಲ್ಲ ಸತ್ಯವನ್ನು ಹೇಳುತ್ತೇನೆ ಮತ್ತು ಅಬಾ ಮೇಡಮ್ಗೆ ನ್ಯಾಯ ಕೊಡಿಸುತ್ತೇನೆ. ನನಗೂ ನೆಮ್ಮದಿ ದೊರೆಯಿತು. ನನ್ನ ಅಮ್ಮ ಮತ್ತು ನನ್ನ ತಂಗಿಗೆ ಈ ವಿಷಯ ತಿಳಿಸಿದಾಗ ಅವರ ಕಣ್ಣುಗಳಲ್ಲೂ ಸಂತೋಷದ ಕಣ್ಣೀರು ತುಂಬಿ ಬಂದವು. ಅಬಾ ಅಕ್ಕನಿಗೆ ನ್ಯಾಯ ಸಿಕ್ಕಿತು. ಎಲ್ಲ ಪುರಾವೆಗಳನ್ನು ನ್ಯಾಯಾಲಯದಲ್ಲಿ ಮಂಡಿಸಲಾಯಿತು. ಸುರೇಶ್ ಕೂಡ ತಾನು ನೋಡಿದ ಸತ್ಯವನ್ನು ನ್ಯಾಯಾಲಯದಲ್ಲಿ ಸಾಕ್ಷಿ ಹೇಳಿದ. ತಂದೆ ಮಗ ಇಬ್ಬರಿಗೂ ಜೈಲಾಯಿತು. ರೆಸಾರ್ಟ್ನಲ್ಲಿದ್ದ ಕೆಲಸದವರ ಹೇಳಿಕೆ ಪಡೆಯಲಾಯಿತು. ರೆಸಾರ್ಟನ್ನು ಸೀಲ್ ಮಾಡಲಾಯಿತು ಮತ್ತು ಆ ಪೊಲೀಸ್ ಅಧಿಕಾರಿಗಳನ್ನು ಕೂಡ ಅರೆಸ್ಟ್ ಮಾಡಲಾಯಿತು. ಸುಳ್ಳು ಕೇಸ್ ಮಾಡಿ ಅವರು ಮೊದಲು ಈ ಕೇಸ್ ಮೇಲೆ ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ ಮತ್ತು ರಾಕೇಶ್ ಗೋಯಂಕನ ಹಣ ತಿಂದು ಅಪರಾಧಿಗಳ ಜೊತೆ ಕೈ ಜೋಡಿಸಿದ್ದರು. ನಾನು ಡಾಕ್ಟರ್ ಆಗಲು ಸಾಧ್ಯವಾಗಲಿಲ್ಲ, ಆದರೆ ನನ್ನ ಅಕ್ಕನಿಗೆ ನ್ಯಾಯ ಕೊಡಿಸಿದ್ದಕ್ಕೆ ನನಗೆ ತುಂಬ ಸಂತೋಷವಾಯಿತು. ಇಂದಿಗೂ ನಾನು ಮೆಡಿಕಲ್ ಸ್ಟೋರ್ನಲ್ಲಿ ಕೆಲಸ ಮಾಡುತ್ತೇನೆ ಮತ್ತು ನೆಮ್ಮದಿಯ ಜೀವನ ನಡೆಸುತ್ತಿದ್ದೇನೆ. ನನ್ನ ಬಳಿ ಹೆಚ್ಚು ಶ್ರೀಮಂತಿಕೆ ಇಲ್ಲದಿದ್ದರೂ ಜೊತೆಗೆ ನನ್ನ ತಂಗಿ ಮತ್ತು ನನ್ನ ತಾಯಿ ಇದ್ದಾರೆ. ಅವರನ್ನು ನೋಡಿ ನನ್ನಲ್ಲಿ ಧೈರ್ಯ ಮೂಡುತ್ತದೆ ಮತ್ತು ನಾನು ಹಗಲು ರಾತ್ರಿ ಅವರಿಗಾಗಿ ಕಷ್ಟಪಡುತ್ತೇನೆ. ನಾನು ಇಂದಿಗೂ ನನ್ನ ಅಕ್ಕನನ್ನು ನೆನಪಿಸಿಕೊಳ್ಳುತ್ತೇನೆ. ಅವರಂತೆಯೇ ಒಬ್ಬ ಪ್ರಾಮಾಣಿಕ ಮನುಷ್ಯನಾಗಲು ಪ್ರಯತ್ನಿಸುತ್ತೇನೆ.
ಸ್ನೇಹಿತರೆ, ನಿಮಗೆ ನಮ್ಮ ಕತೆ ಇಷ್ಟವಾಗಿರಬಹುದು ಎಂದು ಆಶಿಸುತ್ತೇನೆ. ಕತೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೊನೆಯವರೆಗೂ ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೊಂದು ಸುಂದರವಾದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಹ್ಯಾಪಿಯಾಗಿರಿ, ಹೆಲ್ದಿಯಾಗಿರಿ. ಧನ್ಯವಾದಗಳು.